Second year PUC students, this exam is not tough. Believe in your preparation, write confidently. Success is yours. Welcome to Little Out English channel. In this class, we gonna discuss the model question paper 1, or it is English subject 2025-26. PUC second year paper it is. So let's see model question paper 1 of English subject. First part is A. So answer the following questions by choosing the right option. These are multiple choice questions. So first question is, Juliet does not describe the night as. So ಕನ್ನಡದಲ್ಲಿ ಹೇಳೋಣ ಇದನ್ನ. ಸೊ ಜೂಲಿಯಟ್ ಡಸ್ ನಾಟ್ ಡಿಸ್ಕ್ರೈಬ್ ದ ನೈಟ್ ಆಸ್. ಜೂಲಿಯಟ್ ನೈಟ್ ಅನ್ನ ಏನಂತ ಡಿಸ್ಕ್ರೈಬ್ ಮಾಡಲ್ಲ, ಯಾಕಂದ್ರೆ ಇಲ್ಲಿರೋ ಶಬ್ದ ಏನಂದ್ರೆ ನಾಟ್ ಅಂತ ಇದೆ. ಸೊ ನಾಟ್ ಅಂದ್ರೆ ಏನಂತ ಡಿಸ್ಕ್ರೈಬ್ ಮಾಡಲ್ಲ ಅಂತ ಅರ್ಥ ಆಗುತ್ತೆ ಅದು. ಸೊ ಏನಂತ ಡಿಸ್ಕ್ರೈಬ್ ಮಾಡಲ್ಲ ನೈಟ್ ಅನ್ನ ಅವಳು. ಸೊ ಆಪ್ಷನ್ ಎ ಗ್ಯಾರಿಶ್, ಆಪ್ಷನ್ ಬಿ ಲವಿಂಗ್, ಆಪ್ಷನ್ ಸಿ ಜೆಂಟಲ್, ಆಪ್ಷನ್ ಡಿ ಬ್ಲ್ಯಾಕ್ ಬ್ರೌಡ್. PUC ಮೊದಲನೇ ಚಾಪ್ಟರ್ ಇದು ರೋಮಿಯೋ ಅಂಡ್ ಜೂಲಿಯಟ್ ಪೋಯಂ. ಸೊ ಜೂಲಿಯಟ್ ನೈಟ್ ಅನ್ನ ಏನಂತ ಡಿಸ್ಕ್ರೈಬ್ ಮಾಡಲ್ಲ. ಸೊ ಲವಿಂಗ್ ಅಂತ ಡಿಸ್ಕ್ರೈಬ್ ಮಾಡಲ್ವಾ? ಮಾಡ್ತಾಳೆ. ಯಾಕಂದ್ರೆ ಬ್ಲ್ಯಾಕ್ ಬ್ರೌಡ್ ಲವಿಂಗ್ ಜೆಂಟಲ್ ನೈಟ್ ಪ್ಲೀಸ್ ಬ್ರಿಂಗ್ ಮೈ ರೋಮಿಯೋ ಅಂತ ನೈಟ್ ಅನ್ನ ಅವಳು ಇನ್ವೋಕ್ ಮಾಡ್ತಾ ಇರ್ತಾಳೆ. ಸೊ ಇಲ್ಲಿ ಸರಿಯಾದಂತ ಆಪ್ಷನ್ ಯಾವುದು ಅಂತಂದ್ರೆ ಗ್ಯಾರಿಶ್. ಸೊ ಜೂಲಿಯಟ್ ನೈಟ್ ಅನ್ನ ಗ್ಯಾರಿಶ್ ಅಂತ ಡಿಸ್ಕ್ರೈಬ್ ಮಾಡಲ್ಲ. ಸೊ ಗ್ಯಾರಿಶ್ ಅಂತ ಯಾರನ್ನ ಡಿಸ್ಕ್ರೈಬ್ ಮಾಡ್ತಾಳೆ ಜೂಲಿಯಟ್ ಅಂತಂದ್ರೆ ಸನ್ ಅನ್ನ ಗ್ಯಾರಿಶ್ ಅಂತ ಡಿಸ್ಕ್ರೈಬ್ ಮಾಡ್ತಾಳೆ ಅವಳು. ಸೊ ಲವಿಂಗ್ ಜೆಂಟಲ್ ಅಂಡ್ ಬ್ಲ್ಯಾಕ್ ಬ್ರೌಡ್ ಅಂತ ನೈಟ್ ಕೇಳ್ತಾಳೆ, ಗ್ಯಾರಿಶ್ ಅಂತ ಸನ್ ಅನ್ನ ಡಿಸ್ಕ್ರೈಬ್ ಮಾಡ್ತಾಳೆ. ಸೊ ಇಲ್ಲಿ ಸರಿಯಾದಂತ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ ಎ ಗ್ಯಾರಿಶ್ ಇಸ್ ದಿ ರೈಟ್ ಆನ್ಸರ್. So next, in 2 year dash was the initial punishment given to the criminal. So initial punishment. So initial ಅಂದ್ರೆ ಏನು? ಮೊದಲನೆಯ. ಸೊ ಮೊದಲಿಗೆ ಕೊಟ್ಟಂತ ಒಂದು ಪನಿಷ್ಮೆಂಟ್ ಏನು ಕ್ರಿಮಿನಲ್ಗೆ ಅಂತ ಕೇಳಿದಾಗ, ಇನಿಷಿಯಲ್ ಅಂದ್ರೆ ಫಸ್ಟ್. ಸೊ ಮೊದಲಿಗೆ ಏನಂತ ಅವ್ರು ಪನಿಷ್ಮೆಂಟ್ ಕೊಟ್ಟರು ಕ್ರಿಮಿನಲ್ಗೆ? ಸೊ ಮೊದಲಿಗೆ ಏನಂತ ಕೊಟ್ಟರು ಪನಿಷ್ಮೆಂಟ್? ಲೈಫ್ ಇಂಪ್ರಿಸನ್ಮೆಂಟ್ ಕೊಟ್ರ, ಅಂದ್ರೆ ಜೀವಾವಧಿ ಶಿಕ್ಷೆ ಮೊದಲಿಗೆ ಕೊಟ್ರ? ನೋ. ಆಪ್ಷನ್ ಬಿ ಡೆತ್ ಸೆಂಟೆನ್ಸ್. ಸೊ ಮರಣ ದಂಡನೆಯನ್ನ ಕೊಟ್ರ. ಟೆಂಪ್ರರಿ ಸ್ಟೇ ಇನ್ ದಿ ಲಾಕಪ್, ಸ್ವಲ್ಪ ದಿನ ಲಾಕಪ್ ನಲ್ಲಿ ಇಟ್ಟರೆ. ಆಪ್ಷನ್ ಸಿ. ಆಪ್ಷನ್ ಡಿ ಗ್ರಾಂಟ್ ಆಫ್ ಪೆನ್ಷನ್, ಅವನಿಗೆ ಪೆನ್ಷನ್ ಕೊಡ್ಲಿಕ್ಕೆ ನಿರ್ಧಾರ ಮಾಡಿದ್ರ. ಸೊ ಮೊದಲಿಗೆ ಕೊಟ್ಟಂತ ಶಿಕ್ಷೆ ಏನು ಅಂತಂದ್ರೆ ಡೆತ್ ಸೆಂಟೆನ್ಸ್. ಸೊ ಅವನಿಗೆ ಮೊದಲಿಗೆ ಡೆತ್ ಸೆಂಟೆನ್ಸ್ ಅನ್ನ ಕೊಟ್ಟರು. ಸೊ ಆಪ್ಷನ್ ಬಿ ಕರೆಕ್ಟ್ ಇಲ್ಲಿ. ಆ ನಂತರ ಅವನಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಅನ್ನ ಚೇಂಜ್ ಮಾಡಿದ್ರು. ಎರಡನೇಗೆ ಕೊಟ್ಟಂತ ಶಿಕ್ಷೆ ಏನಂದ್ರೆ ಲೈಫ್ ಇಂಪ್ರಿಸನ್ಮೆಂಟ್. ಕೊನೆಗೆ ಏನ್ ಮಾಡಿದ್ರು? ಗ್ರಾಂಟ್ ಆಫ್ ಪೆನ್ಷನ್. ಕೊನೆಗೆ ಪೆನ್ಷನ್ ಕೊಟ್ಟು ಕಳಿಸ್ಲಿಕ್ಕೆ ರೆಡಿ ಆದ್ರು ಅವನನ್ನ. ಸೊ ಇಲ್ಲಿ ಸರಿಯಾದಂತ ಆಪ್ಷನ್ ಯಾವ್ದು? ಆಪ್ಷನ್ ಬಿ. Next, third one, according to the speaker of On Children, life does not tarry with dash. So according to the speaker of On Children poem ಓದಿದ್ದು. ಸೊ ತುಂಬಾ ಒಳ್ಳೆ ಪೋಯಮ್ ಇದು. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ಭವಿಷ್ಯಕ್ಕೂ ತುಂಬಾ ಒಳ್ಳೆ ಪೋಯಮ್ ಇದು. ಸೊ ಲೈಫ್ ಡಸ್ ನಾಟ್ ಟ್ಯಾರಿ ವಿತ್, ಟ್ಯಾರಿ ಅಂದ್ರೆ ಸ್ಟೇ. ಸೊ ಲೈಫ್ ಡಸ್ ನಾಟ್ ಟ್ಯಾರಿ ವಿತ್, ಲೈಫ್ ಟ್ಯಾರಿ ಅಂದ್ರೆ ಸ್ಟೇ, ನಿಲ್ಲುವುದು. ಲೈಫ್ ಡಸ್ ನಾಟ್ ಟ್ಯಾರಿ ವಿತ್ ಡ್ಯಾಶ್, ಲೈಫ್ ಯಾವ್ದ್ರ ಜೊತೆ ನಿಲ್ಲಲ್ಲ. ಆಪ್ಷನ್ ಎ ಟುಡೇ, ಆಪ್ಷನ್ ಬಿ ಟುಮಾರೋ, ಆಪ್ಷನ್ ಸಿ ಯೆಸ್ಟರ್ಡೇ, ಆಪ್ಷನ್ ಡಿ ಡೇ ಆಫ್ಟರ್ ಟುಮಾರೋ. ಸೊ ಲೈಫ್ ಯಾವತ್ತೂ ನಿಲ್ಲಲ್ಲ, ಇಟ್ ವಿಲ್ ಬಿ ಆಲ್ವೇಸ್ ಮೂವಿಂಗ್. ಸೊ ಇಲ್ಲಿ ಸರಿಯಾದಂತ ಆಪ್ಷನ್ ಯಾವುದು ಅಂದ್ರೆ ಆಪ್ಷನ್ ಸಿ ಯೆಸ್ಟರ್ಡೇ. ಲೈಫ್ ಡಸ್ ನಾಟ್ ಟ್ಯಾರಿ ವಿತ್ ಯೆಸ್ಟರ್ಡೇ, ಇಟ್ ವಿಲ್ ಆಲ್ವೇಸ್ ಬಿ ಮೂವಿಂಗ್. ನೆಕ್ಸ್ಟ್, ಫೋರ್ತ್ ಒನ್, ಡೊನಾಲೋಲಾ ಎಂಟರ್ಸ್ ದ ಪಾರ್ಕ್ ಅಕಂಪನಿಡ್ ಬೈ ಡ್ಯಾಶ್ ಇನ್ ದ ಪ್ಲೇ ಅ ಸನ್ನಿ ಮಾರ್ನಿಂಗ್. ತುಂಬಾ ಲವಲವಿಕೆಯಿಂದ ಕೂಡಿದಂತ ಒಂದು ಪಾಠ ಇದು, ಸನ್ನಿ ಮಾರ್ನಿಂಗ್. ಎಲ್ಲರಿಗೂ ಇಷ್ಟ ಆಗುವಂತ ಒಂದು ಪಾಠ ಇದು. ಸೊ ಡೊನಾಲೋಲಾ ಇಸ್ ದಿ ಮೇನ್ ಕ್ಯಾರೆಕ್ಟರ್ ಇನ್ ದಟ್ ಪ್ಲೇ. ಎಂಟರ್ಸ್ ದ ಪಾರ್ಕ್ ಅಕಂಪನಿಡ್ ಅಂದ್ರೆ ಜೊತೆಗಾರರು. ಸೊ ಯಾರ ಜೊತೆಯಾಗಿ ಡೊನಾಲೋಲಾ ಪಾರ್ಕಿಗೆ ಬರ್ತಾಳೆ? ಸೊ ಯಾರ ಜೊತೆ ಬರ್ತಾಳೆ ಡೊನಾಲೋಲಾ ಪಾರ್ಕಿಗೆ? ಆಪ್ಷನ್ ಎ ಜಾನಿಟೋ, ಆಪ್ಷನ್ ಬಿ ಗಾರ್ಡ್, ಆಪ್ಷನ್ ಸಿ ಡಾನ್ ಗೊಂಜಾಲೋ, ಆಪ್ಷನ್ ಡಿ ಪೆಟ್ರಾ. ಸೊ ಯಾರ ಜೊತೆ ಬರ್ತಾಳೆ? ಸೊ ಆಪ್ಷನ್ ಡಿ ಪೆಟ್ರಾ. ಸೊ ಪೆಟ್ರಾ ಯಾರು ಅಂತಂದ್ರೆ ಡೊನಾಲೋಲಾ ಕೆಲಸದವರು, ಮೇಡ್. ಸೊ ಡೊನಾಲೋಲಾ ಎಂಟರ್ಸ್ ದ ಪಾರ್ಕ್ ಅಕಂಪನಿಡ್ ಬೈ ಪೆಟ್ರಾ ಇನ್ ದ ಪ್ಲೇ. ಸೊ ಡಾನ್ ಗೊಂಜಾಲೋ ಇಸ್ ದ ಮೇನ್ ಕ್ಯಾರೆಕ್ಟರ್. ಸೊ ಡಾನ್ ಗೊಂಜಾಲೋ ಕೆಲಸದವನು ಯಾರು ಅಂತಂದ್ರೆ ಜಾನಿಟೋ. ಯಸ್, ಪೆಟ್ರಾ ಡೊನಾಲೋಲನ್ ಕೆಲಸದವಳು. ಸೊ ಡಾನ್ ಗೊಂಜಾಲೋನ್ ಕೆಲಸದವನು ಯಾರು ಅಂತಂದ್ರೆ ಜಾನಿಟೋ. ಸೊ ಜಾನಿಟೋ ಯಾರ ಸಹಾಯದಿಂದ ಬರ್ತಾನೆ ಪಾರ್ಕಿಗೆ ಅಂತ ಕೇಳಿದ್ರೆ, ಡಾನ್ ಗೊಂಜಾಲೋ ಯಾರ ಸಹಾಯದಿಂದ ಪಾರ್ಕಿಗೆ ಬರ್ತಾನೆ ಅಂದ್ರೆ ಜಾನಿಟೋನ್ ಸಹಾಯದಿಂದ ಬರ್ತಾನೆ. ಡೊನಾಲೋಲಾ ಪೆಟ್ರಾ ಸಹಾಯದಿಂದ ಬರ್ತಾಳೆ. ನೆಕ್ಸ್ಟ್ ಕ್ವಶನ್, ಇನ್ ದ ಗಾರ್ಡನ್ ದ ರೈವಲ್ರಿ ಬಿಟ್ವೀನ್ ತಮ್ಮಣ್ಣ ಅಂಡ್ ಬಸವಯ್ಯ ಸ್ಟಾರ್ಟೆಡ್ ಮೂವಿಂಗ್ ಫ್ರಮ್ ವಿಸಿಬಲ್ ಟು ಅಬ್ಸ್ಟ್ರಾಕ್ಟ್ ಡೊಮೇನ್ ವೆನ್ ತಮ್ಮಣ್ಣ ಥಾಟ್ ಆಫ್ ಡ್ಯಾಶ್. ಸೊ ಫಸ್ಟ್ ದ ರೈವಲ್ರಿ, ಅವರಿಬ್ಬರು ನಡವಳಿಕೆ ಜಗಳ ಇತ್ತು. ಆ ಜಗಳ ಕಣ್ಣಿಗೆ ಕಾಣ್ತಾ ಇತ್ತು. ಇಟ್ ವಾಸ್ ವಿಸಿಬಲ್, ಕಣ್ಣಿಗೆ ಕಾಣ್ತಾ ಇತ್ತು. ಬಟ್ ಲೇಟರ್ ಇಟ್ ಮೂವ್ ಟು ಅಬ್ಸ್ಟ್ರಾಕ್ಟ್ ಡೊಮೇನ್. ಅಬ್ಸ್ಟ್ರಾಕ್ಟ್ ಅಂತಂದ್ರೆ ಇಟ್ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಫಸ್ಟ್ ಕಣ್ಣಿಗೆ ಕಾಣೋದು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇತ್ತು. ಅವ್ರ ನಡುವೆ ಜಗಳ ಇತ್ತು. ಒಂದೊಂದು 1000 ಎಕರೆ ಜಾಗ ಇತ್ತು, ಇನ್ನೊಂದು 800 ಎಕರೆ ಜಾಗ ಇತ್ತು. ಇಟ್ ಈಸ್ ವಿಸಿಬಲ್ ಬಟ್ ಇನ್ವಿಸಿಬಲ್. ಅಬ್ಸ್ಟ್ರಾಕ್ಟ್ ಡೊಮೇನ್ಗೆ ಯಾವಾಗ ಚೇಂಜ್ ಆಯಿತು ಅಂತ ಕೇಳಿದ್ರೆ ಆಪ್ಷನ್ ಎ ಕಂಪೋಸಿಂಗ್ ಈಸ್ ಎಕ್ಸ್ಪೀರಿಯನ್ಸ್. ತಮ್ಮಣ್ಣ ಥಾಟ್ ಆಫ್ ಕಂಪೋಸಿಂಗ್ ಈಸ್ ಎಕ್ಸ್ಪೀರಿಯನ್ಸ್ ಆಸ್ ಬ್ಯಾಲೆಟ್ಸ್ ಅಂಡ್ ಸಿಂಗಿಂಗ್ ದೆಮ್. ಸೊ ತಮ್ಮಣ್ಣ ಯೋಚನೆ ಮಾಡ್ತಾನೆ, ಅವನು ನನ್ನ ಎಕ್ಸ್ಪೀರಿಯನ್ಸ್ಗಳನ್ನ ಹಾಡುಗಳನ್ನಾಗಿ ಮಾಡಿ ಅವುಗಳನ್ನ ಹೇಳಿ ಬಸವಯ್ಯನ ಮಾನ ಮರ್ಯಾದೆ ಕಳಿಬೇಕು. ಸೊ ಆವಾಗ ಅಬ್ಸ್ಟ್ರಾಕ್ಟ್ ಡೊಮೇನ್ ಚೇಂಜ್ ಆಯಿತು ಅನ್ನೋದು ಆಪ್ಷನ್ ಎ. ಆಪ್ಷನ್ ಬಿ
ಟೇಕಿಂಗ್ ಟು ದಿ recourse to the police. ಸೊ ಈ ಜನನ ಪೊಲೀಸ್ ಕಡೆ ತೊಗೊಂಡೋದ ಅವನು. ಟೇಕಿಂಗ್ ದಿ ಕೇಸ್ ಟು ದಿ ಕೋರ್ಟ್ ಆಫ್ ಲಾಗೆ ತೊಗೊಂಡೋದ, ಕೋರ್ಟ್ಗೆ ತೊಗೊಂಡೋದ. ಆಸ್ಕಿಂಗ್ ಸಮ್ ಪರ್ಸನ್ಸ್ ಅಟ್ಯಾಕ್ ಬಸವಯ್ಯಂಗೆ ಒಂದಿಷ್ಟು ಜನನ್ನ ಕಳಿಸಿ ಹೊಳ್ಳಿ ಜಾಗ ಕಸ್ಕೋಬೇಕಂತ ಮಾಡಿದ. ಸೊ ಮೂರಂತರೂ ಅಲ್ಲ, ಸರಿಯಾದ ಆಪ್ಷನ್ ಯಾವುದು ಅಂತಂದ್ರೆ ಆಪ್ಷನ್ ಎ. ಸೊ ಆಪ್ಷನ್ ಎ ಕರೆಕ್ಟ್ ಇಲ್ಲಿ. ಸೊ ಯಾವಾಗ ಅವನು ಸಾಂಗ್ಗಳನ್ನ ರಚನೆ ಮಾಡಿ ಹಾಡ್ಲಿಕ್ಕೆ ಶುರು ಮಾಡ್ತಾನೆ, ಆವಾಗ ಅಬ್ಸ್ಟ್ರಾಕ್ಟ್ ಡೊಮೇನ್ಗೆ ಚೇಂಜ್ ಆಗುತ್ತದೆ. Borges believes that poetic act happens when. Sixth question. So I believe that books will never disappear ಅನ್ನೋ ಪಾಠ ಇದೆ. Borges believes that poetic act happens when. ಸೊ Borges ಅಲ್ಲಿ poetic act ಅನ್ನೋ ಒಂದು ಶಬ್ದವನ್ನು ಹೇಳ್ತಾನೆ. poetic act ಯಾವಾಗ ಆಗುತ್ತೆ ಅಂತ ಹೇಳ್ತಾನೆ ಅವನು. First one, the poet writes it. Second one, the reader reads it. So when the poet writes it, the poetic act will happen. Or the reader reads it. When the reader reads it, the poetic act will happen. ಯಾವಾಗ ಆಗುತ್ತೆ ಅಂದ್ರೆ ಆಪ್ಷನ್ ಎ only first is correct. ಆಪ್ಷನ್ ಬಿ only second is correct. ಆಪ್ಷನ್ ಸಿ both first and second are correct. ಆಪ್ಷನ್ ಡಿ neither first nor second is correct. ಸೊ ಇಲ್ಲಿ ಯಾವಾಗ ಆಗುತ್ತೆ poetic act ಅಂತಂದ್ರೆ ಆಪ್ಷನ್ ಸಿ ಕರೆಕ್ಟ್. both first and second are correct. Poetic act means when poet writes it and when the reader reads it, then only poetic act will happen. If writer writes it and if nobody reads it, it is not a poetic act. Poet should write it and reader should read it. Then only a poetic act will happen. Okay, next question, seventh one. Complete the analogy with reference to Japan and Brazil through a traveler's eye. Driver is hunter, pedestrian is dash. So I have to complete the analogy. They given a word first and its reference, how they use that word in the lesson. ಸೊ ಇದನ್ನ ಇನ್ನೊಂದು ವರ್ಡ್ ಕೊಟ್ಟಿರ್ತಾರೆ, ಬಟ್ ಅದ್ರ ರೆಫರೆನ್ಸ್ ಅನ್ನ ಅವ್ರು ಕೊಟ್ಟಿರಂಗಿಲ್ಲ, ಯಾವ ರೀತಿ ಯೂಸ್ ಮಾಡಿದ್ದಾರೆ ಅಂತ. ಸೊ ಅದನ್ನ ನಾವಿಲ್ಲಿ ಬರೀಬೇಕು. ಸೊ ಇಲ್ಲಿ ಕಂಪೇರ್ ಮಾಡ್ತಾ ಇರ್ತಾರೆ. ಡ್ರೈವರ್ ಅನ್ನ ದೇ ಕಂಪೇರ್ ಟು ದಿ ಹಂಟರ್ ಅಂಡ್ ಪೆಡೆಸ್ಟ್ರಿಯನ್ ಅನ್ನ ಯಾರಿಗೆ ಕಂಪೇರ್ ಮಾಡ್ತಾರೆ ಆ ಪಾಠದಲ್ಲಿ ಅಂತ ಕೇಳಿದರು. ಬ್ರೆಜಿಲ್ ಪಾರ್ಟ್ ನಲ್ಲಿ ಬರುತ್ತೆ ಇದು, ಟ್ರಾಫಿಕ್ ಇನ್ ಬ್ರೆಜಿಲ್ ಅನ್ನೋ ಪಾರ್ಟ್ ನಲ್ಲಿ. ದೇ ಕಂಪೇರ್ಡ್ ಡ್ರೈವರ್ ಟು ದಿ ಹಂಟರ್ ಅಂಡ್ ಪೆಡೆಸ್ಟ್ರಿಯನ್ ಯಾರಿಗೆ ಕಂಪೇರ್ ಮಾಡ್ತಾರೆ ಪೆಡೆಸ್ಟ್ರಿಯನ್ ಅನ್ನ. ಆಪ್ಷನ್ ಎ ಪ್ರೇ, ಆಪ್ಷನ್ ಬಿ ಪ್ರೇ, ಆಪ್ಷನ್ ಸಿ ಪ್ಲೇ, ಆಪ್ಷನ್ ಡಿ ಪ್ರಿಡೇಟರ್. ಸೊ ಇಲ್ಲಿ ಆಪ್ಷನ್ ಎ ಪ್ರೇ PRAY ಇದೆ, ಆಪ್ಷನ್ ಬಿ ಪ್ರೇ PREY ಇದೆ. ಸೊ ದೀಸ್ ಆರ್ ಕನ್ಫ್ಯೂಸಿಂಗ್ ವರ್ಡ್ಸ್. ನಾವು ಸ್ವಲ್ಪ ಯೋಚನೆ ಮಾಡಿ ಹಾಕ್ಬೇಕು, ಯಾಕಂದ್ರೆ ಎರಡು ಪ್ರೊನೌನ್ಸಿಯೇಷನ್ ಸೇಮ್ ಇದೆ. ನಾವು ಹಾಕ್ಬೇಕಾದ್ರೆ ಎ ಅಂತ ಹಾಕಿ PREY ಬರೆಯುವಂತ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಸರಿಯಾದಂತ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ ಬಿ ಪ್ರೇ. ಸೊ ಆಪ್ಷನ್ ಬಿ ಪ್ರೇ ಅಂದ್ರೆ ಏನು ಅಂತಂತಂದ್ರೆ ಬೇಟೆ, ಬಲಿ ಅಂತ ಅರ್ಥ ಆಗುತ್ತೆ. ಸೊ ಹಂಟರ್ ಬೇಟೆಗಾರ, ಬಲಿ ಬೇಟೆ. ಸೊ ಡ್ರೈವರ್ ಅಂದ್ರೆ ಬೇಟೆಗಾರ ಅಂತಾರ, ಪೆಡೆಸ್ಟ್ರಿಯನ್ ಅಂದ್ರೆ ಬೇಟೆ ತರ. So PREY prey is the right answer. Next, in the water, Roof was a very popular man in his village because dash. So why Roof was popular in his village? ಯಾಕೆ ಅವನು ಪಾಪ್ಯುಲರ್ ಇದ್ದ ರೂಫ್ ಇಲ್ಲಿ ವಿಲೇಜ್ ನಲ್ಲಿ? ಆಪ್ಷನ್ ಎ, he supported both PAP and POP. So PAP and POP are the political parties. ಸೊ ಊರಲ್ಲಿ ಇದ್ದಂತ ಎರಡು ಪೊಲಿಟಿಕಲ್ ಪಾರ್ಟಿಗಳಿವೆ. ಅವನು ಎರಡು ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದ, ಅದಕ್ಕೆ ಅವನು ಫೇಮಸ್ ಇದ್ದ ಅಲ್ಲ. he was an expert in whispering campaign. ಅವನು ವಿಸ್ಪರಿಂಗ್ ಕ್ಯಾಂಪೇನ್ ಅಲ್ಲಿ ಎಕ್ಸ್ಪರ್ಟ್ ಇದ್ದ. ವಿಸ್ಪರಿಂಗ್ ಕ್ಯಾಂಪೇನ್ ಅಂದ್ರೆ ಸೊ ರಾತ್ರಿ ಹೊತ್ತು ಹೋಗಿ ಹಣ ಹಂಚಿ ಅವರನ್ನ ಓಟ್ ಕೇಳೋದು, ಮನೆ ಮನೆಗೆ ಹೋಗಿ, ಅದ್ರಲ್ಲಿ ಎಕ್ಸ್ಪರ್ಟ್ ಇದ್ದ, ಅದಕ್ಕೆ ಅವನು ಪಾಪ್ಯುಲರ್ ಇದ್ದ. ನೋ, he never abandoned his village to seek work in towns. ಅವನು ಯಾವತ್ತೂ ತನ್ನ ಹಳ್ಳಿಯನ್ನ ಬಿಟ್ಟು ಪಟ್ಟಣಕ್ಕೆ ಹೋಗಿದ್ದಿಲ್ಲ ಕೆಲಸಕ್ಕೆ ಅಂತ. ಹೋಗಿದ್ದ, ಬಟ್ ಹೊಳ್ಳಿ ತನ್ನ ಹಳ್ಳಿಗೆ ಬಂದು ಅಲ್ಲೇ ಸೆಟ್ಲ್ ಆಗಿದ್ದ ಅವನು. ಸೊ ಅದಕ್ಕೆ ಫೇಮಸ್ ಆಗಿದ್ದ ಅವನು, ತನ್ನ ಹಳ್ಳಿ ಬಿಟ್ಟಿಲ್ಲ ಅನ್ನೋ ಕಾರಣಕ್ಕೆ. ಆಪ್ಷನ್ ಡಿ, he offered 2 shilling during election campaign. ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ ಎಲ್ಲರಿಗೂ 2 shilling ಅನ್ನ ಕೊಟ್ಟಿದ್ದ, ಅದಕ್ಕೆ ಫೇಮಸ್ ಇದ್ದ. ಸೊ ಇದರಲ್ಲಿ ಕರೆಕ್ಟ್ ಆದಂತ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ ಸಿ, he never abandoned his village to seek work in towns. So he never left his village. ಮೊದಲನೇ ಒಂದು ಪ್ಯಾರಾಗ್ರಾಫ್ ನಲ್ಲಿ ರೂಫ್ ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳ್ತಾರೆ ಅವರು, ರೂಫ್ ಯಾವತ್ತೂ ತನ್ನ ಹಳ್ಳಿ ಬಿಟ್ಟು ಹೋಗಿದ್ದಿಲ್ಲ. ಅನ್ಲೈಕ್ ಅದರ್ಸ್, ತನ್ನ ಹಳ್ಳಿಗೆ ಬಂದು he started working to help the village in difficult times ಅಂತ ಹೇಳ್ತಾರೆ ಅವರು. ಸೊ ತನ್ನ ಹಳ್ಳಿಗೆ ಬಂದು ಸೆಟ್ಲ್ ಆಗಿದ್ದ, ಅದಕ್ಕೆ ಅವನು ಊರಲ್ಲಿ ಫೇಮಸ್ ಇದೆ, ಎಲ್ಲರೂ ಅವನಿಗೆ ಗೊತ್ತಿದ್ರು. Next, ninth one, according to Sainath, more than economic aspect dash that the cycling brings is vital for rural women of Podokottai. ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಇದ್ದಂತ ಒಂದು ವಂಡರ್ಫುಲ್ ಪಾಠ ಇದು, ವೇರ್ ದೇರ್ ಇಸ್ ಅ ವಿಲ್ ಅಂತ ಹೇಳಿ. ಇಟ್ ಟಾಕ್ಸ್ ಅಬೌಟ್ ವುಮೆನ್ ಲಿಟ್ರಸಿ ಅಂಡ್ ವುಮೆನ್ ಎಂಪವರ್ಮೆಂಟ್. ಇಲ್ಲಿ ಸೈಕ್ಲಿಂಗ್ ಅನ್ನ ಸೋಷಿಯಲ್ ಮೂವ್ಮೆಂಟ್ ಆಗಿ ಬಳಸ್ತಾ ಇದ್ರು. ಇಲ್ಲಿ ಸೈಕ್ಲಿಂಗ್ ಇಂದ ಎಕನಾಮಿಕ್ ಆಸ್ಪೆಕ್ಟ್ ಇತ್ತು, ಅಂದ್ರೆ ಇಟ್ ಈಸ್ ಮೋರ್ ಯೂಸ್ಫುಲ್ ಟು ಅರ್ನ್ ಮೋರ್ ಮನಿ. ಹೆಣ್ಮಕ್ಳಿಗೆ ಅವರಿಗೆ ಜಾಸ್ತಿ ಹಣ ಗಳಿಸಲಿಕ್ಕೆ ಹೆಲ್ಪ್ ಆಗ್ತಾ ಇತ್ತು. ಅದನ್ನ ಬಿಟ್ಟರೆ ಮತ್ತೇನು ಕೊಡ್ತೀವಿ ಸೈಕ್ಲಿಂಗ್ ಅವರಿಗೆ? ಹಣ ಅಷ್ಟೇ ಕೊಡ್ತಾ, ಅಥವಾ ಅದನ್ನ ಬಿಟ್ಟು ಮತ್ತೇನಾದ್ರು ಕೊಡ್ತಾ ಅವರಿಗೆ ಅಂತ ಕೇಳ್ತಿದ್ದಾರೆ ಅವರು. ಯಾವ್ದು ಇಂಪಾರ್ಟೆಂಟು ಅಂತ ಕೇಳ್ತಿದ್ದಾರೆ ಅವರು. ಸೆಲ್ಫ್ ರೆಸ್ಪೆಕ್ಟ್ ಎ, ಆಪ್ಷನ್ ಬಿ ಮೊಬಿಲಿಟಿ, ಆಪ್ಷನ್ ಸಿ ಸೋಷಿಯಲ್ ಸ್ಯಾಂಕ್ಷನ್, ಆಪ್ಷನ್ ಡಿ ಲೈಸರ್ ಟೈಮ್. ಈ ನಾಲ್ಕರಲ್ಲಿ ಅವರಿಗೆ ಎಕನಾಮಿಕ್ ಆಸ್ಪೆಕ್ಟ್ಗಿನ ಸೈಕಲ್ ಇಂದ ಏನ್ ಜಾಸ್ತಿ ಸಿಕ್ತು ಅಂತ ಸೆಲ್ಫ್ ರೆಸ್ಪೆಕ್ಟ್, ಅವರ ಒಂದು ಆತ್ಮಗೌರವ ಜಾಸ್ತಿ ಆಯಿತು, ಆತ್ಮಶಕ್ತಿ ಜಾಸ್ತಿ ಆಯ್ತು ಇಲ್ಲಿ.
So self-respect is the vital for them more than economic. 10th one, which is the odd pair among the following? ಆಡ್ ಪೇರ್, ಆಡ್ ಅಂತಂದ್ರೆ ಸರಿ ಇಲ್ಲದಂತ, ಗುಂಪಿಗೆ ಸೇರಿದ ಅಂತ ಅರ್ಥ ಆಗುತ್ತೆ. ಎರಡು ಜೋಡಿ ಕೊಟ್ಟಿದ್ದಾರೆ, ತಪ್ಪಾದ ಜೋಡಿ ಯಾವುದು ಅಂತ ಕೇಳಿದಾರೆ ಅವರು. ತಪ್ಪಾದಂತ ಜೋಡಿ ಯಾವುದು? ಆಪ್ಷನ್ ಎ ಜೀಸಸ್ ಅಂಡ್ ದಿ ಸಮರಿಯಾ ವುಮನ್. ಸೊ ಇದು ಸರಿಯಾದಂತ ಜೋಡಿ. ಇದು ಜೀಸಸ್, ಜೀವ್, ಸಮರಿಯಾ ಅಲ್ಲೇ ಇರುವಂತ ಇನ್ನೊಂದು ಲೋವರ್ ರೇಸ್ ನಲ್ಲಿ ಇರುವಂತ ಹೆಣ್ಮಗಳು. ಸೊ ಇವೆರಡು ಅಲ್ಲಿಗೆ ಸಂಬಂಧಪಟ್ಟಿದ್ದು, ಕರೆಕ್ಟ್ ಆದಂತ ಜೋಡಿ ಇದು. ಆಪ್ಷನ್ ಬಿ ಪಂಚಮಾಸ್ ಅಂಡ್ ಅನ್ಟಚಬಲ್ಸ್. ಇದು ಸರಿಯಾದಂತ ಜೋಡಿ. ಪಂಚಮಾಸ್ ಅಂಡ್ ಅನ್ಟಚಬಲ್ಸ್ ಅಲ್ಲಿ ಸೇಮ್. ನೆಕ್ಸ್ಟ್ ಒನ್ ವಿಲೇಜ್ ಅಂಡ್ ದಿ ವಾಡ. ಇಟ್ ಇಸ್ ಆಲ್ಸೋ ಕರೆಕ್ಟ್ ಪೇರ್. ಅಂಡ್ ಸುವರ್ತಮ್ಮ ಅಂಡ್ ಬಿಸ್ಲೇರಿ. ಸೊ ಇದು ತಪ್ಪಾದಂತ ಪೇರ್. ಸುವರ್ತಮ್ಮ ಬಿಸ್ಲೇರಿ ಏನಿದೆ, ಸೊ ಇದು ತಪ್ಪು. ಸುವರ್ತಮ್ಮ ಬಿಸ್ಲೇರಿಗೆ ಕಂಪೇರ್ ಜೊತೆ ಸಾಧ್ಯ ಆಗಲ್ಲ. ಸುವರ್ತಮ್ಮ ಕರ್ಮ ಚೇಡು ಅಂತ ಆಗಿದ್ರೆ ಕರೆಕ್ಟ್ ಆಗೋದು, ಅಥವಾ ಸುವರ್ತಮ್ಮ ಕಮ್ಮ ಲ್ಯಾಂಡ್ ಲಾರ್ಡ್ಸ್ ಅನ್ನೋದು ಕರೆಕ್ಟ್ ಆಗಿರೋದು. ಯಾಕಂದ್ರೆ ಸುವರ್ತಮ್ಮ ಕಮ್ಮ ಲ್ಯಾಂಡ್ ಲಾರ್ಡ್ಸ್ ಜೊತೆ ಹೋರಾಟ ಮಾಡ್ತಾರೆ, ಸೊ ಅದಕ್ಕೆ ಕರೆಕ್ಟ್ ಆಗ್ತಿತ್ತು. ಬಟ್ ಈ ಬಿಸ್ಲೇರಿ ಅಂತ ಇದೆ, ಸೊ ಇದು ತಪ್ಪಾದಂತ ಒಂದು ಜೋಡಿ ಇದು. ಎಸ್. So these are multiple choice. Next, fill in the blanks with the passive form of the verb given in brackets. So next one, passage ಅನ್ನ ಕೊಟ್ಟಿರ್ತಾರೆ. So ಆ passage will be in passive voice. ಒಂದು passive form ನಲ್ಲಿ ಇದ್ದಂತ passage ಅನ್ನ ಕೊಟ್ಟಿರ್ತಾರೆ. ಕೆಲವೊಂದಿಷ್ಟು ಬ್ಲಾಂಕ್ ಗಳಿರ್ತವೆ. passive voice ನಲ್ಲಿ verb ಅನ್ನ ಯಾವ ರೀತಿ ನಾವು ಚೇಂಜ್ ಮಾಡಬೇಕು, ಆ ರೀತಿ ಅದನ್ನ ಚೇಂಜ್ ಮಾಡಿ ಬರಿಬೇಕು. ಬ್ರಾಕೆಟ್ ನಲ್ಲಿ verb ಸಹ ಕೊಟ್ಟಿರ್ತಾರೆ. ಸೊ ನಿಮಗೆ ಇಲ್ಲಿ they are not asking only to change the verb. verb ಅನ್ನ ಅಷ್ಟೇ ಚೇಂಜ್ ಮಾಡಿ ಅಂತ ಹೇಳ್ತಿಲ್ಲ. passive form of the verb ಅನ್ನ ಬರಿಬೇಕು ನೀವು. ಸೊ ಪ್ಯಾಸಿವ್ ಫಾರ್ಮ್ ಅನ್ನು ಯಾವ ರೀತಿ ಬರ್ತೀವಿ? ವರ್ಬ್ ಅನ್ನ ಅಂತಂದ್ರೆ ಹೆಲ್ಪಿಂಗ್ ವರ್ಬ್ ಹಾಕ್ತೀವಿ ಪ್ಲಸ್ V3 ಅನ್ನ ಬರಿತೀವಿ. ಸೊ ಪ್ಯಾಸಿವ್ ಫಾರ್ಮ್ ಇದ್ದಾಗ ಹೆಲ್ಪಿಂಗ್ ವರ್ಬ್ ಪ್ಲಸ್ V3. ಸೊ ವರ್ಬ್ ಯಾವಾಗಲೂ V3 ಇರುತ್ತೆ. ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ನಲ್ಲಿನೇ ವರ್ಬ್ ಇರಬೇಕು ಪ್ಲಸ್ ಹೆಲ್ಪಿಂಗ್ ವರ್ಬ್ ಇರಬೇಕು. ಸೊ ಯಾವ ರೀತಿ ನಾವು ಹೆಲ್ಪಿಂಗ್ ವರ್ಬ್ ಅನ್ನು ಹಾಕಬೇಕು? ದೇರ್ ಆರ್ ಸೋ ಮೆನಿ ಹೆಲ್ಪಿಂಗ್ ವರ್ಬ್ಸ್. ಸೊ ಹೆಲ್ಪಿಂಗ್ ವರ್ಬ್ ಅನ್ನ ಕಂಡುಹಿಡ್ಕೋಬೇಕಾಗಿತ್ತು ಅಂದ್ರೆ ಫಸ್ಟ್ ವಿ ಹ್ಯಾವ್ ಟು ಅನಲೈಸ್ ದಿ ಪ್ಯಾಸೇಜ್. ಪ್ಯಾಸೇಜ್ ಅನ್ನ ನೋಡ್ಕೋಬೇಕು. ದ ಮಿನಿಸ್ಟರ್ ಫೆಲ್ಟ್ ಇಟ್ ಡಿಫಿಕಲ್ಟ್ ಟು ಕ್ಯಾರಿ ಔಟ್ ದಿ ಡೆತ್ ಸೆಂಟೆನ್ಸ್ ಅಂತ ಇದೆ. ಸೊ ಈ ಮೊದಲನೇ ಲೈನ್ ಅಲ್ಲಿ ವಿ ಕ್ಯಾನ್ ಐಡೆಂಟಿಫೈ ದಿ ಟೆನ್ಸ್. ಯಾವ ಟೆನ್ಸ್ ಅಂತ ಐಡೆಂಟಿಫೈ ಮಾಡಬಹುದು. ಯಾವ ರೀತಿ ಅಂದ್ರೆ ಫೆಲ್ಟ್. ಫೆಲ್ಟ್ ಅಂದ್ರೆ ಯಾವುದು? ಇದು ಪಾಸ್ಟ್ ಟೆನ್ಸ್. ಸೊ ಪಾಸ್ಟ್ ಟೆನ್ಸ್ ಅಂತಂದ್ರೆ ಪ್ಯಾಸೇಜ್ ಇಸ್ ಇನ್ ಪಾಸ್ಟ್ ಟೆನ್ಸ್. ಸೊ ಹಂಗಂದ್ರೆ ಪಾಸ್ಟ್ ಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಯಾವು? ವಾಸ್, ಇನ್ನೊಂದು ವೇರ್ ಅಷ್ಟೇ. ಸೊ ವಾಸ್, ವರ್ ಪ್ಲಸ್ V3 ಅನ್ನ ಹಾಕಬೇಕು. ಬ್ರಾಕೆಟ್ ನಲ್ಲಿ ಇಂತ ವರ್ಬ್ ಅನ್ನ V3 ಗೆ ಚೇಂಜ್ ಮಾಡಬೇಕು. ದ ಮಿನಿಸ್ಟರ್ ಫೆಲ್ಟ್ ಡಿಫಿಕಲ್ಟ್ ಕ್ಯಾರಿ ಔಟ್ ದಿ ಡೆತ್ ಸೆಂಟೆನ್ಸ್ ದೇರ್ ಫೋರ್ ಇಟ್ ಡ್ಯಾಶ್ ಡಿಸೈಡ್ ಅಂತ ಇದೆ. ಇಟ್, ಸೊ ಇಟ್ ಅನ್ನೋದೇನು? ಸಿಂಗ್ಯುಲರ್. ಸಿಂಗ್ಯುಲರ್ ಅಂತಂದ್ರೆ ಹೆಲ್ಪಿಂಗ್ ವರ್ಬ್ ಯಾವ್ದು ಬರುತ್ತೆ? ವಾಸ್ ಬರುತ್ತಾ ಅಥವಾ ವರ್ ಬರುತ್ತಾ? ಸಿಂಗ್ಯುಲರ್ ಇದ್ದಾಗ ವಾಸ್ ಬರುತ್ತೆ. ಸೊ ಡಿಸೈಡ್ ಅನ್ನೋದು V3 ಡಿಸೈಡೆಡ್ ಆಗುತ್ತೆ. ಸೊ ಆನ್ಸರ್ ಏನು? ವಾಸ್ ಡಿಸೈಡೆಡ್. ಆನ್ಸರ್ ಮೊದಲನೇದು. ಟು ಅಲ್ಟರ್ ಇಟ್ ಒನ್ ಆಫ್ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್. ದಿಸ್ ಡ್ಯಾಶ್ ಇನ್ಫಾರ್ಮ್ ಟು ದಿ ಪ್ರಿನ್ಸ್ ಅಂಡ್ ಹಿ ಅಗ್ರೀಡ್ ಟು ದಿಸ್. ದಿಸ್ ಅನ್ನೋದೇನು? ಅಗೇನ್ ಸಿಂಗ್ಯುಲರ್ ಏನ್ ಪ್ಲೂರಲ್ ಅಲ್ಲ? ಸಿಂಗ್ಯುಲರ್. ಸಿಂಗ್ಯುಲರ್ ಅಂದ್ರೆ ಮತ್ತು ಹೆಲ್ಪಿಂಗ್ ವರ್ಬ್ ಯಾವ್ದು ಬರುತ್ತೆ? ವಾಸ್. ಸೊ ವಾಸ್ ಇನ್ಫಾರ್ಮ್ ಇದ್ದಿದ್ದು V3 ಇನ್ಫಾರ್ಮ್. ಸೊ ದಿಸ್ ವಾಸ್ ಇನ್ಫಾರ್ಮ್ಡ್ ಟು ದಿ ಪ್ರಿನ್ಸ್ ಅಂಡ್ ಹಿ ಅಗ್ರೀಡ್ ಟು ದಿಸ್. ದ ಕ್ರಿಮಿನಲ್. ಸೊ ದ ಕ್ರಿಮಿನಲ್ ಅಂದ್ರೆ ಏನು? ಸಿಂಗ್ಯುಲರ್ ಪ್ಲೂರಲ್? ಅಗೇನ್ ಒಬ್ಬನೇ ಕ್ರಿಮಿನಲ್ ಇದ್ದಾನೆ, ಸೊ ಸಿಂಗ್ಯುಲರ್. ಸೊ ಹೆಲ್ಪಿಂಗ್ ವರ್ಬ್ ಯಾವ್ದು ಬರುತ್ತೆ? ಮತ್ತು ವಾಸ್. ದಿಸ್ ವಾಸ್, ದ ಕ್ರಿಮಿನಲ್ ವಾಸ್. ಕೀಪ್ ಇದ್ದಿದ್ದು V3 ಕೆಪ್ಟ್. ದ ಕ್ರಿಮಿನಲ್ ಕೆಪ್ಟ್ ಇನ್ ದಿ ಪ್ರಿಸನ್ ಅಂಡ್ ದೇ ಪ್ಲೇಸ್ಡ್ ಅ ಗಾರ್ಡ್ ಓವರ್ ಹಿಮ್. ಇಲ್ಲಿ ಮೊದಲನೇದು ಯಾವುದು ಅಂತಂದ್ರೆ ವಾಸ್ ಡಿಸೈಡೆಡ್, ಎರಡನೇದು ವಾಸ್ ಇನ್ಫಾರ್ಮ್ಡ್, ಮೂರನೇದು ವಾಸ್ ಕೆಪ್ಟ್. ದೀಸ್ ಆರ್ ದಿ ಆನ್ಸರ್ಸ್. ಸೊ ರಿಮೆಂಬರ್ V3, ದೇ ಆರ್ ಆಲ್ V3. ಯಾಕಂದ್ರೆ ಈಗ ಇಂಥವು ಎಲ್ಲ ನೀವು V2 ಅಂತ ಬರೆದು ಓಕೆ ಇರ್ತವೆ. ಯಾಕಂದ್ರೆ ಡಿಸೈಡೆಡ್ V2 ಸೇಮ್ ಇರುತ್ತೆ, V3 ಸೇಮ್ ಇರುತ್ತೆ. ಇನ್ಫಾರ್ಮ್ಡ್ V2 V3 ಸೇಮ್, ಕೆಪ್ಟ್ V2 V3 ಸೇಮ್ ಇರುತ್ತೆ. ಬಟ್ ಒಂದ್ ವೇಳೆ ವರ್ಬ್ ಏನಾದ್ರು ಡ್ರೈವ್ ಅಂತ ಇತ್ತಪ್ಪ, ಸೊ ಡ್ರೈವ್ ನೀವು V2 ಹಾಕಿದ್ರೆ ಬಹಳ ತಪ್ಪಾಗ್ಬಿಡುತ್ತೆ. ಯಾಕಂದ್ರೆ V2 ಡ್ರೋ ಆಗುತ್ತೆ, V3 ಡ್ರೈವ್ ಅನ್ ಆಗುತ್ತೆ. ಸೊ ಸಮಸ್ಯೆ ಏನು ಅಂತಂದ್ರೆ ಇರ್ರೆಗ್ಯುಲರ್ ವರ್ಬ್ಗಳಿದ್ದಾಗ ಯಾವ V2 ಮತ್ತೆ V3 ಚೇಂಜ್ ಆಗ್ತಾ ಇರ್ತವೆ. ಸೊ ಅಂತಲ್ಲಿ ಪ್ಯಾಸಿವ್ ವಾಯ್ಸ್ ನಲ್ಲಿ ಸಮಸ್ಯೆ ಆಗುತ್ತೆ. ಬಹಳ ಜನ ತಪ್ಪು ಮಾಡ್ಬಿಡ್ತಾರೆ. ಸೊ ಡ್ರೈವ್ ಅನ್ V3 ಹಾಕಲ್ಲ, V2 ನೇ ಬರ್ಬಿಡ್ತಾರೆ. ಸೊ V2 ರಾಂಗ್. ಸರಿಯಾದದ್ದು ಯಾವುದು? V3 ಹಾಕಬೇಕು. ಸೊ ಇದು ನಿಮ್ಮ ತಲೆಯಲ್ಲಿ ಇರ್ಬೇಕಷ್ಟೇ. ನೆಕ್ಸ್ಟ್, fill in the blanks by choosing the appropriate expressions given in the brackets. ಸೊ ಬ್ರಾಕೆಟ್ ನಲ್ಲಿ ಕೊಟ್ಟಂತಹ ಎಕ್ಸ್ಪ್ರೆಷನ್ ಗಳನ್ನ ಬಳಸಿಕೊಂಡು fill in the blanks, ಕೊಟ್ಟಿರುವಂತಹ ಬ್ಲಾಂಕ್ಸ್ ಅನ್ನ ನೀವು ತುಂಬಬೇಕು. ಸೊ ಏನ್ ಬ್ಲಾಂಕ್ಸ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ? ರೂಫ್ when he was of dash, roofs dash when he was offered money to vote for Moduka, but on the day of election he was dash and decided to vote both Marcus and Moduka. ಸೊ ಇಲ್ಲಿ ಕೊಟ್ಟಿರುವಂತ ಬ್ರಾಕೆಟ್ ನಲ್ಲಿ ಕೊಟ್ಟಿರುವಂತ ಎಕ್ಸ್ಪ್ರೆಷನ್ ಯಾವ ಅಂತಂದ್ರೆ ಇನ್ ಫಿಕ್ಸ್, ಗಿವನ್ ಅಪ್, ಫೇಸ್ ಲಿಟ್ ಅಪ್. ಸೊ ಎಕ್ಸ್ಪ್ರೆಷನ್ಗಳು ಏನರ್ಥ ಅಂದ್ರೆ ಅಲ್ಲಿ ಇರುವಂತ ಮೀನಿಂಗ್ ಬೇರೆ ಇರುತ್ತೆ.
ಕೊಟ್ಟಿರುವಂಥ ಶಬ್ದಗಳು ಬೇರೆ ಇರ್ತವೆ. ಫಾರ್ ಎಕ್ಸಾಂಪಲ್ ಇನಫಿಕ್ಸ್ ಅನ್ನೋದನ್ನ ನೋಡಿದ್ರೆ, ಇನಫಿಕ್ಸ್ ಅಂದ್ರೆ ಏನಿದು? ಇನಫಿಕ್ಸ್ ಅಂದ್ರೆ ಏನು? ಲಿಟರಲ್ ಆಗಿ ಅರ್ಥ ಮಾಡ್ಕೊಂಡ್ರೆ ಬೇರೆ ಅರ್ಥನೇ ಬರುತ್ತೆ. ಇನಫಿಕ್ಸ್ ಅಂತಂದ್ರೆ ಇದ್ರದ್ದು ಮೀನಿಂಗ್ ಏನು ಅಂತಂದ್ರೆ ಇನ್ ಕನ್ಫ್ಯೂಷನ್ ಅಂತ ಅರ್ಥ ಆಗುತ್ತೆ. ಸೊ ಇಲ್ಲಿ ಸರಿಯಾದಂತ ಇನ್ ಕನ್ಫ್ಯೂಷನ್ ಈ ರೀತಿಯಾಗಿ. ಸೊ ಗಿವನ್ ಅಪ್ ಅಂತಂದ್ರೆ ಬಿಟ್ಬಿಡೋದು, ಕೈ ಬಿಟ್ಬಿಡೋದು ಅಂತ ಅರ್ಥ. ಫೇಸ್ ಲಿಟ್ ಅಪ್. ಫೇಸ್ ಲಿಟ್ ಅಪ್ ಅಂದ್ರೆ ಏನು? ಫೇಸ್ ಲಿಟ್ ಅಪ್ ಏನು? ಮುಖಕ್ಕೆ ಏನಾದ್ರು ಲೈಟ್ ಹತ್ತಾ ಅನ್ನೋ ಅರ್ಥ ಆಗ್ಬೋದು ನಮಗೆ. ಫೇಸ್ ಮುಖ, ಲಿಟ್ ಬೆಳಕು ಹತ್ತೋದು, ಅಪ್ ಮುಖದ ಮೇಲೆ ಬೆಳಕು ಹತ್ತು. ಸೊ ಈ ರೀತಿ ಅರ್ಥ ಆಗಲ್ಲ. ಫೇಸ್ ಲಿಟ್ ಅಪ್ ಅಂದ್ರೆ ಏನರ್ಥ ಅಂದ್ರೆ ಹ್ಯಾಪಿ, ಸಂತೋಷ ಆಗೋದು, ಮುಖದಲ್ಲಿ ಸಂತೋಷ ಕಾಣೋದು ಅಂತ ಅರ್ಥ. ಸೊ ಈ ರೀತಿ ಎಕ್ಸ್ಪ್ರೆಷನ್ಗಳು ಕೊಟ್ಟಿರೋ ಶಬ್ದಗಳು ಬೇರೆ ಇರ್ತವೆ, ಬಟ್ ಅರ್ಥನೇ ಬೇರೆ ಇರುತ್ತೆ. ಸೊ ರೂಫ್ಸ್ ಡ್ಯಾಶ್ ವೆನ್ ಹಿ ವಾಸ್ ಆಫರ್ಡ್ ಮನಿ ಟು ವೋಟ್ ಫಾರ್ ಮೊಡ್ಕ. ಸೊ ರೂಫ್ ಅವ್ನಿಗೆ ಯಾವಾಗ ಮೊಡಕನಿಗೆ ಓಟ್ ಹಾಕ್ಲಿಕ್ಕೆ ಹಣ ಕೊಟ್ಟಾಗ, ಸೊ ರೂಫ್ ಏನಾಯ್ತು? ಖುಷಿ ಆಯ್ತು ಅವನಿಗೆ. 5 ಪೌಂಡ್ ಹಣ ನೋಡಿದ ಕೂಡಲೇ ಅವನಿಗೆ ಹಿ ಫೆಲ್ಟ್ ಹ್ಯಾಪಿ. ಸೊ ಹಾಗಾದ್ರೆ ಮೊದಲನೇ ಆನ್ಸರ್ ಏನು ಅಂತಂದ್ರೆ ರೂಫ್ಸ್ ಫೇಸ್ ಲಿಟ್ ಅಪ್ when he offered money to vote for Murka. But on the day of election, he was dash. ಬಟ್ ಎಲೆಕ್ಷನ್ ಡೇ ಬಂದ್ಕೊಂಡೆ ಏನಾಯ್ತು? ಅವ್ನಿಗೆ ಗೊಂದಲ ಶುರುವಾಯಿತು. ನಾವು ಓಟ್ ಹಾಕ್ಲೋ ಬೇಡ ಅವನಿಗೆ, ನಾನು ಮಾರ್ಕಸ್ ಸಾಹೇಬಿಗೆ ಮೋಸ ಮಾಡಲಿ ಅಂತ ಹೇಳಿ. ಸೊ ಈ ರೀತಿ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ ಅವನು. ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ ಅಂದಕ್ಕಿರುವಂಥ ಶಬ್ದ ಯಾವುದು? ಇನಫಿಕ್ಸ್. ಸೊ ಮೊದಲನೇದ್ದು ಫೇಸ್ ಲಿಟ್ ಅಪ್, ಎರಡನೇದ್ದು ಇನಫಿಕ್ಸ್. ಸೊ ಇದು ಮೊದಲನೇದ್ದು, ಇದು ಎರಡನೇದ್ದು. ಗಿವನ್ ಅಪ್. ಸೊ ಇದು ಯಾವುದು ಮ್ಯಾಚ್ ಆಗಲ್ಲ ಇಲ್ಲಿ. Got it. Okay, fine. So next one is read the following paragraph and match the pronouns inside A with the noun or noun phrases in column B. The referred to ಅಂತ ಕೇಳಿದ್ದಾರೆ. Let's see ಇದನ್ನ ನೋಡೋಣಂತೆ. So this is easiest one actually. Pronouns ಅನ್ನ ನೋಡೋದು. Pronouns ಅಂದ್ರೆ ಏನು ಅಂತಂದ್ರೆ they are used instead of nouns. ನಾಮಪದದ ಬದಲಿಗೆ pronoun ಗಳನ್ನ ಬಳಸಿರ್ತಾರೆ. So ಈ pronoun ಗಳ ಬಳಸಿದಂತ ನಾಮಪದಗಳು ಯಾವುವು, ಎದ್ರ ಬದಲಿಗೆ ಬಳಸಿದ್ದಾರೆ ಅಂತ ನೋಡ್ಬೇಕಷ್ಟೇ ನಾವು. So passage ಏನಿದೆ ನೋಡೋಣ. Mother Teresa was born on 26th August 1910 in Skopje, which is in Macedonia now. Her father was a Nicola Bojaxio, who was a simple businessman. She was beautiful and hard-working girl who was fond of singing. She went to Ireland, where she began learning English before traveling to Kolkata. Mother Teresa ಎಲ್ಲ ಗೊತ್ತಿರುವಂತ ಗ್ರೇಟ್ ಪರ್ಸನಾಲಿಟಿ, ಅವ್ರ ಬಗ್ಗೆ ಇರುವಂತ ಒಂದು ಪ್ಯಾಸೇಜ್ ಇದು. ಸೊ ಇಲ್ಲಿ ಅಂಡರ್ಲೈನ್ ಮಾಡಿದ್ವಿ ಏನಂದ್ರೆ ಪ್ರನೌನ್ಗಳು. ವಿಚ್ ಅನ್ನೋದು ಹರ್, ಹೂ, ಶಿ ಮತ್ತೆ ವೇರ್. ಸೊ ಎಲ್ಲ ಪ್ರನೌನ್ಗಳನ್ನ ಯಾವುದರ ಬದಲಾಗಿ ಬಳಸಿದ್ದಾರೆ, ಯಾವ ನಾಮಪದದ ಬದಲಾಗಿ ಬಳಸಿದ್ದಾರೆ ಅನ್ನೋದು ನಾವಿಲ್ಲಿ ಮ್ಯಾಚ್ ಮಾಡ್ಕೊಂಡು ಹೋಗಬೇಕು. ಫಸ್ಟ್ ಒನ್ ವಿಚ್. ಮದರ್ ತೆರೆಸಾ ವಾಸ್ ಬಾರ್ನ್ ಆನ್ 26 ಆಗಸ್ಟ್ 1910 in Skopje, which is in Macedonia now. ಮದರ್ ತೆರೆಸಾ 26 ಆಗಸ್ಟ್ 1910ರಲ್ಲಿ ಸ್ಕೋಪ್ಜೆ ಅನ್ನೋ ಪ್ರದೇಶದಲ್ಲಿ ಹುಟ್ಟಿದ್ರು. ಅದು ಈಗ ಮೆಸಿಡೋನಿಯಾದಲ್ಲಿದೆ. ಸೊ ಅದು ವಿಚ್ ಅನ್ನ ನಾವು ಯಾವುದು, ಅದು ಅಂತ ತಿಳ್ಕೋಬೇಕು. ಅಂದಾಗ ಮಾತ್ರ ನಮ್ಗೆ ಆನ್ಸರ್ ಬರಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವುದು ಮೆಸಿಡೋನಿಯಾದಲ್ಲಿದೆ ಅಂತಂದ್ರೆ ಸ್ಕೋಪ್ಜೆ ಅನ್ನೋದು ಆನ್ಸರ್ ಆಗುತ್ತೆ. ಯಾವುದು ಮೆಸಿಡೋನಿಯಾದಲ್ಲಿದೆ? ಸ್ಕೋಪ್ಜೆ. ಹಾಗಾದ್ರೆ ಆನ್ಸರ್ ಏನಿದಕ್ಕೆ? ವಿಚ್ ಅಂದ್ರೆ ಸ್ಕೋಪ್ಜೆ. ಸೊ ವಿಚ್ ಅಂತಂದ್ರೆ ಏನು? ಸ್ಕೋಪ್ಜೆ ಅಂತ ಅರ್ಥ. ಸೊ ನೆಕ್ಸ್ಟ್ ಒನ್, ಹರ್ ಫಾದರ್ ವಾಸ್ ನಿಕೋಲಾ ಬೊಜಾಕ್ಸಿಯೋ. ಅವಳ ತಂದೆ ನಿಕೋಲಾ ಬೊಜಾಕ್ಸಿಯೋ. ಸೊ ಅವಳ ಅಂದ್ರೆ ಯಾರ? ಮದರ್ ತೆರೆಸಾಳ ಅಂತ ಅರ್ಥ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಮೊದಲನೇದು ಮದರ್ ತೆರೆಸಾ ಅಂತ ಇದೆ, ನೆಕ್ಸ್ಟ್ ಕೊನೆಯದು ಮದರ್ ತೆರೆಸಾಸ್ ಅಂತ ಇದೆ. ಸೊ ಮದರ್ ತೆರೆಸಾ ಮತ್ತೆ ಮದರ್ ತೆರೆಸಾಸ್. ಅವಳ. ಸೊ ಅವಳ ಅಂತಂದ್ರೆ ಈಗ ಮದರ್ ತೆರೆಸಾ ಅಂದ್ರೆ ಅವಳು ಅಂತ ಆಗುತ್ತೆ, ಬಟ್ ಅವಳ ಅನ್ಲಿಕ್ಕೆ ಇರುವಂತದ್ದು ಯಾವುದು? ಮದರ್ ತೆರೆಸಾಸ್. ಸೊ ದಿಸ್ ಒನ್ ಇಸ್ ಕರೆಕ್ಟ್ ಆನ್ಸರ್. ಅವಳ ಅಪಾಸ್ಟ್ರೋಫೆ ಎಸ್ ಇದ್ದಿದ್ದು ಕರೆಕ್ಟ್ ಇಲ್ಲಿ. ಅವಳ, ಅವನ, ಅವರ ಈ ರೀತಿ ಶಬ್ದಗಳಿದ್ದಾಗ ಅಪಾಸ್ಟ್ರೋಫೆ ಎಸ್ ಇದ್ದಿದ್ದು ಕರೆಕ್ಟ್ ಇರ್ತವೆ. ನಿಕೋಲಾ ಬೊಜಾಕ್ಸಿಯೋ, ಹೂ ವಾಸ್ ಅ ಸಿಂಪಲ್ ಬಿಸ್ನೆಸ್ ಮ್ಯಾನ್. ಹೂ ವಾಸ್ ಅ ಸಿಂಪಲ್ ಬಿಸ್ನೆಸ್ ಮ್ಯಾನ್. ಸೊ ಸಿಂಪಲ್ ಬಿಸ್ನೆಸ್ ಮ್ಯಾನ್ ಯಾರಿದ್ರು ಅಂತ ಕ್ವಶನ್ ಮಾಡಿದ ಆನ್ಸರ್ ಏನ್ ಬರುತ್ತೆ? ನಿಕೋಲಾ ಬೊಜಾಕ್ಸಿಯೋ. ಸೊ ಹೂ ಅಂದ್ರೆ ಯಾರಿಲ್ಲಿ? ನಿಕೋಲಾ ಬೊಜಾಕ್ಸಿಯೋ. ನೆಕ್ಸ್ಟ್ ಒನ್, ಶಿ ವಾಸ್ ಬ್ಯೂಟಿಫುಲ್ ಅಂಡ್ ಹಾರ್ಡ್ ವರ್ಕಿಂಗ್ ಗರ್ಲ್ ಹೂ ವಾಸ್ ಫಾಂಡ್ ಆಫ್ ಸಿಂಗಿಂಗ್. ಅವಳು ಚೆನ್ನಾಗಿದ್ಲು ನೋಡ್ಲಿಕ್ಕೆ, ಅಂಡ್ ಹಾರ್ಡ್ ವರ್ಕಿಂಗ್ ಗರ್ಲ್, ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ಲು. ಸೊ ಅವಳು ಅಂದ್ರೆ ಯಾರಿಲ್ಲಿ? ಮದರ್ ತೆರೆಸಾ. ಸೊ ಇದು ಕರೆಕ್ಟ್. ನೆಕ್ಸ್ಟ್, ವೇರ್. ಶಿ ವೆಂಟ್ ಟು ಐರ್ಲ್ಯಾಂಡ್ ವೇರ್ ಶಿ ಬಿಗ್ಯಾನ್ ಲರ್ನಿಂಗ್ ಇಂಗ್ಲಿಷ್ ಬಿಫೋರ್ ಟ್ರಾವೆಲಿಂಗ್ ಟು ಕೋಲ್ಕತ್ತಾ. ಸೊ ಅವಳು ಲರ್ನಿಂಗ್ ಇಂಗ್ಲಿಷ್ ಅನ್ನ ಕಲಿಲಿಕ್ಕೆ ಕೋಲ್ಕತ್ತಾಗ ಬರೋಕ್ಕಿಂತ ಮುಂಚೆ ಎಲ್ಲಿಗೆ ಹೋಗಿದ್ಲು? ಐರ್ಲ್ಯಾಂಡಿಗೆ. ಸೊ ವೇರ್ ಅಂತಂದ್ರೆ ಏನಿಲ್ಲ ಆನ್ಸರು? ಐರ್ಲ್ಯಾಂಡ್. ಸೊ ಇಲ್ಲಿ ನೀವು ಇನ್ನೊಂದು ಅರ್ಥ ಮಾಡ್ಕೋಬೇಕು ಏನು ಅಂತಂತಂದ್ರೆ, ಸೊ ಯಾವಾಗ WH ಶಬ್ದಗಳಿರ್ತವೆ, ಈಗ ವಿಚ್, ಹೂ ಅಂತ ಇದೆ. ಸೊ ಈ ರೀತಿ ಶಬ್ದಗಳಿದ್ದಾಗ ಸೊ ಸರಿಯಾದಂತ ಆನ್ಸರ್ ಏನಿರುತ್ತೆ ಅಂತಂತಂದ್ರೆ ಅದ್ರ ಹಿಂದಿಂದೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ವಿ ನಾವು, ವಿಚ್ ಅಂತಂದ್ರೆ ಏನು? ಅದ್ರ ಹಿಂದಿಂದ ಇಮಿಡಿಯೇಟ್ ಹಿಂದೆ ಇರುವಂತ ವರ್ಡ್ ಯಾವುದು? ಸ್ಕೋಪ್ಜೆ, ಅದೇ ಆನ್ಸರ್. ಇಲ್ಲಿ ಹೂ ಅಂತ ಇದೆ, ಅದ್ರ ಇಮಿಡಿಯೇಟ್ ಹಿಂದೆ ಇರುವಂತ ವರ್ಡ್ ಯಾವುದು? ನಿಕೋಲಾ ಬೊಜಾಕ್ಸಿಯೋ, ಅದೇ ಕರೆಕ್ಟ್ ಆದಂತ ಆನ್ಸರ್.
ನೆಕ್ಸ್ಟ್ ವೇರ್ ಅಂತ ಇದೆ, ಅದರ ಇಮಿಡಿಯೇಟ್ ಹಿಂದ್ಗಡೆ ಇರುವಂತ ವರ್ಡ್ ಯಾವುದು? ಐರ್ಲ್ಯಾಂಡ್. ಸೊ ಇದಕ್ಕೂ ಉತ್ತರ ಯಾವುದು ಅಂತ ಐರ್ಲ್ಯಾಂಡ್. ಯಾವಾಗ WH ವರ್ಡ್ಸ್ ಇರ್ತವೆ ಅದರ ಹಿಂದಿನ ಶಬ್ದಗಳೇ ಆನ್ಸರ್ ಆಗಿರ್ತವೆ, ಅದನ್ನ ನೀವು ನೆನಪಿಟ್ಕೋಬೇಕು. ಸೊ ಇದನ್ನ ಯಾವ ರೀತಿ ಬರೀಬೇಕು ಎಕ್ಸಾಮ್ ನಲ್ಲಿ? ಎಷ್ಟೋ ಜನ ತಪ್ಪಾಗಿ ಬರೀತಾರೆ. ಹೆಂಗ್ ಬರೀತಾರೆ ಅಂತಂದ್ರೆ ಈ ರೀತಿ ವಿಚ್ ಅಂತಂದ್ರೆ ಸ್ಕೋಪ್ಜೆ, ಈ ರೀತಿ ಗೆರೆಟ್ ಬರೀತಾರೆ, ಅಥವಾ ಅದ್ರ ಮುಂದ್ಗಡೆ ಈಗ ಬಂದಿದ್ವಲ್ಲ ನಾವು ಆ ರೀತಿ ಬರೆಯಕ್ ಹೋಗ್ತಾರೆ. ಸೊ ಅದೆಲ್ಲ ತಪ್ಪು. ಸರಿಯಾಗಿ ಯಾವ ರೀತಿ ಬರಿಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ವಿಚ್ ಅಂತ ಇದೆ, ಸೊ ಮೇಲ್ಗಡೆ ಎ ಕಾಲಮ್ ಹಾಕೋಬೇಕು, ಬಿ ಕಾಲಮ್ ಅನ್ನ ಹಾಕೋಬೇಕು. ನೀವು ಹಾಕೊಂಡು ವಿಚ್ ಅಂದ್ರೆ ಏನು? ಸ್ಕೋಪ್ ಜೆ, ಅದ್ರ ಆನ್ಸರ್ ಅನ್ನ ಬರಿಬೇಕು ನೀವು, ಸ್ಕೋಪ್ ಜೆ ಅಂತ ಹೇಳಿ. ಸೊ ಈ ರೀತಿ, ಸೊ ಎಲ್ಲಗಳನ್ನ ಇದೇ ರೀತಿ ಬರಿಬೇಕು. ಏನ್ ಆನ್ಸರ್ ಇರುತ್ತೆ ಅದನ್ನೆಲ್ಲವನ್ನ ಈ ರೀತಿ ಬರ್ಕೊಂಡು ಹೋಗ್ಬೇಕು. ಸೊ ತಪ್ಪಾಗಿ ಬರಿಬಾರ್ದು. ಅಂದ್ರೆ ಅಡ್ಡ ಗಿರಿ ಹಾಕಿ ಆ ರೀತಿ ಬರೆದ್ರೆ ಕಷ್ಟ ಆಗುತ್ತೆ. ಸೊ ಕರೆಕ್ಟ್ ಆಗಿ ಬರಿಬೇಕಷ್ಟೇ, ತಿಳಿತಾ? ಈ ರೀತಿ ಬರೀ ಒಳ್ಳೆಯದು. ಸೊ ನೆಕ್ಸ್ಟ್ ಏನು ಅಂತಂತಂದ್ರೆ 2 ಮಾರ್ಕ್ಸ್ ಕ್ವಶನ್ಗಳಿದಾವೆ. ಮೊದಲಿಗೆ ಏನು ಇದ್ದಿದ್ದಿಲ್ಲ 2 ಮಾರ್ಕ್ಸು. ಇತ್ತೀಚೆಗೆ ಜಾಸ್ತಿ ಮಕ್ಕಳು ಪಾಸ್ ಆಗಲಿ, ಅವ್ರ ಬರವಣಿಗೆ ಕಡಿಮೆ ಆಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ 2 ಮಾರ್ಕ್ಸ್ ಕ್ವಶನ್ಗಳನ್ನ. ಸೊ ಏನ್ ಕೇಳಿದ್ದಾರೆ ಇಲ್ಲಿ ಅಂತಂದ್ರೆ, ಆನ್ಸರ್ ಎನಿ 3 ಆಫ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ 1 or 2 sentences ಆರ್ ವರ್ಡ್ ಆರ್ ಫ್ರೇಸಸ್ ಈಚ್ ಅಂತ ಇದೆ. ಸೊ ಮೊದಲಿಗೆ ಇದು ಸಹ ಇದ್ದಿದ್ದಿಲ್ಲ. ಸೊ ಏನು ವರ್ಡ್ ಅಥವಾ ಪ್ಲೇಸ್ಗಳಲ್ಲಿ ಉತ್ತರ ಬರೀರಿ ಅಂತ ಹೇಳಿ, ಯು ಹ್ಯಾವ್ ಟು ಆನ್ಸರ್ ಇನ್ ವರ್ಡ್ ಆರ್ 2 ಸೆಂಟೆನ್ಸ್ ಅಂತ ಇತ್ತು. ಬಟ್ ಈಗ ನೀವು ವರ್ಡ್ ನಲ್ಲಿನೂ ಉತ್ತರ ಬರಿಬಹುದು, ಪ್ಲೇಸ್ಗಳಲ್ಲಿನೂ ಉತ್ತರಗಳನ್ನ ಬರಿಬಹುದು, ಸೆಂಟೆನ್ಸ್ ನಲ್ಲಿನೂ ಉತ್ತರಗಳನ್ನ ಬರಿಬಹುದು. ಸೊ 4 ಇರ್ತವೆ, 4ರಲ್ಲಿ 3ಅನ್ನ ನೀವು ಅಷ್ಟೇ ಬರಿಬೇಕು. there will be 4 questions and you have to answer only 3 questions. ಸೊ ಏನು ಯಾವ ರೀತಿ, ವಾಟ್ ಆರ್ ದಿ 2 things that Romeo intends to do after the measure? ಸೊ ಮೆಜರ್ ಅಂದ್ರೆ ಏನು? ಡ್ಯಾನ್ಸ್. ಈ ಡ್ಯಾನ್ಸ್ ಮುಗಿದ ಮೇಲೆ ರೋಮಿಯೋ ಏನ್ ಮಾಡ್ಬೇಕಂತ ಮಾಡ್ತಾನ ಅವನು? ಸೊ ಏನ್ ಮಾಡ್ಬೇಕಂತ ಮಾಡ್ತಾನ ಅವನು ಡ್ಯಾನ್ಸ್ ಮುಗಿದ ಮೇಲೆ ರೋಮಿಯೋ? ಸೊ ರೋಮಿಯೋ intends to watch Juliet, sorry, from her place of stand. ಅಂದ್ರೆ ಅವಳು ನಿಂತ ಜಾಗದಿಂದ ಅವಳನ್ನ ನೋಡ್ಬೇಕಂತ ಮಾಡ್ತಾನ ಅವನು. ನೆಕ್ಸ್ಟ್ he wants to touch her hand. ಸೊ ಇವೆರಡು, ಅಥವಾ ಇನ್ನೊಂದಾದ್ರು ಬರಿಬಹುದು ನೀವು ಏನಂದ್ರೆ he wants to touch her hand and he wants to make his rude hand blessed ಅಂತ ಬರಿಬಹುದು. ಸೊ ಈ ಎರಡು ಕೆಲಸ ಮಾಡ್ಬೇಕು ಅಂತ ರೋಮಿಯೋಗೆ ಆಸೆ ಇರುತ್ತೆ. ರೋಮಿಯೋ ಅವಳ ಜಾಗದಲ್ಲಿ ನಿಂತು ನೋಡ್ಬೇಕು ಅನ್ನೋದು ಮೊದಲನೇ ಆಸೆ. ಇನ್ನೊಂದು ಏನು ಅಂತಂತಂದ್ರೆ ಅವಳ ಕೈಯನ್ನ ಮುಟ್ಟಬೇಕು, ಅಂದ್ರೆ ನನ್ನ ಕೈ ಯಾರು ಸೂಕ್ಷ್ಮ ಆಗ್ತಾವು ಅನ್ನೋ ಆಸೆನೂ ಇರುತ್ತೆ ಅವನಿಗೆ. ಯಾಕಂದ್ರೆ ರೋಮಿಯೋ ಒಬ್ಬ ಸ್ಕಲ್ಪ್ಟರ್ ಇರ್ತಾನ, ಅವನು ಸ್ಕಲ್ಪ್ಟರ್ ಅಂತಂದ್ರೆ ಶಿಲ್ಪಿ. ಸೊ ಅವನ ಕೈಗಳು ರೂಢ ಆಗ್ಬಿಟ್ಟಿರ್ತವೆ. ಸೊ ಜೂಲಿಯಟ್ ಹ್ಯಾಂಡ್ ಅನ್ನ ಮುಟ್ಟಿ ಸಾಫ್ಟ್ ಆಗ್ಬೋದು ಅನ್ನೋದು ಅವನ ಆಸೆ ಇರುತ್ತೆ. ನೆಕ್ಸ್ಟ್, ಅಕಾರ್ಡಿಂಗ್ ಟು ದಿ ಪ್ರಾಫಿಟ್ ಇನ್ ಆನ್ ಚಿಲ್ಡ್ರನ್ ವಾಟ್ ಪೇರೆಂಟ್ಸ್ ಮೇ ಹೌಸ್ ಅಂಡ್ ವಾಟ್ ದೇ ಮೇ ನಾಟ್. ಸೊ ಈ ಕ್ವಶನ್ಗೆ ನೀವು ಒಂದು ವರ್ಡ್ ನಲ್ಲಿ 2 ವರ್ಡ್ ನಲ್ಲಿ ಉತ್ತರಗಳನ್ನ ಬರಿಬಹುದು. ನೀವು ಏನು ಅಂತಂದ್ರೆ ವಾಟ್ ಪೇರೆಂಟ್ಸ್ ಮೇ ಹೌಸ್ ಅಥವಾ ಪ್ಲೇಸ್ಗಳಲ್ಲಿ ಬರಿಬಹುದು. ಸೊ ಪೇರೆಂಟ್ಸ್ ಮೇ ಹೌಸ್ ಏನು? ಬಾಡಿ. ವಾಟ್ ದೇ ನಾಟ್, ಮೇ ನಾಟ್, souls. So parents may house bodies, parents may not house the souls. So ಈ ಬಾಡೀಸ್ ಅಂಡ್ ಸೋಲ್ಸ್ ಕರೆಕ್ಟ್ ಆದಂತ ಉತ್ತರ ಇದೆ. ಸೊ ನೆಕ್ಸ್ಟ್ ಈ ಲಾಂಗ್ ಆನ್ಸರ್ಗಳನ್ನ ನಾವು ಇನ್ನೊಂದು ನೋಡೋಣಂತೆ. ಕೀ ಆನ್ಸರ್ಗಳಿರ್ತವೆ, ನಿಮ್ಗೂ ಗೊತ್ತಿರುತ್ತೆ. ನಿಮ್ಗೆ ಯಾವ್ದಾದ್ರು ಲಾಂಗ್ ಆನ್ಸರ್ ಗೊತ್ತಾಗಿಲ್ಲ ಅಂತಂದ್ರೆ ಕಾಮೆಂಟ್ ಮಾಡಿ, ಸೊ ಅದನ್ನ ನಾವು ಹೇಳೋಣಂತೆ. ನೆಕ್ಸ್ಟ್, ವಾಟ್ ಇಸ್ ಚಿಪ್ಕೋ ಮೂವ್ಮೆಂಟ್? Women from which region participated in it according to Vandana Shiva? So Chipko movement is a non-violence movement against the large-scale deforestation. ಅತಿ ಹೆಚ್ಚು ಮರಗಳನ್ನು ಕಡಿತಾ ಇದ್ರು, ಅದಕ್ಕೆ ಒಂದು ನಾನ್ ವೈಲೆಂಟ್ ಪ್ರೊಟೆಸ್ಟ್ ಇದು. ವುಮೆನ್ ಫ್ರಮ್ ಗರ್ವಾಲ್ ಹಿಮಾಲಯ ರೀಜನ್ ಪಾರ್ಟಿಸಿಪೇಟೆಡ್ ಇನ್ ಇಟ್. ಆನ್ಸರ್ ಇದು. ವಿಚ್ ಈಸ್ ದ ಮೈಟಿ ಮೂವ್ಮೆಂಟ್ ಮೆನ್ಷನ್ಡ್ ಇನ್ ದಿ ಪೋಯಮ್ ವಾಟರ್, ವೇರ್ ಡಿಡ್ ಇಟ್ ಹ್ಯಾಪನ್? ಸೊ ಈ ವಾಟರ್ ಅನ್ನೋ ಪೋಯಮ್ ನಲ್ಲಿ ಮೈಟಿ ಮೂವ್ಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ಸೊ ಮೈಟಿ ಮೂವ್ಮೆಂಟ್ ಯಾವುದು ಅಂತಂದ್ರೆ ಮಹಾದ್. ಸೊ ಮಹಾದ್ ಈಸ್ ದಿ ಮೈಟಿ ಮೂವ್ಮೆಂಟ್. ಮಹಾದ್ ಸತ್ಯಾಗ್ರಹ ಎಲ್ಲಿ ಆಯ್ತದು? at Chadar tank. So Chadar tank ನಲ್ಲಿ ಆಯಿತು. ಮಹಾದ್ ಮೂವ್ಮೆಂಟ್ ಹ್ಯಾಪನ್ಡ್ ಇನ್ ಚಾಡರ್ ಟ್ಯಾಂಕ್. ಸೊ ಇದು ಕರೆಕ್ಟ್ ಆದಂತ ಆನ್ಸರ್ 17ಕ್ಕೆ. ಸೊ ಲಾಂಗ್ ಆನ್ಸರ್ಗಳನ್ನ ನೋಡ್ತಾ ಇಲ್ಲ ಇವತ್ತು ನಾವು. ವಿ ಆರ್ ಓನ್ಲಿ ಡಿಸ್ಕಸಿಂಗ್ 1 mark or 2 mark grammar sections. Next one, so next we have answer any 4 of the following questions in about 60 words. So these are 3 mark questions.
ಸೊ 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಪ್ರತಿಯೊಂದು ಪ್ರಶ್ನೆಗೂ 3 ಅಂಕಗಳಿರ್ತವೆ. ಸೊ ದೇರ್ ವಿಲ್ ಬಿ 6 ಕ್ವಶನ್ಸ್. 6 ಕ್ವಶನ್ ನಲ್ಲಿ ನೀವು ಬರೀ 4 ಅಷ್ಟೇ ಉತ್ತರಗಳನ್ನ ಬರೀಬೇಕು. ಸೊ ಬ್ಲೂ ಪ್ರಿಂಟ್ ನೋಡಿದ್ರೆ ಯಾವ ಪಾಠದ ಮೇಲೆ 1 ಮಾರ್ಕ್ ಇದೆ, ಯಾವ ಪಾಠದ ಮೇಲೆ 2 ಇದೆ, 2 ಮಾರ್ಕ್ಸ್ ಕ್ವಶನ್ ಇದೆ, ಯಾವ ಪಾಠದ ಮೇಲೆ 3 ಮಾರ್ಕ್ಸ್ ಕ್ವಶನ್ ಇದೆ, ಯಾವ ಪಾಠದ ಮೇಲೆ 4 ಮಾರ್ಕ್ಸ್ ಕ್ವಶನ್ ಇದೆ ಅನ್ನೋದನ್ನ ಕೊಟ್ಟಿದ್ದಾರೆ. ಅಂಡ್ ಈ ಸಲ ಇರೋದು ಒಂದೇ ಒಂದು ಬ್ಲೂ ಪ್ರಿಂಟ್. ಸೊ ದೇರ್ ಇಸ್ ನೋ ಕನ್ಫ್ಯೂಷನ್ ಎಟ್ ಆಲ್. ಸೊ ಇಲ್ಲಿ ಏನು ಅಂತಂದ್ರೆ 4 ಉತ್ತರಗಳನ್ನ ಬರೀಬೇಕು. ಪ್ರತಿಯೊಂದಕ್ಕೂ 3 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್, ಆನ್ಸರ್ ಎನಿ 3 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 100 ವರ್ಡ್ಸ್ ಈಚ್. ಸೊ ವರ್ಡ್ ಲಿಮಿಟ್ ಅನ್ನು ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೂ. ಸೊ 3 ಮಾರ್ಕ್ಸ್ಗೆ 160 ವರ್ಡ್ಸ್ ಲಿಮಿಟ್ ಇದೆ, 4 ಮಾರ್ಕ್ಸ್ಗೆ 100 ವರ್ಡ್ಸ್ ಲಿಮಿಟ್ ಇದೆ. ಅಷ್ಟರಲ್ಲಿ ಬರೀಬಹುದು ನಾವು. ಅಂದ್ರೆ ವಿ ಶುಡ್ ಓನ್ಲಿ ಕವರ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸರಿಯಾದಂತ ಕೀ ಆನ್ಸರ್, ಕೀ ವರ್ಡ್ಸ್ ಇದ್ದರೆ ವಿ ಕ್ಯಾನ್ ಗೆಟ್ ದಿ ಮಾರ್ಕ್ಸ್. ಬಟ್ ಏನೇನೋ ಬರೆದು ಪೇಜ್ ಗಂಟ್ಲೆ ಬರೆದ್ರು ಸಮ್ ಟೈಮ್ಸ್ ಯು ಡೋಂಟ್ ಗೆಟ್ ದಿ ಮಾರ್ಕ್ ಬಿಕಾಸ್ ಆಫ್ ರಾಂಗ್ ಆನ್ಸರ್ಸ್. ಸೊ ನೀವು ಎಷ್ಟು ಪೇಜ್ ಬರ್ತಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ಏನು ಬರಿತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಕೊಟ್ಟಿರುವಂಥ ಕ್ವಶನ್ಗೆ ಸರಿಯಾದಂಥ ಆನ್ಸರ್ ಹೌದು ಇದು ಇದ್ರೆ ಮಾರ್ಕ್ಸ್ ಬರುತ್ತೆ. ಏನೋ ಕ್ವಶನ್ ಇರುತ್ತೆ, ಏನೋ ಆನ್ಸರ್ ಬರೆದ್ರೆ ಮಾರ್ಕ್ಸ್ ಬರಲ್ಲ ಅಷ್ಟೇ. ನಿಮ್ಮ ಪುಣ್ಯ ಇದ್ರೆ ಏನೋ 1 ಮಾರ್ಕ್ಸು 1.5 ಮಾರ್ಕ್ಸ್ ಬರ್ಬೋದು. ಬಟ್ ಕೆಲವೊಂದ್ಸಲ ಅದು ಬರಲ್ಲ ತಪ್ಪ ಆನ್ಸರ್ ಇದ್ರೆ. ಸೊ 4 ಮಾರ್ಕ್ಸ್ ಇನ್ ಕ್ವಶನ್ 3 ಬರೀಬೇಕು ನೀವು. ಸೊ ಇವು ಸಹ 6 ಇರ್ತವೆ. ಸೊ ಇನ್ 6 ಯು ಹ್ಯಾವ್ ಟು ರೈಟ್ ಓನ್ಲಿ 3. ಸೊ ನಿಮಗೆ ಯಾವ 3 ಈಸಿ ಇದಾವೆ, ವಿಚ್ ಯು ನೋ 100% ಅಂತ ಆನ್ಸರ್ಗಳನ್ನ ನೀವು ಬರಿಬಹುದು. 3 ಅಷ್ಟೇ ಬರಿಬಹುದು. ನಿಮ್ಗೆ ಏನೋ ಡೌಟ್ ಇತ್ತು ಅಂತಂದ್ರೆ ಇನ್ನೊಂದು ಎಕ್ಸ್ಟ್ರಾನು ಬರಿಬಹುದು. ಸೊ ಯಾವ್ದು ಕರೆಕ್ಟ್ ಇರುತ್ತೆ ಅದಕ್ಕೆ ಮಾರ್ಕ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ ಪಾರ್ಟ್ ಸಿ. ಸೊ ಪಾರ್ಟ್ ಸಿ ಅಲ್ಲಿ ಏನಿದೆ ಅಂತಂದ್ರೆ ರೀಡ್ ದಿ ಫಾಲೋವಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವಶನ್ ಸೆಟ್ ಆನ್ ಇಟ್. ಸೊ ಪಾರ್ಟ್ ಸಿ 30A ಅಂತ ಇದೆ ಇಲ್ಲಿ. ಸೊ ಎ ಅಂತ ಇದ್ದಾಗ ದೇರ್ ವಿಲ್ ಬಿ ಚಾಯ್ಸ್ ಇರ್ತವೆ. ಸೊ ಎ ಮತ್ತೆ ಬಿ 2 ಇರ್ತವೆ. ಸೊ 2 ನೀವು ಚಾಯ್ಸ್ ಯಾವ್ದು ನಿಮ್ಗೆ ಈಸಿ ಇರುತ್ತೆ ಅದನ್ನ ಆಯ್ಕೆ ಮಾಡ್ಕೊಂಡು ಬರಿಬಹುದು. ಫಾರ್ ಎಕ್ಸಾಂಪಲ್ ನಿಮಗೆ ಪ್ರೋಸ್ ಕಾಂಪ್ರಿಹೆನ್ಷನ್ ಮತ್ತೆ ಪೊಯೆಟ್ರಿ ಕಾಂಪ್ರಿಹೆನ್ಷನ್ ಅಂತ ಇದೆ. ಸೊ ಈ ಪಾರ್ಟ್ ಸಿ ಅಲ್ಲಿ ಇರೋದು ಪ್ರೋಸ್ ಕಾಂಪ್ರಿಹೆನ್ಷನ್ ಎ ಪ್ಯಾಸೇಜ್ ಇರುತ್ತೆ. ಸೊ 9 ಮಾರ್ಕ್ಸ್ಗೆ. ಬಿಟ್ರೆ ಪೊಯೆಟ್ರಿ ಕಾಂಪ್ರಿಹೆನ್ಷನ್ ಇರುತ್ತೆ. ಪೋಯಮ್ ಅನ್ನ ಓದಿ 9 ಕ್ವಶನ್ಗಳಿಗೆ ಉತ್ತರವನ್ನು ಬರೀಬೇಕು. ಸೊ ಇಲ್ಲಿ ಪ್ಯಾಸೇಜ್ ಅನ್ನ ಓದಿ 9 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ಪೊಯೆಟ್ರಿ ಕಾಂಪ್ರಿಹೆನ್ಷನ್ ಅಲ್ಲಿ ಪೋಯಮ್ ಅನ್ನ ಓದಿ ಬರೀಬೇಕು. ಸೊ ಯಾವ್ದು ಈಸಿ ಇದೆ ಅದನ್ನ ನೀವು ಬರೀಬಹುದು ಅಷ್ಟೇ. ಸೊ ಏನ್ ಪ್ಯಾಸೇಜ್ ಇದೆ ಇಲ್ಲಿ ನೋಡೋಣಂತೆ. ರೀಡ್ ದಿ ಫಾಲೋವಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದಿ ಕ್ವಶನ್ ಸೆಟ್ ಆನ್ ಇಟ್. ಸೊ ಒಂದು ಇಡೀ ಪ್ಯಾಸೇಜ್ ಅನ್ನ ಕೊಟ್ಟಿದ್ದಾರೆ ಅವರು. ಪ್ಯಾಸೇಜ್ ಕೊಟ್ಟಿದಾಗ ಸೊ ಕೀವರ್ಡ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ನೋಡೋಣಂತೆ. ಏನು, ವಾಟ್ ವಾಸ್ ದಿ ಫೀಮೇಲ್ ಲಿಟ್ರಸಿ ರೇಟ್ ಇನ್ ಇಂಡಿಯಾ ಇನ್ 1991. ಸೊ ವಾಟ್ ವಾಸ್ ದಿ ಫೀಮೇಲ್ ಲಿಟ್ರಸಿ ರೇಟ್ ಇನ್ ಇಂಡಿಯಾ ಇನ್ 1991 ಅಂತ ಇದೆ. ಸೊ ಕೀವರ್ಡ್ಸ್ ಏನಿಲ್ಲಿ, ಫೀಮೇಲ್ ಲಿಟರಸಿ ಅನ್ನೋದು ಕೀವರ್ಡ್ಸ್, ರೇಟ್ ಅಂದ್ರೆ ಏನೋ ಒಂದು ನಂಬರ್ ಇರುತ್ತೆ ಅದು ಕೀವರ್ಡ್. ಸೊ 1991 ಕೀವರ್ಡ್ ಇದು. ಸೊ ಇಲ್ಲಿ ನಾವೇನ್ ಮಾಡಬೇಕು, ಕೀವರ್ಡ್ಸ್ ಗಳನ್ನ ಹುಡುಕಬೇಕು ನಾವು. ಸೊ 1991 ಎಲ್ಲಿದೆ ಈ ಒಂದು ಪ್ಯಾಸೇಜ್ ನಲ್ಲಿ. ಸೊ 1991 ಎಲ್ಲಿದೆ. ಸೊ the female literacy rate has gone up in 20th century from 0.6% in 1901 to 39.29% in 1991. ಸೊ ಇಲ್ಲಿ 1991 ಇದೆ. ಸೊ ಹಂಗಂದ್ರೆ ಲಿಟರಸಿ ರೇಟ್ ಎಷ್ಟಿದೆ ಇಲ್ಲಿ 1991 ನಲ್ಲಿ ಅಂತಂದ್ರೆ 39.29. ಸೊ 39.29 is the answer. ನೀವು ಮೊದಲೇ ಕ್ವಶನ್ಗೆ ನಮಗೆ ಮೊದಲನೇ ಪ್ಯಾರಾಗ್ರಾಫ್ ನಲ್ಲಿ ಏನೇ ಆನ್ಸರ್ ಇರುತ್ತೆ ಅನ್ನೋದು ತಪ್ಪು. ಸೊ ಯಾಕಂದ್ರೆ ಮೊದಲನೇ ಕ್ವಶನ್ಗೆ ಆನ್ಸರ್ ಇಲ್ಲಿ ಕೊನೆಯದಿದೆ. ಸೊ ಈ ರೀತಿ ನಾವು ಕ್ವಶನ್ ಹುಡುಕ್ಬೇಕಾಗಿತ್ತು ಅಂತಂದ್ರೆ ಕೀವರ್ಡ್ಸ್ ಮಾಡಬೇಕು. ಇಲ್ಲಿ ಫೀಮೇಲ್ ಲಿಟ್ರಸಿ, ಇಲ್ಲಿ ಎಲ್ಲಿದೆ ಫೀಮೇಲ್ ಲಿಟ್ರಸಿ, ಇಲ್ಲಿದೆ. ಒಂದು ಫುಲ್ ಪಾಯಿಂಟ್ ಆದ್ಮೇಲೆ ನೆಕ್ಸ್ಟ್ ಗೆ ಬರುವಂತ ಇನ್ನೊಂದು ಫುಲ್ ಪಾಯಿಂಟ್ ಇಲ್ಲಿದೆ. ಸೊ ಇಲ್ಲಿ ಒಂದು ಫುಲ್ ಪಾಯಿಂಟ್ ಇಂದ ಇನ್ನೊಂದು ಫುಲ್ ಪಾಯಿಂಟ್ ವರ್ಗು ಆನ್ಸರ್ಗಳು ನಮ್ಗೆ ಸಿಗ್ತವೆ. ಆಯ್ತಾ. ಸೊ 1901 ಅಲ್ಲಿ 0.6 ಇತ್ತು, 1991 ನಲ್ಲಿ 39.29 ಆಯಿತು ಅನ್ನೋದು ಆನ್ಸರ್ ಇಲ್ಲಿ. ಸೊ ವಿಚ್ ಇಸ್ ದಿ ಮೇನ್ ಇನ್ಸ್ಟ್ರೂಮೆಂಟ್ ದಟ್ ಕ್ಯಾನ್ ಬಿ ಯೂಸ್ಡ್ ಟು ನ್ಯಾರೋ ಡೌನ್ ದಿ ಇನ್ಇಕ್ವಾಲಿಟಿ ಆಫ್ ವುಮೆನ್. ಸೊ ನ್ಯಾರೋ ಡೌನ್ ದಿ ಇನ್ಇಕ್ವಾಲಿಟಿ ಆಫ್ ವುಮನ್. ಸೊ ಇನ್ಸ್ಟ್ರೂಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ಸೊ ಇನ್ಸ್ಟ್ರೂಮೆಂಟ್ ಯಾವುದು ಅಂತ ನೋಡ್ಬೇಕಾಗಿತ್ತು ಅಂತಂದ್ರೆ ವಿ ಹ್ಯಾವ್ ಟು ಕೀವರ್ಡ್ಸ್ ಏನಿಲ್ಲಿ ಇನ್ಸ್ಟ್ರೂಮೆಂಟ್ ಅಂತ ಎಲ್ಲರೂ ಬಳಸಿದಾಗ ನೋಡಬೇಕು. ಇನ್ಇಕ್ವಾಲಿಟಿ ಶಬ್ದ ಎಲ್ಲಿಯಾದ್ರೂ ಇದೆಯಾ ನೋಡ್ಬೇಕು. ಇಲ್ಲಿ ನೋಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೋಡೋಣ. ಸೊ ಇನ್ಇಕ್ವಾಲಿಟಿ ಎಲ್ಲಿದೆ, ಇನ್ಇಕ್ವಾಲಿಟಿ ಅಂತ ಶಬ್ದ ಎಲ್ಲಿದೆ, ಸೊ ಅದನ್ನ ನೋಡ್ಬೇಕು ನಾವು ಅಷ್ಟೇ. ಸೊ ಇನ್ಇಕ್ವಾಲಿಟಿ ಹ್ಯಾಂಡ್ಲಿಂಗ್ ಸಿಚುವೇಶನ್, ಇನ್ಇಕ್ವಾಲಿಟಿ ಇದೆ ಇಲ್ಲಿ ಶಬ್ದ. ಸೊ ಎಜುಕೇಶನ್, ಇಲ್ಲಿ ಒಂದು ಫುಲ್ ಪಾಯಿಂಟ್ ಇದೆ. ಸೊ ಇನ್ಇಕ್ವಾಲಿಟಿ ಕೀವರ್ಡ್ ಸಿಕ್ತು, ಅದ್ರ ಸೆಂಟೆನ್ಸ್ ನಲ್ಲಿ ಫುಲ್ ಪಾಯಿಂಟ್ ನೋಡ್ಬೇಕು ಎಲ್ಲಿಂದ ಶುರುವಾಗುತ್ತೆ ಅದು ಸೆಂಟೆನ್ಸ್ ಅಂತ ಹೇಳಿ. ಸೊ ಇಲ್ಲಿಂದ ಶುರುವಾಗುತ್ತೆ ಸೆಂಟೆನ್ಸ್ ಅದು. ಸೊ ಎಜುಕೇಶನ್ ಈಸ್ ದಿ ಮೇನ್ ಇನ್ಸ್ಟ್ರೂಮೆಂಟ್ ಥ್ರೂ ವಿಚ್ ವಿ ಕ್ಯಾನ್ ನ್ಯಾರೋ ಡೌನ್ ದಿ ಇನ್ಇಕ್ವಾಲಿಟಿ ಅಂತ ಇದೆ. ಹಂಗಂದ್ರೆ
ಸೊ ಇಲ್ಲಿ ಇನ್ಸ್ಟ್ರೂಮೆಂಟ್ ಇನ್ಇಕ್ವಾಲಿಟಿಯನ್ನ ಹೋಗಲಾಡಿಸ್ಲಿಕ್ಕೆ ಸೊ ಏನ್ ಇನ್ಸ್ಟ್ರೂಮೆಂಟು ಅಂತಂದ್ರೆ ಎಜುಕೇಶನ್. ಸೊ ಎಜುಕೇಶನ್ ಅನ್ನೋದು ಆನ್ಸರ್ ಇಲ್ಲಿ. ಎಜುಕೇಶನ್ ಇಸ್ ದಿ ಮೇನ್ ಇನ್ಸ್ಟ್ರೂಮೆಂಟ್. ಸೊ ಪ್ಯಾಸೇಜ್ ಬರೀಬೇಕಾದ್ರೆ ವಿ ಹ್ಯಾವ್ ಟು ಯೂಸ್ ಕೀವರ್ಡ್ಸ್ ಅನ್ನ ಯೂಸ್ ಮಾಡ್ಕೋಬೇಕು. ಕೀವರ್ಡ್ಸ್ ಅನ್ನ ಯೂಸ್ ಮಾಡಿಕೊಂಡು ಪ್ಯಾಸೇಜ್ಗಳಿಗೆ ಉತ್ತರವನ್ನು ಬರೀಬೇಕು. ಅದೇ ರೀತಿ ಸೊ ಪ್ರತಿಯೊಂದಕ್ಕೂ ಒಂದು ಮಾರ್ಕ್ ಇರುತ್ತೆ, ಎ ಬಿ ಸಿ ಡಿ ಎಫ್ ಜಿ ಎಚ್ ಐ ಅಂತ ಹೇಳಿ. ಸೊ ಇಲ್ಲಿ ರೂಲ್ಸ್ ಏನಿದಾವೆ ಅಂತಂದ್ರೆ ದೇ ಶುಡ್ ಬಿ ಇನ್ ಸೀಕ್ವೆನ್ಸ್. ಎಲ್ಲಾ ಪ್ರಶ್ನೆಗಳು ಸೀಕ್ವೆನ್ಸ್ ನಲ್ಲಿ ಇರಬೇಕು. ಅಂದ್ರೆ ಎ ಬಿ ಸಿ ಅಂತಾನೆ ಆನ್ಸರ್ ಅನ್ನ ಬರ್ಕೊಂತ ಹೋಗ್ಬೇಕು ನೀವು. ಎ ಬರ್ದೆ ಅಥವಾ ನೆಕ್ಸ್ಟ್ ಡಿ ಬರ್ದೆ, ಸೊ ಈ ರೀತಿ ಮಾಡಬಾರ್ದು. ಸೊ ಸೀಕ್ವೆನ್ಸ್ ನಲ್ಲಿ ಇರಬೇಕು. ಇನ್ಸ್ಟ್ರಕ್ಷನ್ ನಲ್ಲಿ ಕೊಟ್ಟಿದ್ದಾರೆ ಇದನ್ನು. ಆಮೇಲೆ ದೇ ಶುಡ್ ಬಿ ಅಟ್ ಒನ್ ಪ್ಲೇಸ್, ಒಂದೇ ಜಾಗದಲ್ಲಿ ಇರಬೇಕು ಎಲ್ಲವೂ ಅಂತ ಹೇಳಿದಾರೆ. ಅಂದ್ರೆ ಒಂದೇ ಪೇಜ್ ನಲ್ಲಿ ಎ ಬಿ ಸಿ ಡಿ ಬರೆಯೋದು, ನೆಕ್ಸ್ಟ್ ಇನ್ನೊಂದು 4 ಪೇಜ್ ಬಿಟ್ಟು ಜಿ ಎಚ್ ಐ ಬರೆಯೋದು, ಆ ರೀತಿ ಮಾಡಬಾರ್ದು. ಕಂಟಿನ್ಯೂಸ್ ಆಗಿ ಒಂದೇ ಕಡೆ ಇರಬೇಕು ಅವು ಅನ್ನೋದು ರೂಲ್ಸ್. ರೂಲ್ಸ್ ಅಂದ್ರೆ ಏನು? ಇನ್ಸ್ಟ್ರಕ್ಷನ್, ಸೂಚನೆಗಳು. ಸೊ ಆಗ ಇದನ್ನ ನೀವು ಫಾಲೋ ಮಾಡಬೇಕು. ಅದೇ ಹೇಳ್ದಂಗೆ ನೆಕ್ಸ್ಟ್ ಪೋಯಟ್ರಿ ಕಾಂಪ್ರಿಹೆನ್ಷನ್ ಇದೆ. ನಿಮಗೆ ಬೇಡಪ್ಪ, ನಮಗೆ ಪ್ರೂಸ್ ಬೇಡ, ಕಷ್ಟ ಇದೆ ಅಂತಂದ್ರೆ ನೀವೇನು ಆಯ್ಕೆ ಮಾಡ್ಕೋಬಹುದು ಅಂದ್ರೆ ಪೋಯಟ್ರಿ ಕಾಂಪ್ರಿಹೆನ್ಷನ್ ಅಥವಾ ಸೊ ರೀಡ್ ದಿ ಫಾಲೋವಿಂಗ್ ಪೋಯಮ್ ಅಂಡ್ ಆನ್ಸರ್ ದಿ ಕ್ವಶನ್ ಸೆಟ್ ಆನ್ ಇಟ್. ಸೊ ಇದು ಸಹ 9 ಮಾರ್ಕ್ಸ್ ಇರುತ್ತೆ. ಸೊ ಈ ಪೋಯಮ್ ಆದ್ರೂ ನೀವು ಆಯ್ಕೆ ಮಾಡ್ಕೋಬಹುದು. ಯಾವಾಗ ನಿಮಗೆ ಪ್ಯಾಸೇಜ್ ಬೇಡ ಅಂದ್ರೆ ಸೊ ಯು ಕ್ಯಾನ್ ಚೂಸ್ ದಿ ಪೋಯಟ್ರಿ ಕಾಂಪ್ರಿಹೆನ್ಷನ್. ಪೋಯಮ್ ಅನ್ನ ಓದಿ ಆನ್ಸರ್ ಅನ್ನ ಬರೀಬೇಕು. ಇದು ಸಹ 9 ಮಾರ್ಕ್ಸ್. ನಿಮ್ಮ ಇಷ್ಟ. ಆಯ್ಕೆ ಇದಾವೆ. ಸೊ ಈ ಸಲ ಬಹಳಷ್ಟು ಆಯ್ಕೆಗಳಿದಾವೆ. ಸೊ ಇಲ್ಲೂ ಸಹ ಅಷ್ಟೇ ಕೀವರ್ಡ್ಸ್ ಅನ್ನ ಹುಡುಕಬೇಕು. ಎಕ್ಸಾಂಪಲ್ ಯಾವ ರೀತಿ? ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ? ವೇರ್ ಡಸ್ ದಿ ಶಿಪ್ ಲ್ಯಾಂಡ್. ಸೊ ವೇರ್ ಡಸ್ ದಿ ಶಿಪ್ ಲ್ಯಾಂಡ್. ಸೊ ಶಿಪ್ ಅನ್ನೋ ಕೀವರ್ಡ್ ಇಲ್ಲಿ. ಸೊ ಶಿಪ್ ಎಲ್ಲಿದೆ? ಈ ಪೋಯಮ್ ನಲ್ಲಿ ಹುಡುಕಬೇಕು. ಶಿಪ್ ಎಲ್ಲಿದೆ? ಲಾರ್ಡ್, ಐ ಆಮ್ ಸೋ ಟಯರ್ಡ್ ಐ ಎಂಟರ್ಡ್ ದಿಸ್ ವರ್ಲ್ಡ್, ಫಾರ್ ಹ್ಯಾವ್ ಐ ವಾಂಡರ್ಡ್ ಸಿನ್ಸ್ ದ ಕಾಕ್ ಕ್ರೀವ್ ಅಂಡ್ ದ ರೋಡ್ ಟು ಸ್ಕೂಲ್ ಇಸ್ ಸ್ಟೀಪ್ ಅಂತ ಇದೆ. ಶಿಪ್ ಎಲ್ಲಿದೆ? ಶಿಪ್ ಇಲ್ಲಿದೆ, ಕೊನೆ ಲೈನ್ ನಲ್ಲಿ ಇದೆ. ಶಿಪ್ ಕೊನೆ ಪ್ಯಾರಾಗ್ರಾಫ್ ನಲ್ಲಿ ಇದೆ. ಅ ಶಿಪ್ ಆನ್ ದಿ ಶುಗರ್ ಫೀಲ್ಡ್ಸ್ ಲ್ಯಾಂಡ್ಸ್ ಅಂಡ್ ಸ್ಪಿಟ್ಸ್ ಇಟ್ಸ್ ಕ್ರೀವ್ ಅಂತ ಇದೆ. ಸೊ ಹಂಗಂದ್ರೆ ಶಿಪ್ ಎಲ್ಲಿ ಲ್ಯಾಂಡ್ ಆಯ್ತು ಅಂದ್ರೆ ಶುಗರ್ ಫೀಲ್ಡ್ ನಲ್ಲಿ ಲ್ಯಾಂಡ್ ಆಯ್ತು. ಇದರ ಆನ್ಸರ್ ಏನು? ಶಿಪ್ ಆನ್ ದಿ ಶುಗರ್ ಫೀಲ್ಡ್ಸ್ ನಲ್ಲಿ ಶಿಪ್ ಲ್ಯಾಂಡ್ ಆಯ್ತು. ಸೊ ಈ ರೀತಿ ನೀವು ಕೀವರ್ಡ್ಸ್ ಅನ್ನ ಹುಡುಕಬೇಕು, ಆನ್ಸರ್ ಅನ್ನ ಬರೀಬೇಕು. ಸಿಂಪಲ್ ಇದೆ ಇದು ಸಹ. ಸೊ ಬಹಳ ಈಸಿ ಇದೆ. ಸೊ ಈ ಈಸಿ ಮಾರ್ಕ್ಸ್ ಗಳನ್ನ ಬಿಡಬಾರ್ದು. ಈಗ ಎಲ್ಲೋ ಲಾಂಗ್ ಆನ್ಸರ್ ನಲ್ಲಿ ಬರಿಬೇಕಾದ್ರೆ ತಪ್ಪಾಯ್ತು ಅಂದ್ರೆ ಫೈನ್, ಏನ್ ಮಾಡಕ್ ಬರಲ್ಲ. ಬಟ್ ಈ ರೀತಿ ಪ್ಯಾಸೇಜ್ ಗಳಲ್ಲಿ ಒಂದೊಂದೇ ಮಾರ್ಕ್ಸ್ ಇರ್ತವೆ, ಸಣ್ಣ ಸಣ್ಣ ಆನ್ಸರ್ ಇರ್ತವೆ. ಸೊ ಇಲ್ಲಿ ನೀವು ಮಾರ್ಕ್ಸ್ ಅನ್ನ ಕಳ್ಕೋಬಾರ್ದು. ಆಯ್ತಾ? ನೆಕ್ಸ್ಟ್ ಪಾರ್ಟ್ ಡಿ. ಸೊ ಪಾರ್ಟ್ ಡಿ ನಲ್ಲಿ ಏನಿದೆ? ಸೊ ರೀರೈಟ್ ಆಸ್ ಡೈರೆಕ್ಟೆಡ್. ಸೊ ಇದು ಕೊನೆ ಪಾರ್ಟ್ ಇದು ಎ ಬಿ ಸಿ ಡಿ ಯಲ್ಲಿ. ಸೊ ಇಲ್ಲೂ ಸಹ ಎ ಮತ್ತೆ ಬಿ ಅಂತ ಇದೆ. 31A 31B. ಇದು ಅಂದ್ರೆ ಚಾಯ್ಸ್ ಇದೆ ಅಂತ ಅರ್ಥ. ಇಲ್ಲೂ ಸಹ ನಮ್ಗೇನು ಚಾಯ್ಸ್ ಇದೆ. ಸೊ ಈ 4 ಆದ್ರೂ ಬರೀಬಹುದು ಅಥವಾ ಲಿಂಕರ್ಸ್ ಆದ್ರೂ ಬಿಡಿಸಬಹುದು ನಾವು. ಸೊ ಈ 4 ಇದಕ್ಕೆ ಸಂಬಂಧಪಟ್ಟಿದ್ದು ರೀರೈಟ್ ಆಸ್ ಡೈರೆಕ್ಟೆಡ್ ಅಂದಲ್ಲಿ ಪ್ರತಿಯೊಂದಕ್ಕೂ ಸಬ್ 1 2 3 4 ಸಬ್ ಕ್ವಶನ್ಗಳಿದಾವೆ. ಪ್ರತಿಯೊಂದು ಕ್ವಶನ್ಗೂ ಒಂದು ಸೂಚನೆ ಕೊಟ್ಟಿರ್ತಾರೆ ಅವರು. ಏನು? ಯೂಸ್ ಪ್ರಾಪರ್ ಆರ್ಟಿಕಲ್. ಸೊ ಈ ಸೆಂಟೆನ್ಸ್ಗೆ ಸರಿಯಾದಂತ ಆರ್ಟಿಕಲ್ ಅನ್ನ ಬಳಸಬೇಕು. ಸೊ ರಿಅರೇಂಜ್ ದಿ ಸೆಗ್ಮೆಂಟ್ಸ್. ಸೊ ಇಲ್ಲಿ ಸೆಗ್ಮೆಂಟ್ ಗಳನ್ನ ರಿಅರೇಂಜ್ ಮಾಡಿ ಮೀನಿಂಗ್ಫುಲ್ ಸೆಂಟೆನ್ಸ್ ಅನ್ನ ಬರೀಬೇಕು. ನೆಕ್ಸ್ಟ್ ಚೂಸ್ ದಿ ರೈಟ್ ವರ್ಬ್ ದಟ್ ಅಗ್ರೀಸ್ ವಿತ್ ದಿ ಸಬ್ಜೆಕ್ಟ್. ಸಬ್ಜೆಕ್ಟ್ ಜೊತೆ ಹೊಂದುವಂತ ವರ್ಬ್ ಅನ್ನ ಬರೀಬೇಕು. ನೆಕ್ಸ್ಟ್ ಯೂಸ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ವರ್ಬ್. ಸೊ ವರ್ಬ್ ಫಾರ್ಮ್ ಅನ್ನ ಚೇಂಜ್ ಮಾಡಿ ಬರೀಬೇಕು ಸೆಂಟೆನ್ಸ್ ತಕ್ಕ ಹಾಗೆ. ಇದೆಲ್ಲ ಎಲ್ಲಿದು ಅಂತಂದ್ರೆ ಇನ್ ಫಸ್ಟ್ ಇಯರ್ ನಲ್ಲಿ ಇದ್ದಂತ ಸಿಲೆಬಸ್. ಆರ್ಟಿಕಲ್, ಪ್ರಿಪೋಸಿಷನ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಯೂಸೇಜ್ ಆಫ್ ವರ್ಬ್ಸ್ ಎಲ್ಲವೂ. ಅದೇ ನಿಮಗೆ ಈಸಿ ಆಗಲಿ, ಲಿಂಕರ್ ಸ್ವಲ್ಪ ಡಿಫಿಕಲ್ಟ್ ಇರ್ತವೆ, ಅದ್ರ ಬಗ್ಗೆ ನೀವೇನ್ ಮಾಡಬಹುದು? ಇವುಗಳನ್ನ ಬರೀಬಹುದು. ಸೊ ಏನಿದಾವೆ? ಮೊದಲನೇದೇನು ಅಂತಂತಂದ್ರೆ ಸೊ ಆರ್ಟಿಕಲ್. Copernicus said that dash earth revolves around the sun. Use proper article. ಇಲ್ಲಿ ಸರಿಯಾದಂತ ಆರ್ಟಿಕಲ್ ಅನ್ನು ಬಳಸಿ ಅಂತ ಹೇಳಿದ್ದಾರೆ. ಸೊ ಸರಿಯಾದಂತ ಆರ್ಟಿಕಲ್ ಯಾವುದು ಅಂತಂದ್ರೆ ದ. ಸೊ ಯಾಕೆ ದ ಇಲ್ಲಿ ಸರಿಯಾದಂತ ಆರ್ಟಿಕಲ್ ಇಲ್ಲಿ? ಸೊ ದ ಯಾಕೆ ಸರಿಯಾದಂತ ಆರ್ಟಿಕಲ್ ಅಂತಂತಂದ್ರೆ ಸೊ ನಾವು ಯಾವಾಗ ಪ್ಲಾನೆಟ್ಸ್ ನ ಹೇಳ್ತಾ ಇರ್ತೀವಿ ಸೊ ಅವಾಗ ದ ಅನ್ನೋದನ್ನ ಯೂಸ್ ಮಾಡ್ತೀವಿ ನಾವು. ಸೊ ಇನ್ನೊಂದು ಹಿಂಟ್ ಏನಿದೆ ಅಂತ ದ ಸನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅವರು. ದ ಸನ್. ಸೊ ದ ಸನ್, ದ ಮೂನ್, ದ ಮಾರ್ಸ್, ಈ ರೀತಿ ಯಾವಾಗ್ಲೂ ಯಾರಿಗೆ ಕನ್ಫ್ಯೂಷನ್ ಇರಲ್ಲ, ಯಾವುದು ಒಂದೇ ಇರುತ್ತೆ. ಅದಕ್ಕೆ ವಿ ಹ್ಯಾವ್ ಟು ಯೂಸ್ ಆರ್ಟಿಕಲ್ ದ. ಈಗ ಅರ್ತ್ ಅಂದ್ರೆ ನಮಗೆ ಕನ್ಫ್ಯೂಷನ್ ಇರಲ್ಲ. ಯಾರು ಸಹ ವಿಚ್ ಅರ್ತ್, ಯಾವ ಭೂಮಿ ಅಂತ ಕೇಳಲ್ಲ, ಯಾಕಂದ್ರೆ ಇರೋದು ಒಂದೇ ಭೂಮಿ. ಸೊ ಅಲ್ಲಿ ಎ ಮತ್ತು ಆನ್ ಬಳಸಕ್ ಸಾಧ್ಯ ಇಲ್ಲ, ಇಂಡೆಫಿನೆಟ್ ಆರ್ಟಿಕಲ್ ಬಳಸಕ್ ಸಾಧ್ಯ ಇಲ್ಲ. ನೀವು ಒಂದ್ ವೇಳೆ ಆನ್ ಅರ್ತ್ ಅಂತ ಬಳಸಿದ್ರಿ ಅಂತಂದ್ರೆ ಆನ್ ಅರ್ತ್ ರಿವಾಲ್ವ್ಸ್ ಅರೌಂಡ್ ದಿ ಸನ್. ಒಂದು ಭೂಮಿ ಸೂರ್ಯನ ಸುತ್ತ ತಿರುಗುತ್ತೆ, ಹಾಗಾದ್ರೆ ಇನ್ನೊಂದು ಭೂಮಿ ಎಲ್ಲಿ ತಿರುಗುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಬಟ್ ದ ಡೆಫಿನೆಟ್ ಆರ್ಟಿಕಲ್, ಭೂಮಿ ಸೂರ್ಯನ ಸುತ್ತ ತಿರುಗುತ್ತೆ, ಕರೆಕ್ಟು. ಸೊ ಯಾವ್ದು ಒಂದೇ ಇರುತ್ತೆ, ವಿ ಹ್ಯಾವ್ ಟು ಯೂಸ್ ಆರ್ಟಿಕಲ್ ದ. ದ ಆರ್ಟಿಕಲ್ ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಟು ಮೇಂಟೈನ್ ಡ್ಯಾಶ್
should be peace, enforced, law and proper order in society ಅಂತ ಇದೆ ಇದು. ಸೊ ಇದನ್ನ ರಿಅರೇಂಜ್ ಸೆಗ್ಮೆಂಟ್ ಭಾಗಗಳನ್ನಾಗಿ ಕೊಟ್ಟಿರ್ತಾರೆ. ಅದನ್ನ ನಾವು ಸೆಗ್ಮೆಂಟ್ಗಳನ್ನ ಸರಿಯಾಗಿ ಹೊಂದಿಸಿ ಬರಿಬೇಕು ಟು ಗೆಟ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್. ನಾವು ತಿರುಗಿ ಬರೆದಾಗ ಅದೊಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿರಬೇಕು. ಸೊ ಇಲ್ಲಿ ಏನು ಇಂಟಿದೆ ಲಾ ಅಂಡ್ ಆರ್ಡರ್. ಸೊ ಲಾ ಕ್ಯಾಪಿಟಲ್ ಇದೆ. ಸೊ ಲಾ ಕ್ಯಾಪಿಟಲ್ ಸೆಂಟೆನ್ಸ್ ಬರೋಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಯೂಸ್ ಕ್ಯಾಪಿಟಲ್ ವರ್ಡ್. ಸಬ್ಜೆಕ್ಟ್ ಅನ್ನ ಮೊದಲು ಬರೀಬೇಕು, ಕ್ಯಾಪಿಟಲ್ ಲೆಟರ್ ನಲ್ಲಿ ಶುರು ಮಾಡಬೇಕು. ಇಲ್ಲಿ ಕ್ಯಾಪಿಟಲ್ ಲೆಟರ್ ಇದೆ ಅಂದ್ರೆ ಇದನ್ನ ನಾವು ಮೊದಲು ಹಾಕೋಬಹುದು, ಅದೇ ಸಬ್ಜೆಕ್ಟ್ ಲಾ ಅಂಡ್ ಆರ್ಡರ್. ಸೊ ಲಾ ಅಂಡ್ ಆರ್ಡರ್ ನೆಕ್ಸ್ಟ್ ಏನು ಹೆಲ್ಪಿಂಗ್ ವರ್ಬ್ ಇರಬೇಕು. ಹೆಲ್ಪಿಂಗ್ ವರ್ಬ್ ಇದೆಯಾ ಇಲ್ಲಿ ಎಲ್ಲಾದ್ರೂ ಇದೆ, ಮಾಡಲ್ ವರ್ಬ್ ಇದೆ ಇಲ್ಲಿ ಶುಡ್ ಬಿ ಅಂತ ಹೇಳಿ. ಸೊ ಲಾ ಅಂಡ್ ಆರ್ಡರ್ ಶುಡ್ ಬಿ. ಸೊ ಮೇನ್ ವರ್ಬ್ ಬೇಕು. ಮೇನ್ ವರ್ಬ್ ಯಾವುದು? ವಿ ಟು ಎನ್ಫೋರ್ಸ್ಡ್ ಅಂತ ಇದೆ. ಸೊ ಲಾ ಅಂಡ್ ಆರ್ಡರ್ ಶುಡ್ ಬಿ ಎನ್ಫೋರ್ಸ್ಡ್. ಆಬ್ಜೆಕ್ಟ್ ಏನು? ಇನ್ ಸೊಸೈಟಿ. ಎಲ್ಲಿ ಹಾಕ್ಬೇಕು ಇದನ್ನ? ಸೊಸೈಟಿ ಆಕ್ಟ್ ನಲ್ಲಿ ಹಾಕ್ಬೇಕು. ಯಾಕೆ ಹಾಕ್ಬೇಕು? ಟು ಮೇಂಟೈನ್ ಪೀಸ್. ಯಾ ಸೊ ಸರಿಯಾದಂಥದ್ದು ಏನು ಅಂದ್ರೆ ಲಾ ಅಂಡ್ ಆರ್ಡರ್ ಶುಡ್ ಬಿ ಎನ್ಫೋರ್ಸ್ಡ್ ಇನ್ ಸೊಸೈಟಿ ಟು ಮೇಂಟೈನ್ ಪೀಸ್. ಸೊ ಇದು ಕರೆಕ್ಟ್ ಇದೆ. There is lag. ನೆಕ್ಸ್ಟ್ ಏನು? ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇದೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಈಚ್ ಮೆನ್ ಅಂಡ್ ಈಚ್ ವುಮನ್ ಡ್ಯಾಶ್ ವಾಸ್ ಅಥವಾ ವರ್ ಗಿವನ್ ಅನ್ ಅಪಾರ್ಚುನಿಟಿ ಟು ಸ್ಪೀಕ್. ಸೊ ಈಚ್ ಮ್ಯಾನ್, ಈಚ್ ಮನ್ ಅಂಡ್ ಈಚ್ ವುಮನ್ ವಾಸ್. ಸೊ ಇಲ್ಲಿ ಸರಿಯಾದಂತ ಆನ್ಸರ್ ಯಾವುದು ಅಂದ್ರೆ ವಾಸ್. ಗಿವನ್ ಅನ್ ಅಪಾರ್ಚುನಿಟಿ ಟು ಸ್ಪೀಕ್. ಸೊ ಈಚ್ ಅಂತಂದ್ರೆ ಏನು? ಸಿಂಗ್ಯುಲರ್, ಒಂದೇ ಅಂತ ತೋರಿಸುತ್ತೆ. ಸೊ ಈಚ್ ಮ್ಯಾನ್ ಅಂಡ್ ಈಚ್ ವುಮನ್ ವಾಸ್ ಆರ್ ವರ್. ಇಟ್ ವಾಸ್ ವಾಸ್. ಯಾಕಂದ್ರೆ ಈಚ್ ಪ್ರತಿಯೊಬ್ಬ ಹೆಣ್ಣು ಮಗಳಿಗೆ, ಪ್ರತಿಯೊಬ್ಬ ಗಂಡು ಮಗುವಿಗೆ, ಗಂಡು ಮಗನಿಗೆ ಅಂತ ಅರ್ಥ ಆಗುತ್ತೆ. ಪ್ರತಿಯೊಬ್ಬ ಅಂತಂದ್ರೆ ಸಿಂಗ್ಯುಲರ್ ಆಯ್ತು. ಸೊ ವಾಸ್ ಇಸ್ ಕರೆಕ್ಟ್, ಪ್ಲೂರಲ್ ಅಲ್ಲ. ಈಚ್, ಎವ್ರಿ ಈ ರೀತಿ ಶಬ್ದಗಳಿದ್ದಾಗ ವಿ ಹ್ಯಾವ್ ಟು ಯೂಸ್ ವರ್ಬ್ ವಾಸ್ ಸಿಂಗ್ಯುಲರ್. ನೆಕ್ಸ್ಟ್ ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್ ಡ್ಯಾಶ್ ಇನ್ ಸಿಡ್ನಿ. ನಾವು ಲೀವ್ ಅನ್ನೋದು ವರ್ಬ್ ಇದು. ಸೊ ಈ ವರ್ಬ್ ಅನ್ನ ನಾವು ಸೆಂಟೆನ್ಸಿಗೆ ತಕ್ಕನಾಗಿ ಚೇಂಜ್ ಮಾಡಬೇಕು. ಸೊ ಲೀವ್ ಅನ್ನೋದು ವಿ ಒನ್, ಇದು ಬೇಸ್ ಫಾರ್ಮ್ ನಲ್ಲಿ ಇರುವಂತಹ ವರ್ಬ್. ಸೆಂಟೆನ್ಸ್ ಯಾವ ಟೆನ್ಸ್ ನಲ್ಲಿ ಇದೆ? ಪಾಸ್ಟ್ ಟೆನ್ಸ್ ಇತ್ತಂದ್ರೆ ಇದನ್ನ ವಿ ಟು ಚೇಂಜ್ ಮಾಡಬಹುದು. ಬಟ್ ಸೆಂಟೆನ್ಸ್ ಏನಾದ್ರು ಪಾಸ್ಟ್ ಟೆನ್ಸ್ ನಲ್ಲಿ ಇದೆಯಾ? ನೋ. ಯಾಕಂದ್ರೆ ನೋ ಅಂತ ಇದೆ. ಈಗ ಈಗ ಅಂತ ಪ್ರೆಸೆಂಟ್ ಟೆನ್ಸ್ ಅದು. ಸೊ ಪಾಸ್ಟ್ ಟೆನ್ಸ್ ಅಲ್ಲ, ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ನಲ್ಲಿ ಯಾವ್ದಿದು? ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹೆಲ್ಪಿಂಗ್ ವರ್ಬ್ ಯಾವುದು ಇಲ್ಲ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಂದ್ರೆ ಲೀವ್ ಇದೆ, ಕರೆಕ್ಟ್ ಅನ್ಬೋದು ನೀವು. ಬಟ್ ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್ ಅಂತ ಇದೆ. ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್ ಇದನ್ನ ನೋಡಬಾರ್ದು ನಾವು. ರಿಲೇಟಿವ್ಸ್ ಅಂದ್ರೆ ಪ್ಲೂರಲ್. ಬಟ್ ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್, ನನ್ನ ಹಲವು ರಿಲೇಟಿವ್ಸ್ ಗಳಲ್ಲಿ ಒಬ್ಬರು ಲಂಡನ್ ನಲ್ಲಿದ್ದಾರೆ. ಸೊ ಒಬ್ಬರು ಲಂಡನ್ ನಲ್ಲಿದ್ದಾರೆ, ಎಲ್ಲರೂ ಅಲ್ಲ. ಒಬ್ಬರು ಅಂದ್ರೆ ಏನು? ಸಿಂಗ್ಯುಲರ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಿಂಗ್ಯುಲರ್. ಈ ಶಿ ಇಟ್ ಇದ್ದಾಗ ಸೊ ರೂಲ್ಸ್ ಏನ್ ಹೇಳುತ್ತೆ? ವಿ ಹ್ಯಾವ್ ಟು ಆಡ್ ಎಸ್ ಆರ್ ಇ ಎಸ್ ಟು ವರ್ಬ್. ಬಟ್ ಇಲ್ಲಿ ಎಸ್ ಅಥವಾ ಎಸ್ ಹಾಕಿದಾಗ ವರ್ಬ್ಗೆ ಇಲ್ಲ, ಬರೀ ಲೀವ್ ಅಂತ ಇದೆ. ಸೊ ಏನಾಗಬೇಕಾದ್ರೆ ಅದು ವಿ ಹ್ಯಾವ್ ಟು ಆಡ್ ಎಸ್ ಆರ್ ಎಸ್ ಟು ವರ್ಬ್. ವರ್ಬ್ಗೆ ಎಸ್ ಅಥವಾ ಎಸ್ ಅನ್ನ ಹಾಕ್ಬೇಕು ನಾವು. ಹಂಗಂದ್ರೆ ಸರಿಯಾದಂತ ಉತ್ತರ ಯಾವುದು? ಲೀವ್ಸ್. ಸೊ ಲೀವ್ಸ್ ಅನ್ನ ಹಾಕ್ಬೇಕು ನಾವು. ಸೊ ಲೀವ್ಸ್ ಅನ್ನೋದು ಕರೆಕ್ಟ್ ಇಲ್ಲ. ಸೊ ನೆಕ್ಸ್ಟ್ ನಿಮಗೆ ಒಂದ್ ವೇಳೆ ರೀರೈಟ್ ಆಸ್ ಡೈರೆಕ್ಟೆಡ್ ಬೇಡ ಅಂತಂದ್ರೆ, ಸೊ ನೆಕ್ಸ್ಟ್ ಇರುವಂತದ್ದು ಏನು ಅಂತಂದ್ರೆ ಫಿಲ್ ಇನ್ ದಿ ಬ್ಲಾಂಕ್ಸ್ ವಿತ್ ರೈಟ್ ಲಿಂಕರ್ಸ್. ಸೊ ಆ 4 ಕ್ವಶನ್ ರೀರೈಟ್ ಆಸ್ ಡೈರೆಕ್ಟೆಡ್, ಆರ್ಟಿಕಲ್, ಕ್ಲಿಯರ್ ಇನ್ ದಿ ಸೆಗ್ಮೆಂಟ್ಸ್ ಇವು ಡಿಫಿಕಲ್ಟ್ ಆದ್ರೆ ಸೊ ನಿಮಗೆ ಇನ್ನೊಂದು ಆಪ್ಷನ್ ಏನಿದೆ ಅಂದ್ರೆ ಲಿಂಕರ್ಸ್ ಅನ್ನ ಬರೀಬಹುದು ನೀವು. ನಾನು ಕೇಳಿದ್ರೆ ಸೊ ಲಿಂಕರ್ಸ್ ಕಿನ ಅವೇ ಈಸಿ ಇದಾವೆ. ಬಟ್ ಒಂದ್ ವೇಳೆ ನಿಮ್ಗೆ ಲಿಂಕರ್ಸ್ ಈಸಿ ಇದ್ರೆ ಲಿಂಕರ್ಸ್ ಅನ್ನ ಬರೀಬಹುದು. ಸೊ ಲಿಂಕರ್ಸ್ ಆರ್ ದಿ ವರ್ಡ್ಸ್ ವಿಚ್ ಆರ್ ಯೂಸ್ಡ್ ಟು ಕನೆಕ್ಟ್ ಒನ್ ವರ್ಡ್ ಟು another word or one sentence to another sentence. They are link words actually. The name only says linkers. So one fine day, a wealthy man drove out of his city. He saw a farmer's horse on his way. Dash, he was attracted to it. He wanted to buy it. Dash, it was looking great. Dash, the farmer was not willing to sell his horse. However, the rich man pleaded with him and was ready to pay more. Dash, the farmer was convinced and he agreed to sell his horse. So this is the passage. And you have to fill in the blanks with right linkers. ಸರಿಯಾದಂತ linkers ಅನ್ನ ಬಳಸಬೇಕು. One fine day, a wealthy man drove out of his city. He saw a farmer's horse on his way and he was attracted to it. So first one, and ಸೊ ಅವ್ನು ದಾರಿಯಲ್ಲಿ ಹೋಗ್ತಾ ಇದ್ದ, ಒಂದು ಕುದುರೆಯನ್ನು ನೋಡಿದ ಮತ್ತು ಆ ಕುದುರೆ ನೋಡಿ ಅವನಿಗೆ ಆಕರ್ಷಣೆ ಆಯಿತು. ಅಂಡ್ ಇಸ್ ದಿ ಕರೆಕ್ಟ್ ಆನ್ಸರ್ ಇಸ್ ಹಿ ವಾಂಟೆಡ್ ಟು ಬೈ ಇಟ್. ಅದನ್ನ ಅವ್ನು ಕೊಂಡ್ಕೋಬೇಕು ಅಂತ ಯೋಚನೆ ಮಾಡಿದ. ಯಾಕೆ? ಇಟ್ ವಾಸ್ ಲುಕಿಂಗ್ ಗ್ರೇಟ್. ಆಸ್ ಇಟ್ ವಾಸ್ ಲುಕಿಂಗ್ ಗ್ರೇಟ್, ಅದು ನೋಡ್ಲಿಕ್ಕೆ ಹಾಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು, ಅದಕ್ಕೆ ಅವನು ತಗೋಬೇಕದನ್ನ ಯೋಚನೆ ಮಾಡಿದ.
ಡ್ಯಾಶ್ ದ ಫಾರ್ಮರ್ ವಾಸ್ ನಾಟ್ ವಿಲ್ಲಿಂಗ್ ಟು ಸೆಲ್ ಹೀಸ್ ಹಾರ್ಸ್. ಆದರೆ ಆ ರೈತ ಅದನ್ನ ಮಾರ್ಲಿಕ್ಕೆ ಇಷ್ಟ ಇದ್ದಿದ್ದಿಲ್ಲ. ಆದರೆ ಆದರೆ ಅನ್ಲಿಕ್ಕಿರುವಂತಹ ಶಬ್ದ ಬಟ್ ದ ಫಾರ್ಮರ್ ವಾಸ್ ನಾಟ್ ವಿಲ್ಲಿಂಗ್ ಟು ಸೆಲ್ ಹೀಸ್ ಹಾರ್ಸ್. However, the rich man pleaded with him and was ready to pay more. At last, ಉಳಿದಿದ್ದು ಯಾವುದು ಅಂತಂದ್ರೆ at last. ಸೊ ಕೊನೆಗೆ ರೈತ ಕನ್ವಿನ್ಸ್ ಆದ, ಆಯ್ತಪ್ಪ ನಾ ಮಾಡ್ತೀನಿ ಅಂತ ಹೇಳಿ. ಸೊ ಈ ರೀತಿ ಶಬ್ದಗಳು ಎಟ್ ಲಾಸ್ಟ್ ಅಂತ ಇದ್ರೆ ಎಟ್ ಲಾಸ್ಟ್, ದೇರ್ ಫೋರ್, ಸೊ ಅಟ್ ದಿ ಎಂಡ್, ಸೊ ಈ ರೀತಿ ಶಬ್ದಗಳಿದ್ರೆ ಸೊ ದೇ ವಿಲ್ ಬಿ ಯೂಸ್ ಎಟ್ ಲಾಸ್ಟ್ ಕೊನೆಗೆನೆ ಯೂಸ್ ಮಾಡುವಂತ ಶಬ್ದಗಳಾಗಿರ್ತವೆ. ಸೊ ಅಂತವು ಇದ್ದಾಗ ಮೊದಲಿಗೆ ಹಾಕೋದನ್ನ ಸ್ವಲ್ಪ ಬಿಡಿ, ಕೊನೆಗೆ ಸ್ವಲ್ಪ ಯೋಚನೆ ಮಾಡಿ ಹಾಕಬೇಕು ಅಷ್ಟೇ. ಸೊ ಹಾಗಾದ್ರೆ ಇಲ್ಲಿ ಮೊದಲನೇ ಆನ್ಸರ್ ಏನು ಆ್ಯಂಡ್, ನೆಕ್ಸ್ಟ್ ಒನ್ ಏನು ಆಸ್, ಥರ್ಡ್ ಒನ್ ಬಟ್, ಕೊನೆಯದು ಎಟ್ ಲಾಸ್ಟ್. ಸೊ 4 ಮಾರ್ಕ್ಸ್ಗೆ ಚಾಯ್ಸ್ ಇದೆ, ಲಿಂಕರ್ಸ್ ಆಗಿ ಬರೀರಿ, ರಿಲೇಟ್ ಆಗಿ ಬರೀರಿ. ಸೊ ಇನ್ನೊಂದು ಮತ್ತೆ ಒಂದು 32 ಕ್ವಶನ್ ನಂಬರ್. ಸೊ ಇಲ್ಲೂ ಸಹ ಎ ಮತ್ತೆ ಬಿ ಅಂತ ಇದಾವೆ. ಸೊ ಇಲ್ಲೂ ಸಹ ಅಂದ್ರೆ ನಮಗೆ ಚಾಯ್ಸ್ ಇದೆ ಅಂತ ಅರ್ಥ ಇದೆ, ಅಥವಾ ಅಂತ ಇದೆ ನೋಡಿ, 32 ಎ ಅಂಡ್ ಬಿ, ಇಲ್ಲೂ ಸಹ ಚಾಯ್ಸ್ ಇದೆ. ಸೊ ಇದಕ್ಕೆ ಎಷ್ಟು ಅಂತಂದ್ರೆ 2 ಮಾರ್ಕ್ಸ್, ಇದಕ್ಕೆ 2 ಮಾರ್ಕ್ಸ್, ಇದಕ್ಕೆ 2 ಮಾರ್ಕ್ಸ್. Raghu has gone to attend the workshop dash question mark. ಸೊ ಬ್ರಾಕೆಟ್ ನಲ್ಲಿ ಏನು ಕೊಟ್ಟಿದ್ದಾರೆ, ಅಟ್ ದ ಕ್ವಶನ್ ಟ್ಯಾಗ್. ಸೊ ಇದಕ್ಕೆ ನೀವು ಕ್ವಶನ್ ಟ್ಯಾಗ್ ಅನ್ನ ಹಾಕಬೇಕು. ಕ್ವಶನ್ ಟ್ಯಾಗ್ ಹಾಕಬೇಕಾಗಿತ್ತು ಅಂದ್ರೆ ಸೊ ವಾಟ್ ವಿ ನೀಡ್, ಸೊ ಕ್ವಶನ್ ಟ್ಯಾಗ್ ಅನ್ನ ಹಾಕಬೇಕಾಗಿತ್ತು ಅಂತಂದ್ರೆ ಏನ್ ರೂಲ್ಸು. ಸೊ ಫಸ್ಟ್ ರೂಲ್ಸ್ ಏನು ಅಂತಂದ್ರೆ ಫಸ್ಟ್ ವಿ ಹ್ಯಾವ್ ಟು ಸಿ ದಿ ಕ್ವಶನ್, ಸಿ ದಿ ಸೆಂಟೆನ್ಸ್. ರಘು ಹ್ಯಾಸ್ ಗಾನ್ ಟು ಅಟೆಂಡ್ ದಿ ವರ್ಕ್ಶಾಪ್. ಸೊ ಇದು ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ಕಂಡುಹಿಡ್ಕೋಬೇಕು. ರಘು ಹ್ಯಾಸ್ ಗಾನ್ ಟು ಅಟೆಂಡ್ ದಿ ವರ್ಕ್ಶಾಪ್, ಇದು ಒಂದು ಪಾಸಿಟಿವ್ ಸೆಂಟೆನ್ಸ್. ಇದು ಪಾಸಿಟಿವ್ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಯಾವುದೇ ನೆಗೆಟಿವ್ ವರ್ಡ್ ಇರಲ್ಲ. ನೆಗೆಟಿವ್ ವರ್ಡ್ ಅಂದ್ರೆ ಯಾವುವು, ಸೊ ನೆಗೆಟಿವ್ ವರ್ಡ್, ಸೊ ನೋ, ನಾಟ್, ನಥಿಂಗ್, ಸೊ ಇವೆಲ್ಲ ನೆಗೆಟಿವ್ ವರ್ಡ್ಸ್ ಇರ್ತವೆ. ಸೊ ಈ ರೀತಿ ಶಬ್ದಗಳು ಇಲ್ಲ ಅಂತಂತಂದ್ರೆ ಸೊ ಅದು ಒಂದು ಪಾಸಿಟಿವ್ ಸೆಂಟೆನ್ಸ್. ಈ ರೀತಿ ಶಬ್ದಗಳಿದ್ದರೆ ಸೊ ಅದು ಒಂದು ನೆಗೆಟಿವ್ ಸೆಂಟೆನ್ಸ್. ಅದು ಸೊ ನೋ, ನಾಟ್, ನಥಿಂಗ್, ನೆವರ್ ಅನ್ನೋ ಶಬ್ದ ಇಲ್ಲಿದಾವ, ಇಲ್ಲ. ಸೊ ಹಾಗಾದ್ರೆ ಇದು ಒಂದು ಪಾಸಿಟಿವ್ ಸೆಂಟೆನ್ಸ್. ಸೊ ರೂಲ್ಸ್ ಏನು, ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ವಿ ಹ್ಯಾವ್ ಟು ಆಡ್ ನೆಗೆಟಿವ್ ಟ್ಯಾಗ್. ಪಾಸಿಟಿವ್ ಸೆಂಟೆನ್ಸ್ ಇದೆ, ಟ್ಯಾಗ್ ಅಪೋಸಿಟ್ ಇರಬೇಕು. ಅಪೋಸಿಟ್ ಅಂದ್ರೆ ಏನು, ನೆಗೆಟಿವ್ ಇರಬೇಕು. ಸೊ ನೆಗೆಟಿವ್ ಟ್ಯಾಗ್ ಹೆಂಗ್ ಮಾಡೋದು, ಟ್ಯಾಗ್ ಅನ್ನ ನೆಗೆಟಿವ್ ಹೆಂಗ್ ಮಾಡ್ಕೊಂಡು ಹೆಲ್ಪಿಂಗ್ ವರ್ಬ್ ಇಂದ ಮಾಡ್ತೀವಿ ನಾವು. ಹೆಲ್ಪಿಂಗ್ ವರ್ಬ್ ಏನಿದೆ ಇಲ್ಲಿ, ಹ್ಯಾಸ್ ಅಂತ ಇದೆ. ಸೊ ಹ್ಯಾಸ್ ಹಾಗೆ ಬಿಟ್ರೆ ಪಾಸಿಟಿವ್, ಇದು ಪಾಸಿಟಿವ್ ಇದು. ಬಟ್ ನೆಗೆಟಿವ್ ಅಂದ್ರೆ ನಾಟ್ ಅನ್ನ ಸೇರಿಸಬೇಕು. ಇದಕ್ಕೆ ಏನಾಗುತ್ತೆ, ನಾಟ್ ಸೇರಿಸಿದ್ರೆ ಹ್ಯಾಸ್ ಅಂತ ಆಗುತ್ತೆ. ಸೊ ಇದು ನೆಗೆಟಿವ್, ಇದು ಪಾಸಿಟಿವ್, ಇದು ನೆಗೆಟಿವ್. ನಾಟ್ ಹಾಕಿದ್ರೆ ನೆಗೆಟಿವ್, ನಾಟ್ ಹಾಕಿದ್ರೆ ಪಾಸಿಟಿವ್. ಸೊ ಹಂಗಂದ್ರೆ ಇಲ್ಲಿ ನಾವು ಹ್ಯಾಸಂಟ್ ಅನ್ನ ಬರೀಬೇಕು. ಹ್ಯಾಸಂಟ್ ಅಷ್ಟೇ ನಮಗೆ ಇಲ್ಲ. ರಘುವನ್ನ ನಾವು ಪ್ರನೌನಿಗೆ ಕನ್ವರ್ಟ್ ಮಾಡಬೇಕು. ಪ್ರನೌನಿಗೆ ಚೇಂಜ್ ಮಾಡಿದ್ರೆ ಏನಾಗುತ್ತೆ, ರಘು ಥರ್ಡ್ ಪರ್ಸನ್ ಸಿಂಗ್ಯುಲರ್, ಗಂಡು, ಹಿ, ಹ್ಯಾಸಂಟ್ ಹಿ ಅನ್ನೋದು ಸರಿಯಾದಂತ ಕ್ವಶನ್ ಟ್ಯಾಗ್ ಇದು. ಸೊ ಇದು ನೀವು ಹಂಗೆ ಬರಿಬೇಕಾ, ರೀರೈಟ್ ಮಾಡಿ ಬರೀಬೇಕು. ಬರೀ ಹ್ಯಾಸಂಟ್ ಹಿ ಬರಿಬಾರ್ದು. ರಘು ಹ್ಯಾಸ್ ಗಾನ್ ಟು ಅಟೆಂಡ್ ದಿ ವರ್ಕ್ಶಾಪ್, ಹ್ಯಾಸಂಟ್ ಹಿ ಅಂತ ಪೂರ ಬರಿಬೇಕು. ಸೊ ಇದು ಕ್ವಶನ್ ಟ್ಯಾಗ್ ಅನ್ನು ಕಾಮನ್ ಆಗಿ ಕೇಳ್ತಾರೆ. ಅದನ್ನ ಬಿಟ್ಟರೆ ಎರಡನೇದೇನು ಅಂತಂದ್ರೆ ಸೊ WH ಕ್ವಶನ್ ಕೇಳ್ತಾರೆ. WH ಕ್ವಶನ್, ಚಾರ್ಲ್ಸ್ ಡಾರ್ವಿನ್ ಡೆವಲಪ್ಡ್ ದಿ ಥಿಯರಿ ಆಫ್ ಎವಲ್ಯೂಷನ್. ಸೊ ಏನ್ WH ಕ್ವಶನ್, ಚಾರ್ಲ್ಸ್ ಡಾರ್ವಿನ್. ಸೊ ಈ ಒಂದು ಶಬ್ದ ಅಂಡರ್ಲೈನ್ ಮಾಡಿದ್ದಾರೆ. ಫ್ರೇಮ್ WH ಕ್ವಶನ್ ಟು ಗೆಟ್ ದಿ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್. ಸೊ ಇಲ್ಲಿ ಅಂಡರ್ಲೈನ್ ಮಾಡಿದಂತ ಶಬ್ದ ಆನ್ಸರ್ ಆಗಬೇಕು. ಆ ರೀತಿ ನೀವು WH ಕ್ವಶನ್ ಮಾಡಬೇಕು. WH ಅಂದ್ರೆ WH ವರ್ಡ್ಸ್ ಇರ್ತವೆ, ವಾಟ್, ವೇರ್, ವೆನ್, ವೈ, ಹೂಮ್, ಹೂಸ್, ಹೂ, ಅಥವಾ ಹೌ, ಹೌ ಫಾರ್, ಹೌ ಲಾಂಗ್, ಹೌ ಮಚ್, ಹೌ ಮೆನಿ, ಈ ರೀತಿ ಶಬ್ದ ಇರ್ತವೆ. ಸೊ ಚಾರ್ಲ್ಸ್ ಡಾರ್ವಿನ್ ಡೆವಲಪ್ಡ್ ದಿ ಥಿಯರಿ ಆಫ್ ಎವಲ್ಯೂಷನ್. ಸೊ ಚಾರ್ಲ್ಸ್ ಡಾರ್ವಿನ್ ಅಂಡರ್ಲೈನ್ ಮಾಡಿದ್ದಾರೆ ಅಂದ್ರೆ ಈ ಒಂದು ಶಬ್ದ ನಿಮ್ ಕ್ವಶನ್ ಅಲ್ಲಿ ಇರ್ಲಿಕ್ಕೆ ಹೋಗಬಾರ್ದು. ಆ ರೀತಿ ನೀವು ಕ್ವಶನ್ ಅನ್ನ ಮಾಡಬೇಕು. ಅಂಡರ್ಲೈನ್ ಮಾಡಿದ್ದು ನಿಮ್ ಕ್ವಶನ್ ಅಲ್ಲಿ ಇರಲೇಬಾರ್ದು. ಅದನ್ನ ಮಾತ್ರ ಸ್ವಲ್ಪ ಚಾನ್ಸಸ್ ಇರುತ್ತೆ. ಸೊ ಏನ್ ಕ್ವಶನ್ ಆಗ್ಬೇಕದು, ಯಾರು ಥಿಯರಿ ಆಫ್ ಎವಲ್ಯೂಷನ್ ಅನ್ನ ಯಾರು ಡೆವಲಪ್ ಮಾಡಿದ್ರು ಅನ್ನೋದು ಕ್ವಶನ್. ಸೊ ಯಾರು ಅನ್ಲಿಕ್ಕೆ ಇರುವಂತ WH ವರ್ಡ್ ಯಾವುದು, ಹೂ ಡೆವಲಪ್ಡ್ ದಿ ಥಿಯರಿ ಆಫ್ ಎವಲ್ಯೂಷನ್ ಅನ್ನೋದು ಕ್ವಶನ್. ಹೂ ಡೆವಲಪ್ಡ್ ದಿ ಥಿಯರಿ ಆಫ್ ಎವಲ್ಯೂಷನ್ ಅಂದ್ರೆ ಚಾರ್ಲ್ಸ್ ಡಾರ್ವಿನ್ ಅಂತ ಆನ್ಸರ್ ಆಗುತ್ತವ. ಸೊ ಈ ರೀತಿ ಕ್ವಶನ್ ಮಾಡಬೇಕು. WH ಕ್ವಶನ್ ಒಂದಿರುತ್ತೆ, ಅಥವಾ ಕ್ವಶನ್ ಟ್ಯಾಗ್ ಇರುತ್ತೆ, ಅಥವಾ ಡೂ ಫಾರ್ಮ್ ಕ್ವಶನ್ ಆದ್ರೂ ಕೇಳಬಹುದು. ಇದು ಸಹ ಫಸ್ಟ್ ಇಯರ್ ಕೇಳಿದ್ವಿ, ಅದನ್ನೇ ನಿಮಗೆ ಮತ್ತೆ ಇಲ್ಲಿ ರಿಪೀಟ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಏನು ಅಂತಂದ್ರೆ ಇವು ಎರಡನ್ನ ಬಿಟ್ಟರೆ ನೀವು ಮತ್ತೆ ನಿಮಗೆ ಇಲ್ಲಿ ಚಾಯ್ಸ್ ಇದೆ ಅಂತಂದ್ರೆ ನೀವು ಕ್ವಶನ್ ಆದ್ರೂ ಮಾಡಬಹುದು, ಇಲ್ಲ ರೆಕ್ಟಿಫೈ ದಿ ಎರರ್ಸ್ ಇನ್ ದಿ ಫಾಲೋವಿಂಗ್ ಸೆಂಟೆನ್ಸ್ ಅಂಡ್ ರೀರೈಟ್ ದೆಮ್. ರೆಕ್ಟಿಫೈ ಕಂಡುಹಿಡಿಯೋದು ಎರರ್ಸ್. ಸೊ ಈ ಕೆಳಗೆ ಕೊಟ್ಟಿರುವಂತಹ ಎರಡು ಸೆಂಟೆನ್ಸ್ ನಲ್ಲಿ ತಪ್ಪುಗಳಿವೆ. ಆ ತಪ್ಪುಗಳನ್ನ ಕಂಡುಹಿಡಿದು ವಿ ಹ್ಯಾವ್ ಟು ರೀರೈಟ್ ದೆಮ್, ಸರಿ ಮಾಡಿ ಬರಿಬೇಕು.
ಸೊ ಏನ್ ತಪ್ಪಿದೆ? ಸೊ ಫಸ್ಟ್ ಒನ್, ಮೆನಿ ಚಿಲ್ಡ್ರನ್ ಇಸ್ ದೇರ್ ಇನ್ ದಿ ಪ್ಲೇ ಗ್ರೌಂಡ್. ಮೆನಿ ಚಿಲ್ಡ್ರನ್ ಇಸ್ ದೇರ್ ಇನ್ ದಿ ಪ್ಲೇ ಗ್ರೌಂಡ್. ಈಸಿ ಇದೆ. ಹೆಂಗ್ ಈಸಿ ಇದೆ? ಸೊ ಮೆನಿ ಚಿಲ್ಡ್ರನ್, ಚಿಲ್ಡ್ರನ್ ಅಂದ್ರೆ ಸಿಂಗುಲರ್ ಅಥವಾ ಪ್ಲೂರಲ್? ಪ್ಲೂರಲ್. ಚಿಲ್ಡ್ರನ್ ಅಂದ್ರೆ ಏನು? ಮಕ್ಕಳು. ಸೊ ಮಕ್ಕಳು ಅನ್ನೋ ಶಬ್ದ ಪ್ಲೂರಲ್ ಇದೆ, ಬಟ್ ಎಸ್ ಹಾಕಿಲ್ಲ. ಬಟ್ ವರ್ಡ್ ಪ್ಲೂರಲ್ ವರ್ಡ್ ಚಿಲ್ಡ್ರನ್ ಅಂದ್ಮೇಲೆ ಅವ್ರು ಬಳಸಿದಂತ ವರ್ಬ್ ಏನಿದೆ? ಈಸ್ ಅನ್ನೋದೇನು? ಸಿಂಗ್ಯುಲರ್ ವರ್ಬ್. ಅದು ಪ್ಲೂರಲ್ ಸಬ್ಜೆಕ್ಟ್ ಇದೆ ಅಂದ್ಮೇಲೆ ಪ್ಲೂರಲ್ ವರ್ಬ್ ಇರಬೇಕು. ಬಟ್ ಸಬ್ಜೆಕ್ಟ್ ಪ್ಲೂರಲ್ ಇದೆ, ವರ್ಬ್ ಸಿಂಗ್ಯುಲರ್ ಇದೆ. ಸೊ ಪ್ಲೂರಲ್ ವರ್ಬ್ ಯಾವುದು? ಹಾಗಾದ್ರೆ ಈಸ್ ಬದ್ಲಿ ಆರ್. ಸೊ ಆರ್ ಅನ್ನೋದನ್ನ ಬರಿಬೇಕು. ಸೊ ಈಸ್ ಬದ್ಲಿ ಆರ್ ಇರಬೇಕು. ಯಾವ ರೀತಿ? ಸೊ ಮೆನಿ ಚಿಲ್ಡ್ರನ್ ಆರ್ ದೇರ್ ಇನ್ ದಿ ಪ್ಲೇ ಗ್ರೌಂಡ್. ಸೊ ತಪ್ಪಿದ್ದು ಯಾವುದು ಅಂತಂದ್ರೆ ಈಸ್. ಸೊ ಈಸ್ ತಪ್ಪಿತ್ತು. ನೆಕ್ಸ್ಟ್, ವೆನ್ ಯು ಆರ್ ಲಿವಿಂಗ್ ಟು ಫ್ರಾನ್ಸ್ ಅಂತ ಇದೆ. ವೆನ್ ಯು ಆರ್ ಲಿವಿಂಗ್ ಟು ಫ್ರಾನ್ಸ್. ಸೊ ಕ್ವಶನ್ ಇದು WH ಕ್ವಶನ್. ಸೊ ಇದ್ರೊಳಗೆ ಏನ್ ತಪ್ಪಿದೆ? ಸೊ WH ಕ್ವಶನ್ ಅಲ್ಲಿ ಸಬ್ಜೆಕ್ಟ್ ಅಂಡರ್ಲೈನ್ ಆದಾಗ ಸೆಂಟೆನ್ಸ್ ಒಂದು ಫಾರ್ಮುಲಾ ಇದೆ. ಏನು? WH ಆದ್ಮೇಲೆ ಹೆಲ್ಪಿಂಗ್ ವರ್ಬ್ ಇರಬೇಕು, ಹೆಲ್ಪಿಂಗ್ ವರ್ಬ್ ಆದ್ಮೇಲೆ ಸಬ್ಜೆಕ್ಟ್ ಇರಬೇಕು, ಪ್ಲಸ್ ಒಂದು ಮೇನ್ ವರ್ಬ್ ಇರಬೇಕು, ಮತ್ತೇನಾದ್ರು ಸೆಂಟೆನ್ಸ್ ನಲ್ಲಿ ಉಳ್ಕೊಂಡಿದ್ರೆ ಅದು ಇರಬೇಕು, ಪ್ಲಸ್ ಮನೆ ಒಂದು ಕ್ವಶನ್ ಮಾರ್ಕ್ ಇರಬೇಕು. ಇದನ್ನ ನೋಡಿದಾಗ, ಬಟ್ ಈ ಸೆಂಟೆನ್ಸ್ ನೋಡಿದಾಗ ನಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅದು. ಸೊ ಮೊದಲಿಗೆ ಏನಿದೆ? WH ವರ್ಡ್ ಇದೆ ವೆನ್ ಅಂತ, ಬಟ್ ನೆಕ್ಸ್ಟ್ ಏನಿರಬೇಕು? ರೂಲ್ಸ್ ಪ್ರಕಾರ ಹೆಲ್ಪಿಂಗ್ ವರ್ಬ್ ಇರಬೇಕು. ಬಟ್ ಇಲ್ಲಿ ಏನಿದೆ? ಯು ಅಂತ ಇದೆ, ಸಬ್ಜೆಕ್ಟ್ ಇದೆ, ಅದಾದ್ಮೇಲೆ ಹೆಲ್ಪಿಂಗ್ ವರ್ಬ್ ಇದೆ. ಸೊ ಆರ್ ಅನ್ನೋದು ಇಲ್ಲಿ ಬರಬೇಕು. ಸೊ ವೆನ್, ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್, ನೆಕ್ಸ್ಟ್ ಸಬ್ಜೆಕ್ಟ್, ನೆಕ್ಸ್ಟ್ ಮೇನ್ ವರ್ಬ್, ಮತ್ತೇನು ಉಳ್ಕೊಂಡಿದೆ ಸೆಂಟೆನ್ಸ್ ನಲ್ಲಿ? ಟು ಫ್ರಾನ್ಸ್ ಅಂತ ಇದೆ. ಸೊ ಈ ರೀತಿ ಇದ್ರೆ ಕರೆಕ್ಟು. ಸೊ ವೆನ್ ಆರ್ ಯು ಲಿವಿಂಗ್ ಟು ಫ್ರಾನ್ಸ್ ಆಗಬೇಕು, ಬಟ್ ಇಲ್ಲಿ ವೆನ್ ಯು ಆರ್ ಲಿವಿಂಗ್ ಟು ಫ್ರಾನ್ಸ್ ಅಂತ. ಸೊ ದೀಸ್ ಆರ್ ಕಾಮನ್ ಎರರ್ಸ್, ಕಾಮನ್ ಆಗಿ ನಡೆಯುವಂತ ಮಿಸ್ಟೇಕ್ಗಳು. ಸೊ ಅವುಗಳನ್ನೇ ಕೇಳ್ತಾರೆ ಅವರು. ಸೊ ಅವುಗಳನ್ನೇ ನಾವು ಅರ್ಥ ಮಾಡ್ಕೊಂಡು ಬರೀಬೇಕಷ್ಟೇ. ಒಂದ್ ಬಿಟ್ಟು 2 ಸಲ ಓದಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಏನು ಅಂತಂದ್ರೆ, ಡೆಡ್ ಈಸಿ ಆಗಿರುವಂತ ಒಂದು ಥಿಂಗ್ಸ್ ಅನ್ನು ಕೊಟ್ಟಿದ್ದಾರೆ ಅವರು. ಏನು? ಡೆಡ್ ಈಸಿ. ನಮಗೆ ಎಲ್ಲರಿಗೂ ಡೆಡ್ ಈಸಿನೇ. ಸೊ ಇಲ್ಲಿ ಏನಾದ್ರು ಮಾರ್ಕ್ಸ್ ಕಳ್ಕೊಂಡ್ರೆ ತುಂಬಾ ಕಷ್ಟ. 2 ಮಾರ್ಕ್ಸ್ ಇರುತ್ತೆ, ತುಂಬಾನೇ ಈಸಿ ಆಗಿರುತ್ತೆ. ಏನದು ಅಂತಂತಂದ್ರೆ, ರೀಡ್ ದಿ ಫಾಲೋವಿಂಗ್ ಪ್ಯಾಸೇಜ್ ಅಂಡ್ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ದಿ ಬಾಕ್ಸಸ್ ಗಿವನ್ ಬಿಲೋ. ಸೊ ಅತಿ ಈಸಿ ಇರುವಂತದ್ದು ಪ್ಯಾಸೇಜ್ ಅನ್ನ ಓದಬೇಕು. ಕೆಳಗಡೆ ಬಾಕ್ಸ್ ಗಳನ್ನ ಕೊಟ್ಟಿರ್ತಾರೆ, ಆ ಬಾಕ್ಸ್ ಗಳನ್ನ ನಾವು ತುಂಬಬೇಕು. ಸೊ ಪ್ರತಿಯೊಂದು ಬಾಕ್ಸಿಗೂ ಅರ್ಧ ಮಾರ್ಕ್ಸು. ಸೊ 4 ಬಾಕ್ಸ್ ಅಂದ್ರೆ ನಮಗೆ 2 ಮಾರ್ಕ್ಸ್ ಸಿಗುತ್ತೆ ಇಲ್ಲಿ. ಸ್ವಲ್ಪ ಅದು ಯಾಕೋ ವರ್ಕ್ ಆಗ್ತದೆ, ಲ್ಯಾಕ್ ಆಗ್ತಿದೆ. ಸೊ ಇಲ್ಲೇನ್ ಕೊಟ್ಟಿದ್ದಾರೆ? ಫಾರ್ಮರ್ಸ್ ಆರ್ ದಿ ಬ್ಯಾಕ್ ಬೋನ್ ಆಫ್ ಕಂಟ್ರಿ ಆಸ್ ದೇ ಪ್ರೊವೈಡ್ ಫುಡ್ and other raw materials to the people. They make significant contribution to country's economic progress. However, farmers face many challenges, including unpredictable weather patterns, crop failure, and debt. So ಇದು ಪ್ಯಾಸೇಜ್. ಸೊ ಈ ಪ್ಯಾಸೇಜ್ ಅನ್ನ ನಾವು ಓದಿ ನೋಟ್ಸ್ ಅನ್ನ ಬರಿಬೇಕು. ನೋಟ್ಸ್ ಯಾವ ರೀತಿ ಬರಿಬೇಕು? ಬಾಕ್ಸ್ ಹಾಕೊಟ್ಟಿರ್ತಾರೆ ಅವರು ಡೈಗ್ರಾಮ್ ಹಾಕೊಂಡು, ಅದನ್ನ ನಾವು ಡೈಗ್ರಾಮ್ ಹಾಕಿ ಬರೀದ್ರೆ ಒಳ್ಳೇದು. ಸೊ ಅದರಲ್ಲಿ 1 2 3 4 ಅಂತಾನು ನಮಗೆ ಹಿಂಟ್ ಇರ್ತವೆ. ಸೊ ಮೊದಲಿಗೆ ಒಂದೇ ಬಾಕ್ಸ್ ಯಾವ್ದಿದೆ ಅದನ್ನ ನೋಡ್ಕೋಬೇಕು. ಹಿಂಟ್ ಇರ್ತವೆ, ಅವರು ಇನ್ನೊಂದು ಬಾಕ್ಸ್ ಹಾಕಿ ಏನಾದ್ರು ಕ್ಲೂ ಕೊಟ್ಟಿರ್ತಾರೆ. ಸೊ ಆ ರೀತಿ. ಸೊ ಇಲ್ಲಿ ಕ್ಲೂ ಕೊಟ್ಟಿದ್ದಾರೆ. ಸೊ ಯಾವ ರೀತಿ? ರೀಡ್ ದಿ ಫಾಲೋವಿಂಗ್. ಫಸ್ಟ್ ಒನ್, ದ ಬ್ಯಾಕ್ ಬೋನ್ ಆಫ್ ಅ ಕಂಟ್ರಿ ಅಂತ ಇದೆ. ದ ಬ್ಯಾಕ್ ಬೋನ್ ಆಫ್ ಕಂಟ್ರಿ. ಸೊ ಫಾರ್ಮರ್ಸ್ ಆರ್ ದಿ ಬ್ಯಾಕ್ ಬೋನ್ ಆಫ್ ಕಂಟ್ರಿ. ಹಂಗಂದ್ರೆ ದ ಬ್ಯಾಕ್ ಬೋನ್ ಆಫ್ ಕಂಟ್ರಿ ಯಾರು? ಫಾರ್ಮರ್ಸ್. ಸೊ ಆನ್ಸರ್ ಏನಿಲ್ಲಿ? ಫಾರ್ಮರ್ಸ್ ಅನ್ನೋದು ಆನ್ಸರು. ನೆಕ್ಸ್ಟ್, ಪ್ರೊವೈಡ್ ಪೀಪಲ್. ಒಂದಾದ್ಮೇಲೆ 3 ಹೋಗ್ಬಾರ್ದು, ಸೀರಿಯಲ್ ಆಗಿ 1 2. ಸೊ ಎರಡನೇದು ಇಲ್ಲಿದೆ, ಪ್ರೊವೈಡ್ ಪೀಪಲ್. ಪ್ರೊವೈಡ್ ಪೀಪಲ್ ಅಂತ ಇಲ್ಲಿ ಇದೆಯಾ? ಇಲ್ಲಿದೆ. ಪ್ರೊವೈಡ್ ಫುಡ್ ಅಂಡ್ ಅದರ್ ರಾ ಮಟೀರಿಯಲ್ಸ್ ಟು ದಿ ಪೀಪಲ್. ಸೊ ಅದರ್ ರಾ ಮಟೀರಿಯಲ್ಸ್ ಅಂತ ಇದೆ. ಹಾಗಾದ್ರೆ ಅದರ್ ರಾ ಮಟೀರಿಯಲ್ಸ್ ಇಲ್ಲಿದೆ ಅಂದ್ರೆ ಅದಕ್ಕೆ ನಾವು ಮುಂಚೆ ಬ್ಲಾಂಕ್ ಇದೆ. ಅಂದ್ರೆ ಅದರ್ ರಾ ಮಟೀರಿಯಲ್ಸ್ ಮುಂಚೆ ಇಲ್ಲೇನಿದೆ? ಫುಡ್ ಅಂತ ಇದೆ. ಸೊ ಇಲ್ಲಿ ಆನ್ಸರ್ ಫುಡ್. ಫುಡ್ ಅಂಡ್ ಅದರ್ ರಾ ಮಟೀರಿಯಲ್ಸ್ ಟು ದಿ ಪೀಪಲ್. ಸೊ ವಿ ಹ್ಯಾವ್ ಟು ಗೋ ಟು ಥರ್ಡ್ ಬಾಕ್ಸ್. ಮೊದಲನೇ ಬಾಕ್ಸ್ಗೆ ಹೋಗಿ ಮೇಕ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು. ದೇ ಮೇಕ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ಕಂಟ್ರೀಸ್ ಎಕಾನಮಿ ಪ್ರೋಗ್ರೆಸ್. ಸೊ ಕಂಟ್ರೀಸ್ ಎಕಾನಮಿಕ್ ಬರಿಬೇಕು. ಕಂಟ್ರೀಸ್ economic progress. So make significant contribution to country's economic progress. So next to the challenges faced. So ಇಲ್ಲಿ ಏನಿದೆ? farmers face many challenges. So many challenges ಯಾವುಗಳು? unpredictable weather. So unpredictable weather ಅನ್ನು ಬರೆದಿದ್ದಾರೆ. ನೆಕ್ಸ್ಟ್ crop failure and debt ಅಂತ ಇದೆ. ಸೊ ಡೆಟ್ ಬರೆದಿದ್ದಾರೆ. ಅನ್ಪ್ರೆಡಿಕ್ಟಬಲ್ ವೆದರ್ ಮತ್ತೆ ಡೆಟ್ ಇವುಗಳ ಮಧ್ಯದಲ್ಲಿ ಇರೋದು ಯಾವುದು? ಕ್ರಾಪ್ ಫೇಲ್ಯೂರ್ ಬರೆದಿಲ್ಲ. ಕ್ರಾಪ್ ಫೇಲ್ಯೂರ್ ಅನ್ನು ಬರೀಬೇಕು. ಕ್ರಾಪ್ ಫೇಲ್ಯೂರ್. ಸೊ
ಇದು ತುಂಬಾ ಈಸಿ. ಇಲ್ಲಿ ಏನಾದ್ರು ಮಾರ್ಕ್ಸ್ ಕಳ್ಕೊಂಡ್ರೆ ತುಂಬಾನೇ ಕಷ್ಟ. ಸುಮ್ಮನೆ ಯಾಕಂದ್ರೆ ಈಸಿ ಇರುತ್ತೆ. ಈಸಿ ಇದ್ದಲ್ಲಿ ನಾವು ಮಾರ್ಕ್ಸ್ ಅನ್ನ ಕಳ್ಕೋಬಾರ್ದು. ಸೊ ಈ ರೀತಿಯಾಗಿ ನೀಟಾಗಿ ಬಾಕ್ಸ್ ಹಾಕಿ ಬರಿಬೇಕು. ಇಲ್ಲ 1 2 3 4 ಅಂತ ನಾವು ಬರಿಬಹುದು. ಬಾಕ್ಸ್ ಹಾಕಿ ಬರೆದ್ರೆ ಇಟ್ ವಿಲ್ ಗುಡ್ ನೀಟ್. ಇಟ್ ವಿಲ್ ಲುಕ್ ನೀಟ್. ಇಟ್ ವಿಲ್ ಬಿ ಗುಡ್. ಸೊ ಇದನ್ನ ಬಿಟ್ಟರೆ ನೆಕ್ಸ್ಟ್ ಏನು ಅಂದ್ರೆ ರೀಡ್ ದಿ ಫಾಲೋವಿಂಗ್ ಕಾನ್ವರ್ಸೇಷನ್. ಸೊ ರಿಪೋರ್ಟ್ ದಿ ಫಾಲೋವಿಂಗ್ ಕಾನ್ವರ್ಸೇಷನ್. ನಮಗೆ ಇದರಲ್ಲಿ ಅತಿ ಡಿಫಿಕಲ್ಟ್ ಇರೋದಂತ ಇದೇ ಒಂದಿರ್ಬೋದು. ಫಾಲೋವಿಂಗ್ ರಿಪೋರ್ಟೆಡ್ ಸ್ಪೀಚ್ ನಲ್ಲಿ ಬರೆಯೋದು. ಇಟ್ ವಿಲ್ ಬಿ 5 ಮಾರ್ಕ್ಸ್. 34th ಒನ್. ಸೊ ಇದಕ್ಕೆ ಚಾಯ್ಸ್ ಕೊಡಬೇಕಾಗಿತ್ತು ಅವರು. ಇದಕ್ಕೆ ಕೊಟ್ಟಿದ್ರೆ ಬಹಳ ಒಳ್ಳೇದಾಗ್ತಿತ್ತು. ಬಟ್ ಕೊಟ್ಟಿಲ್ಲ. ಸೊ ಎಲ್ಲ ಡಿಫಿಕಲ್ಟ್ ಇರೋದು ಬೇಡ ಅಂತ ಬಿಟ್ಟಿರ್ಬೇಕು ಅವರು. ಸೊ ರಿಪೋರ್ಟ್ ದಿ ಫಾಲೋವಿಂಗ್ ಕಾನ್ವರ್ಸೇಷನ್. ಸೊ ಇಲ್ಲಿ ರೂಲ್ಸ್ಗಳು ಬಹಳಷ್ಟಿದಾವೆ. ಯಾಕಂದ್ರೆ ಟೆನ್ಸ್ಗಳು ಚೇಂಜ್ ಆಗ್ತವೆ. ಟೆನ್ಸ್ ಚೇಂಜ್ ಆಗ್ತಾವೆ ಅಂದ್ರೆ ವರ್ಬ್ಗಳು ಚೇಂಜ್ ಆಗ್ತವೆ. ಆಮೇಲೆ ಅಲ್ಲಿರುವಂತ ಪ್ರನೌನ್ಗಳು ಚೇಂಜ್ ಆಗ್ತವೆ. ಫಸ್ಟ್ ಪರ್ಸನ್ ಮತ್ತೆ ಸೆಕೆಂಡ್ ಪರ್ಸನ್ ಅಲ್ಲಿ ಇದ್ದಿದ್ವೆಲ್ಲ ಥರ್ಡ್ ಪರ್ಸನ್ ಚೇಂಜ್ ಆಗ್ತವೆ. ಸೊ ಇಟ್ ಇಸ್ ಡಿಫಿಕಲ್ಟ್. So Alfino, first one, what is blindness to you? Borges, it is a way of life. I'm not completely unhappy. Next, Alfino, have you thought of writing a book on the history of the book? Borges, it is an excellent idea. So ಈ ರೀತಿ ಒಂದು ರಿಪೋರ್ಟೆಡ್ ಸ್ಪೀಚ್ ಅನ್ನು ಕೊಟ್ಟಿದ್ದಾರೆ. ಸೊ ಯಾವ ರೀತಿ ನಾವು ಬರೀಬೇಕು ಇದನ್ನ? ಸೊ ನೋಡೋಣಂತೆ ವೇಟ್. ಸೊ ಫಸ್ಟ್ ಒನ್, ಅಲ್ಫಿನೋ ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು ಅನ್ನೋದನ್ನ ಕ್ವಶನ್ ಮಾಡುತ್ತೆ. ಏನಂತ ಅಲ್ಫಿನೋ ಕೇಳಿದ ಬೋರೆಸನಿಗೆ ಬ್ಲೈಂಡ್ನೆಸ್ ಅಂದ್ರೆ ಅವನಿಗೆ ಏನು ಅಂತ ಅನ್ನೋದು ಕ್ವಶನ್. ಸೊ ರಿಪೋರ್ಟೆಡ್ ಸ್ಪೀಚ್ ನಲ್ಲಿ ಕ್ವಶನ್ ಮಾಡಬೇಕಾದ್ರೆ ಕ್ವಶನ್ ಮಾರ್ಕ್ ಹಾಕಕ್ಕೆ ಹೋಗ್ಬಾರ್ದು. ಫಸ್ಟ್ ಅನ್ನೋದು. ಅಂಡ್ ಇದ್ದಂತಹ ಸೆಂಟೆನ್ಸ್ಗಳು ಬೇರೆ ಒಂದು ಟೆನ್ಸ್ಗೆ ಚೇಂಜ್ ಆಗ್ತವೆ. ಐಡೆಂಟಿಫೈ ದಿ ಸೆಂಟೆನ್ಸ್. ಟೆನ್ಸ್. ಸೊ ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಪಾಸ್ಟ್ ಟೆನ್ಸ್ಗೆ ಚೇಂಜ್ ಆಗಬೇಕಲ್ಲ ಅಷ್ಟೇ. ಸೊ ಯಾವ ರೀತಿ ನಾವು ಇದನ್ನ ಮಾಡಬೇಕು? ಅಲ್ಫಿನೋ ಆಸ್ಕ್ ಕೇಳಿದ. ಯಾಕಂದ್ರೆ ಕ್ವಶನ್ ಇದು. ಆಸ್ಕ್ಡ್ ಬೋರ್ಹೆಸ್. ಸೊ ಏನಂತ ಕೇಳಿದ? ಸೊ ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್. ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್ ಅಷ್ಟೇ. ಸೊ ಒಂದ್ ಸೆಂಟೆನ್ಸ್ ಇಲ್ಲಿ ಮುಗಿತು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕು. ನೆಕ್ಸ್ಟ್ ಬೋರೆಸ್ ಏನ್ ಮಾಡ್ತಾ ಇದ್ದಾನೆ ಇಲ್ಲಿ? ಆನ್ಸರ್ ಮಾಡ್ತಾ ಇದ್ದಾನೆ. ಇದು ರಿಪೋರ್ಟಿಂಗ್ ವರ್ಕ್ಗಳು ಅಂತ ಕರಿತೀವಿ. ಆಲ್ಫಿನೋ ಆಸ್ಕ್ಡ್ ಬೋರ್ಹೆಸ್, ರಿಪೋರ್ಟಿಂಗ್ ವರ್ಕ್. ನೆಕ್ಸ್ಟ್ ಬೋರೆಸ್ ಉತ್ತರ ಕೊಡ್ತಾನೆ. ಯಾವ ರೀತಿ ಬರೀಬೇಕು? ಬೋರ್ಹೆಸ್ ರಿಪ್ಲೈಡ್ ದ್ಯಾಟ್ ಅಥವಾ ಆನ್ಸರ್ಡ್ ದ್ಯಾಟ್ ಇಟ್ ಇಸ್ ಅ ವೇ ಆಫ್ ಲೈಫ್ ಅಂತ ಇದೆ. ಪಾಸ್ಟ್ ಟೆನ್ಸ್ ಇವಾಗ ಸಿಂಪಲ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್. ಪಾಸ್ಟ್ ಟೆನ್ಸ್ ನಲ್ಲಿ ಇಟ್ ವಾಸ್ ಅ ವೇ ಆಫ್ ಲೈಫ್. ಮತ್ತೇನ್ ಹೇಳ್ತಾನೆ ಅವನು? ಅಂಡ್ ಐ ಆಮ್ ನಾಟ್ ಕಂಪ್ಲೀಟ್ಲಿ ಅನ್ಹ್ಯಾಪಿ ಅಂತ ಇದೆ. ಸೊ ಇದನ್ನು ಸಹ ನಾವು ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕು. ಹಿ ವಾಸ್ ನಾಟ್ ಕಂಪ್ಲೀಟ್ಲಿ ಅನ್ಹ್ಯಾಪಿ. ಕಂಪ್ಲೀಟ್ಲಿ ಅನ್ಹ್ಯಾಪಿ. ನೆಕ್ಸ್ಟ್ ಒನ್ ಏನು? ಅಲ್ಫಿನೋ ಎಸ್ ಆರ್ ನೋ ಕ್ವಶನ್ ಇದೆ. ಮತ್ತೆ ಕ್ವಶನ್ ಮಾಡ್ತಾ ಇದ್ದಾನೆ. ಸೊ ಇದನ್ನ ಯಾವ ರೀತಿ ಬರೀಬೇಕು? ಎಸ್ ಆರ್ ನೋ ಕ್ವಶನ್ಗೆ ಮೊದಲಿಗೆ ಇಫ್ ಅಥವಾ ವೆದರ್ ಅನ್ನೋ ಶಬ್ದವನ್ನ ಯೂಸ್ ಮಾಡ್ಬೇಕು ನಾವು. ಅಲ್ಫಿನೋ ಆಸ್ಕ್ಡ್ ಬೋರ್ಹೆಸ್. ಅಲ್ಫಿನೋ ಆಸ್ಕ್ಡ್ ಬೋರ್ಹೆಸ್ ಇಫ್. ನೆಕ್ಸ್ಟ್ ಸಬ್ಜೆಕ್ಟ್ ಅನ್ನ ಬರೀಬೇಕು. ಎಸ್ ಆರ್ ನೋ ಕ್ವಶನ್ಗಿಂತ ಮುಂಚೆ ಇಫ್ ಅನ್ನ ಹಾಕಬೇಕು. ಇಫ್ ಯು ಇದನ್ನ ಥರ್ಡ್ ಪರ್ಸನ್ ಚೇಂಜ್ ಮಾಡಿದ್ರೆ ಹಿ. ಪಾಸ್ಟ್ ಟೆನ್ಸ್ ನಲ್ಲಿ ಬರೀಬೇಕು. ಹ್ಯಾವ್ ಅನ್ನೋದು ಪಾಸ್ಟ್ ಟೆನ್ಸ್ ನಲ್ಲಿ ಹ್ಯಾಡ್. ಇಫ್ ಹಿ ಹ್ಯಾಡ್ ಥಾಟ್ ಆಫ್ writing a book on the history of the book. ಸೊ ಇದು ಒಂದಾಯ್ತು. ಸೊ ಬೋರೆಸ್ ಕೊನೆಗೆ ಏನ್ ಹೇಳ್ತಾನೆ? ಇಟ್ ಈಸ್ ಅನ್ ಎಕ್ಸಲೆಂಟ್ ಐಡಿಯಾ ಅಂತ ಹೇಳ್ತಾನೆ ಅವನು. ಸೊ ಬೋರೆಸ್ ಆನ್ಸರ್ಡ್ ದ್ಯಾಟ್. ಬೋರೆಸ್ ಆನ್ಸರ್ಡ್ ದ್ಯಾಟ್. ಸೊ ಇಟ್ ಈಸ್ ಅನ್ ಎಕ್ಸಲೆಂಟ್ ಐಡಿಯಾ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ. ಪಾಸ್ಟ್ ಟೆನ್ಸ್ ಹೋದ್ರೆ ಇಟ್ ವಾಸ್ an excellent idea. Simple.
ಸೊ ಇಲ್ಲಿ ಏನ್ ನೋಡ್ಕೋಬೇಕಂದ್ರೆ Solfino asked Boris reporting work ಕ್ವಶನ್ ಮಾಡ್ಬೇಕಾದ್ರೆ what blindness was to him. So Boris replied that, so ಇದು reporting work replied that it was way of life. Simple present tense ಇತ್ತು past tense ಗೆ ಚೇಂಜ್ ಮಾಡಿ simple past ಗೆ it was a way of life. He was not completely unhappy. ಸೊ ಇಲ್ಲಿರುವಂತಹ ಪ್ರೊನೌನ್ಗಳನ್ನೆಲ್ಲವನ್ನು ನಾವು ಥರ್ಡ್ ಪರ್ಸನ್ ಗೆ ಚೇಂಜ್ ಮಾಡಿದ್ವಿ. ಐ ಹಿ ಮಾಡಿದ್ವಿ, ಯು ಇದ್ದು ಸಹ ಹೀಗೆ ಚೇಂಜ್ ಮಾಡಿದ್ವಿ. ಥರ್ಡ್ ಪರ್ಸನ್ ಇದು ಹಾಗೆ ಇರ್ತಾವೆ. ಇಲ್ಲಿ ಇಟ್ ಅಂತ ಇದೆ, ಇದನ್ನ ಚೇಂಜ್ ಮಾಡಿಸ್ಕೊತೀವಿ, ಹಾಗೆ ಬಳಸಿದ್ವಿ. ಸೊ ಈ ರೀತಿಯಾಗಿ ನಾವು ರಿಪೋರ್ಟೆಡ್ ಸ್ಪೀಚ್ ಅನ್ನ ಬರೀಬೇಕು. ರೂಲ್ಸ್ ಬಹಳಷ್ಟು ಇದಾವೆ. ಸೊ ನಿಮಗೆ ರೂಲ್ಸ್ಗಳು ಗೊತ್ತಿರ್ತವೆ. ನಿಮ್ಮ ವರ್ಕ್ ಬುಕ್ ನಲ್ಲಿ ಸಹ ರೂಲ್ಸ್ ಇದಾವೆ, ಅವುಗಳನ್ನು ನೋಡ್ಕೊಂಡಾದ್ರೂ ಬರಿಬಹುದು. ನೀವು ಪ್ರಾಕ್ಟೀಸ್ ಮಾಡಬೇಕು, ಇದಕ್ಕೆ ಯಾವುದೇ ಚಾಯ್ಸ್ ಇಲ್ಲ. ಸೊ ಎಲ್ಲ ನೆನಪಿಟ್ಕೊಂಡು ರೂಲ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿಕೊಂಡು ನೀವು ಇದಕ್ಕೆ ಪ್ರಿಪೇರ್ ಆಗ್ಬೇಕಷ್ಟೇ. ಸೊ ಇನ್ನೊಂದು ಈಸಿ ಯಾವುದು ಅಂತಂತಂದ್ರೆ ಕಂಪ್ಲೀಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ಸ್ ಅಟ್ ಹಾಸ್ಪಿಟಲ್. ಸೊ ಇದು ಒಂದು ಡೈಲಾಗ್ ರೈಟಿಂಗ್, ಫಿಲ್ ಇನ್ ದಿ ಬ್ಲಾಂಕ್ಸ್ ರೀತಿಯಲ್ಲಿ ಇರುತ್ತೆ. ಸೊ ಇದನ್ನ ನಾವು ಡೈಲಾಗ್ಸ್ ಅನ್ನ ಬರೀಬೇಕಷ್ಟೇ, ಕಾನ್ವರ್ಸೇಷನ್ ಅನ್ನ ಕಂಪ್ಲೀಟ್ ಮಾಡಬೇಕು. ಡೆಡ್ ಈಸಿ ಅಂಡ್ ಇಟ್ ಇಸ್ ಫಾರ್ 3 marks. ನೀವು ಕೇಳಕ್ಕೆ ಹೋಗಬಾರ್ದು ಸೆಕೆಂಡ್ ಇಯರ್ದವರೆಗೆ, ಯಾಕಂದ್ರೆ ಅಷ್ಟು ಈಸಿ ಇದೆ. ಸೊ ಏನಿದೆ, ಕ್ಯಾನ್ ಯು ಬುಕ್ ಅನ್ ಅಪಾಯಿಂಟ್ಮೆಂಟ್ ವಿತ್ ಡೆಂಟಿಸ್ಟ್ ಅಟ್ ಹಾಸ್ಪಿಟಲ್. ಅಭಿಜಿತ್ ಅವ್ನು ಕಾಲ್ ಮಾಡ್ತಾನೆ, ಒಂದು ಅಪಾಯಿಂಟ್ಮೆಂಟ್ ಬುಕ್ ಮಾಡಕ್ಕಾಗುತ್ತಾ ಡೆಂಟಿಸ್ಟ್ ಜೊತೆ ಅಂತ ಕೇಳ್ತಾನೆ ಅವನು. ಸೊ ಬ್ರಿಕೆಟ್ ನಲ್ಲಿ ಏನಿದೆ, ಅಗ್ರಿಂಗ್. ರಿಸೆಪ್ಷನಿಸ್ಟ್ ಕಾಲ್ ಪಿಕಪ್ ಮಾಡ್ಕೊಂಡು ಹೇಳ್ತಾರೆ, ಒಪ್ಕೊಂತಾರೆ. ಅಗ್ರಿಂಗ್ ಒಪ್ಕೊಂತಾರೆ ಅಂತ ಏನ್ ಹೇಳ್ಬೇಕು, ಯಸ್ ಅಂತ ಹೇಳ್ಬೇಕಷ್ಟೇ. ಅವರು ಯಸ್ ಅನ್ಬೇಕು, ಇಲ್ಲ ಆಫ್ ಕೋರ್ಸ್ ಅನ್ಬೇಕು. ಅಟ್ ವಾಟ್ ಟೈಮ್ ಡು ಯು ವಾಂಟ್ ದಿ ಅಪಾಯಿಂಟ್ಮೆಂಟ್. ಸೊ ಎಷ್ಟೊತ್ತಿಗೆ ನಿಮ್ಗೆ ಅಪಾಯಿಂಟ್ಮೆಂಟ್ ಬೇಕು ಅಂತ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಅಭಿಜಿತ್ ಗಿವಿಂಗ್ ಇನ್ಫಾರ್ಮೇಶನ್. ಸೊ ಅವ್ನು ಮಾಹಿತಿಯನ್ನು ಕೊಡಬೇಕು. ಏನ್ ಮಾಹಿತಿ ಕೊಡ್ಬೇಕು ಅವನು, ಯಾವ ಟೈಮ್ ನಲ್ಲಿ ಅಂತ ಹೇಳ್ಬೇಕು. ಯಾವ ಟೈಮ್ ನಲ್ಲಿ ಅಂದ್ರೆ ಮಧ್ಯಾಹ್ನದ ಟೈಮ್ ನಲ್ಲೋ, ಸಂಜೆ ಟೈಮ್ ನಲ್ಲೋ, ಒಂದು ಸ್ಪೆಸಿಫಿಕ್ ಟೈಮ್ ನಲ್ಲೋ ಅಂತ ಹೇಳ್ಬೇಕು ಅವನು. ಸೊ ಯಾವ ರೀತಿ, ಸೊ ಅರೌಂಡ್ 2 PM ಅಥವಾ ಇಲ್ಲಿ ಆಫ್ಟರ್ನೂನ್. ಸೊ ಈ ರೀತಿ ಅವನು ಉತ್ತರವನ್ನು ಕೊಡಬೇಕು. ಟೈಮ್ ಆದ್ರೂ ಹೇಳಬೇಕು, ಅಥವಾ ಈ ಸಮಯದಲ್ಲಿ, ಮಧ್ಯಾಹ್ನ ಸಮಯದಲ್ಲಿ, ಸಂಜೆ ಸಮಯದಲ್ಲಿ ಅಂತ ಹೇಳ್ಬೇಕು ಅವನು. ಗಿವಿಂಗ್ ಇನ್ಫಾರ್ಮೇಶನ್. ರಿಸೆಪ್ಷನಿಸ್ಟ್ ಓಕೆ ಐ ವಿಲ್ ಬುಕ್ ಇಟ್. ಆಯ್ತು ನಾ ಬುಕ್ ಮಾಡ್ತೀನಿ ಅಂತ. ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್. ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್ ಅಂದ್ರೆ ಧನ್ಯವಾದ ತಿಳಿಸುವುದು, ಎಕ್ಸ್ಪ್ರೆಸ್ ವ್ಯಕ್ತಪಡಿಸುವುದು. ಧನ್ಯವಾದ ಯಾವ ರೀತಿ ವ್ಯಕ್ತಪಡಿಸ್ತೀರಿ, ಸಿಂಪಲ್ ವರ್ಡ್ ಥ್ಯಾಂಕ್ ಯು. ಸೊ ಇಲ್ಲಿ ಬರೆಯೋದೇ ಏನಿಲ್ಲ, ಮೊದಲನೇದು ಎಸ್ ಅಥವಾ ಓಕೆ, ಎರಡನೇ ಬ್ಲ್ಯಾಂಕ್ ನಲ್ಲಿ ಅರೌಂಡ್ 2 PM ಅಥವಾ ಇನ್ ದಿ ಆಫ್ಟರ್ನೂನ್, ಮೂರನೇ ಬ್ಲ್ಯಾಂಕ್ ನಲ್ಲಿ ಥ್ಯಾಂಕ್ ಯು. ಇಷ್ಟಕ್ಕೇನೆ 3 marks ಬರುತ್ತೆ ನಿಮಗೆ. ಸೊ ಬಹಳ ಈಸಿ ಇದೆ. ಆದ್ರೂ ಇದನ್ನ ಬಹಳ ಜನ ತಪ್ಪು ಬರೀತಾರೆ. ಇಂಥಲ್ಲಿ ಸಹ ಮಾರ್ಕ್ಸ್ ಅನ್ನ ಕಳ್ಕೊಂಡ್ರೆ ಬಹಳ ಸಮಸ್ಯೆ ಅಂತ ಅಷ್ಟೇ ಹೇಳಕ್ ಸಾಧ್ಯ ನಾವು. ಸೊ ಕೊನೆಯದಾಗಿ ಪಾರ್ಟ್ ಇ. ಇಲ್ಲೂ ಸಹ ನಿಮಗೆ ಎ ಅಂತ ಇದೆ, ಅಂದ್ರೆ ಆಪ್ಷನ್ ಇದೆ ಅಂತ ಅರ್ಥ. ಎ ಮತ್ತೆ ಬಿ. 36 ನಲ್ಲಿ ಆಪ್ಷನ್ ಇದೆ ನಿಮಗೆ, ಬೇರೆ ಚಾಯ್ಸ್ ಮಾಡ್ಕೊಳ್ಳಿಕ್ಕೆ. ಸೊ ಏನು, ರೈಟ್ ಅ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದಿ ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್ ದಟ್ ಅಪಿಯರ್ಡ್ ಇನ್ ಹಿಂದೂಸ್ತಾನ್ ಟೈಮ್ಸ್ ಡೇಟೆಡ್ 5th March 2025. ವಾಂಟೆಡ್, ಒಂದು ಜಾಬ್ ಅಪ್ಲಿಕೇಶನ್ ಅನ್ನ ಬರೀಬೇಕು ನೀವು ಇಲ್ಲಿ. ಜಾಬ್ ಅಪ್ಲಿಕೇಶನ್ ನಿಮ್ಗೆ ಯಾವ ರೀತಿ ಗೊತ್ತಾಯ್ತು ಜಾಬ್ ಇದೆ ಅಂತಂದ್ರೆ, ಒಂದು ಅಡ್ವರ್ಟೈಸ್ಮೆಂಟ್ ಬಂದಿರುತ್ತೆ ಪೇಪರ್ ನಲ್ಲಿ, ಹಿಂದೂಸ್ತಾನ್ ಟೈಮ್ಸ್ ನಲ್ಲಿ 5ನೇ ತಾರೀಕು. ಸೊ ಏನ್ ಕೆಲಸ, ಸಾಫ್ಟ್ವೇರ್ ಇಂಜಿನಿಯರ್. ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಬಿ ಇನ್ ಕಂಪ್ಯೂಟರ್ ಸೈನ್ಸ್, ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಸೊ ಯಾರಿಗೆ ನೀವು ಲೆಟರ್ ಅನ್ನು ಹಾಕಬೇಕು, ಅಪ್ಲೈ ಟು ದ HR ಮ್ಯಾನೇಜರ್, Accenture ಪ್ರೈವೇಟ್ ಲಿಮಿಟೆಡ್, RMZ Ecospace, ಸರ್ಜಾಪುರ್ ರೋಡ್, ಬೆಂಗಳೂರು 560103. ಯೂಸ್ XXXX ಫಾರ್ ನೇಮ್ ಅಂಡ್ Y ಫಾರ್ ಯುವರ್ ಅಡ್ರೆಸ್. ಸೊ ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಡೀಟೇಲ್ಸ್ ಅನ್ನ ತಗೊಂಡು ನೀವು ಜಾಬ್ ಅಪ್ಲಿಕೇಶನ್ ಅನ್ನ ಬರೀಬೇಕು. ಜಾಬ್ ಅಪ್ಲಿಕೇಶನ್ ಬರೀಬೇಕಾದ್ರೆ ಮೊದಲಿಗೆ ಯಾವ ರೈಟ್ ಫ್ರಾಮ್ ಅಡ್ರೆಸ್ ಅನ್ನ ಕೊಟ್ಟಿದ್ದಾರೆ. ಏನು, XXXX ಅಂಡ್ Y ಅಂತ ಹೇಳಿ ಇದನ್ನೇ ಫ್ರಾಮ್ ಅಡ್ರೆಸ್ ಆಗಿ ಬರೀಬೇಕು. ನೆಕ್ಸ್ಟ್ ಡೇಟ್ ಬರೀಬೇಕು. ಸೊ ಡೇಟ್ ಅನ್ನ ಬರೀಬೇಕು. ಡೇಟ್ ಏನು ಅವರೇ ಕೊಟ್ಟಿದ್ದಾರೆ, 5th March 2025. ಅಡ್ವರ್ಟೈಸ್ ಬಂದಿದೆ, ಅದ್ರ ಮುಂದಿನ ಡೇಟ್ ನಲ್ಲಿ ನೀವು ಬರೀಬಹುದು. 6th March ಅಂತ ನಾವು ಬರೀಬಹುದು, 5th March 2025 ಅಂತ ನಾವು ಬರೀಬಹುದು. ಅದಾದ್ಮೇಲೆ ನೆಕ್ಸ್ಟ್ ಟೈಮ್ ಬರೀಬೇಕು ಯಾವ ರೈಟ್ ಟು ಅಡ್ರೆಸ್ ಇಲ್ಲೇ ಕೊಟ್ಟಿದ್ದಾರೆ, ಎಲ್ಲಿಗೆ ಹಾಕ್ಬೇಕು ನೀವು ಲೆಟರ್ ಅನ್ನ. ಇದು ಟು ಅಡ್ರೆಸ್. ಇದು ಇಷ್ಟೆಲ್ಲ ದ HR ಮ್ಯಾನೇಜರ್, Accenture ಪ್ರೈವೇಟ್ ಲಿಮಿಟೆಡ್, RMZ Ecospace, ಸರ್ಜಾಪುರ ರೋಡ್, ಇದೆಲ್ಲ ಬರೀಬೇಕು. ಇದನ್ನ ಬರ್ಮೇಲೆ ಏನು, ಸ್ಯಾಲ್ಯುಟೇಷನ್, ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್ ಅನ್ನೋದನ್ನ ಬರೀಬೇಕು. ಅದಾದ್ಮೇಲೆ ಸಬ್ಜೆಕ್ಟ್ ಬರೀಬೇಕು. ಏನ್ ಸಬ್ಜೆಕ್ಟ್, ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಸಾಫ್ಟ್ವೇರ್ ಇಂಜಿನಿಯರ್. ರೆಫರೆನ್ಸ್ ಅನ್ನ ಬರೀಬೇಕು. ರೆಫರೆನ್ಸ್ ಅಂದ್ರೆ ನಿಮ್ಗೆ ಹೆಂಗ್ ಗೊತ್ತಾಯ್ತು, ಯುವರ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ದಿ ಹಿಂದೂಸ್ತಾನ್ ಟೈಮ್ಸ್ ಡೇಟೆಡ್ 5th March 2025 ಅನ್ನೋದು ರೆಫರೆನ್ಸ್ ಅದು. ಅದಾದ್ಮೇಲೆ ಏನು, ಬಾಡಿ ಆಫ್ ದಿ ಲೆಟರ್ ಅನ್ನು ಬರೀಬೇಕು. ಸೊ ನಿಮ್ಮ ಒಂದು ಎಲ್ಲಿ ವರ್ಕ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಸೊ ದೇರ್ 2 models, 2 model ಪ್ರಾಕ್ಟೀಸ್ ಮಾಡಬೇಕು. ಅದಾದ್ಮೇಲೆ ಏನು, ಥ್ಯಾಂಕ್ ಯು, ಯುವರ್ಸ್ ಫೇತ್ಫುಲಿ ಬರೀಬೇಕು. ಆಮೇಲೆ ಕೊನೆಯದು ಏನು, ರೆಸ್ಯೂಮೆ ಅನ್ನ ಬರೀಬೇಕು. ಸೊ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ರೆಸ್ಯೂಮೆ. ಜಾಬ್ ಅಪ್ಲಿಕೇಶನ್ ಆಗಿರೋದ್ರಿಂದ ರೆಸ್ಯೂಮೆ ಸಹ ಬರೀಬೇಕು. ಲೆಟರ್ ಪ್ಲಸ್ ರೆಸ್ಯೂಮೆ ಆದ್ರೂ ಬರೀಬಹುದು,
ಅಥವಾ ರೆಸ್ಯೂಮೆ ಬಿಟ್ಟು ಬಾಡಿ ಆಫ್ ಲೆಟರ್ನಲ್ಲಿನೇ ಎಲ್ಲವನ್ನ ಇನ್ಕ್ಲೂಡ್ ಮಾಡಬಹುದು, ನಿಮ್ಮ ಕ್ವಾಲಿಫಿಕೇಶನ್ ಡೀಟೇಲ್ಸು, ಕಾಲೇಜು, ಸ್ಕೂಲಿಂಗ್ ಎಲ್ಲವನ್ನ ಇದನ್ನಾದ್ರೂ ಬರಿಬಹುದು. ಬೇಡ ಅಂತಂತಂದ್ರೆ ಯು ಹ್ಯಾವ್ ಆಪ್ಷನ್. ಸೊ ಏನ್ ಆಪ್ಷನ್ ಅಂತಂತಂದ್ರೆ, imagine you are the president of your college union. You are asked to introduce the chief guest Girish N on the occasion of World Disability Day. Based on the information given below, write a speech in about 120 words. ಸೊ ಇಲ್ಲೂ ನಿಮಗೆ ಹೇಳೋದು ಏನು ಅಂತಂತಂದ್ರೆ, ಸೊ ಜಾಬ್ ಅಪ್ಲಿಕೇಶನ್ ಏನ್ ಬರೀತಾರೆ, ಇಟ್ ಈಸ್ ಬೆಟರ್ ದೆನ್ ಸ್ಪೀಚ್ ರೈಟಿಂಗ್. ಸ್ಪೀಚ್ ರೈಟಿಂಗ್ ನಲ್ಲಿ ಯು ಹ್ಯಾವ್ ಟು ರೈಟ್ ಪ್ಯಾರಾಗ್ರಾಫ್ಸ್. 120 ವರ್ಡ್ಸ್ ಅನ್ನ ಪ್ಯಾರಾಗ್ರಾಫ್ ನಲ್ಲಿ ಬರೀಬೇಕು, ಬರೀ ಜಾಸ್ತಿ ಆಗುತ್ತೆ. ಸೆಂಟೆನ್ಸ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡಬೇಕು, ಆಮೇಲೆ ಸ್ಪೆಲ್ಲಿಂಗ್ ಗಳನ್ನ ಕರೆಕ್ಟ್ ಆಗಿ ಬರೀತಿರ್ಬೇಕು. ಸ್ವಲ್ಪ ಜಾಸ್ತಿ ಕಷ್ಟ ಆಗುತ್ತೆ ಅಂತ ಕಾಣಿಸುತ್ತೆ. ಅದನ್ನ ಬಿಟ್ರೆ ಜಾಬ್ ಅಪ್ಲಿಕೇಶನ್ ಈಸಿ ಇದು, ಯಾಕಂದ್ರೆ ಪಾಯಿಂಟ್ಸೇ ಜಾಸ್ತಿ ಇರ್ತಾವೆ ಇಲ್ಲಿ ಬರೆಯೋದಕ್ಕಿಂತ. ಸೊ 2 ಪೇಜ್ ಬರೆದ್ರು ನೀವು ಬರೆಯೋದು ಬಹಳ ಕಡಿಮೆ ಜಾಬ್ ಅಪ್ಲಿಕೇಶನ್ ಅಲ್ಲಿ. ಒಂದ್ ಕಡೆ ಜಾಬ್ ಅಪ್ಲಿಕೇಶನ್, ಒಂದ್ ಕಡೆ ಲೆಟರ್, ಇನ್ನೊಂದ್ ಕಡೆ ರೆಸ್ಯೂಮೆ ಬರೀಬಹುದು, ಬರೀ ಪಾಯಿಂಟ್ಸ್ ಇರ್ತವೆ. ಬಟ್ ಸ್ಪೀಚ್ ರೈಟಿಂಗ್ ನಲ್ಲಿ ನೀವು ಸೆಂಟೆನ್ಸ್ ಗಳನ್ನ ಪ್ಯಾರಾಗ್ರಾಫ್ ನಲ್ಲಿ ಬರ್ಕೊಂತ ಹೋಗಬೇಕು. ಸೊ ಈ ಗಿರೀಶ್ ಅನ್ನೋರು ನಿಮ್ ಕಾಲೇಜಿಗೆ ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ. ನೀವು ಕಾಲೇಜ್ ಯೂನಿಯನ್ ಪ್ರೆಸಿಡೆಂಟ್, ನೀವು ಅವರನ್ನ ಏನ್ ಮಾಡ್ಬೇಕಂದ್ರೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ಮುಂದ್ ಕುಂತಂತ ಆಡಿಯನ್ಸ್ಗೆ. ಆನ್ ದಿ ಅಕೇಶನ್ ಆಫ್ ವರ್ಲ್ಡ್ ಡಿಸಾಬಿಲಿಟಿ ಡೇ. ವರ್ಲ್ಡ್ ಡಿಸಾಬಿಲಿಟಿ ಡೇ ಪ್ರೋಗ್ರಾಮ್ ನಡೀತಾ ಇದೆ ಕಾಲೇಜ್ನಲ್ಲಿ. ಅವ್ರದ್ದು ಡೀಟೇಲ್ಸ್ ಕೊಟ್ಟಿರ್ತಾರೆ, ಪ್ರೊಫೈಲ್ ಅನ್ನು ಕೊಟ್ಟಿರ್ತಾರೆ. ಗಿರೀಶನ್ ಪ್ರೊಫೆಷನ್ ಏನು, ಪ್ಯಾರಾಲಿಂಪಿಕ್ ಅಥ್ಲೀಟ್ ಅವರು, ಪ್ಲೇಸ್ ಆಫ್ ಬರ್ತ್ ಹೊಸನಗರ, ಹಾಸನ, ಕರ್ನಾಟಕ, ಅಚೀವ್ಮೆಂಟ್ಸ್, represented India in the Summer Paralympic Games held in London, men's high jump F42 ಅಂತ ಹೇಳಿ category, 1 silver medal, first Indian to win a medal in high jump, 8th Indian to win a medal in Paralympics. Next awards, ಇವ್ರಿಗೆ ಕೊಟ್ಟಂತ ಅವಾರ್ಡ್ ಏನು, ಪದ್ಮಶ್ರೀ, ಏಕಲವ್ಯ ಅವಾರ್ಡ್ in 2013 ಇಷ್ಟೆಲ್ಲ ಇದೆ. ಸೊ ಈ ಮಾಹಿತಿಯನ್ನ ನೀವು ಪ್ಯಾರಾಗ್ರಾಫ್ ನಲ್ಲಿ ಬರೀಬೇಕು. ಸೊ ಅದು ಇಲ್ಲಿ ಇಂಪಾರ್ಟೆಂಟ್ ಸ್ಪೀಚ್ ರೈಟಿಂಗ್ ನಲ್ಲಿ. ಸೊ ಇದನ್ನಾದ್ರೂ ಬರಿಬಹುದು ಅಥವಾ ಲೆಟರ್ ರೈಟಿಂಗ್ ಆದ್ರೂ ಬರಿಬಹುದು. ನಿಮ್ಗೆ ಲೆಟರ್ ರೈಟಿಂಗ್ ಮಾಡಲ್ ಬೇಕಾಗಿತ್ತಂದ್ರೆ ಕಾಮೆಂಟ್ ಮಾಡಿ, ವಿ ವಿಲ್ ಗಿವ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಸೊ ಈ ಒಂದು ಅನಾಲಿಸಿಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.